ಹಾಯ್ ಹೆಲೋ ನಮಸ್ಕಾರ ಚಾಮ್ಸ್, ಹೇಗಿದ್ದೀರಾ? PUC 8 ಪರೀಕ್ಷೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ವರ್ಷ ಮ್ಯಾಮ್. ಸೊ ನಾನಿವತ್ತು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಿರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಮಕ್ಕಳೇ, ಇದು ತುಂಬ ಕ್ರಿಟಿಕಲ್ ಕ್ಲಾಸ್. ಯಾಕೆಂದರೆ ಇದರಿಂದ ನೀವು ಭಾಳ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. KCET ಆಗಿರಲಿ, ಬೋರ್ಡ್ ಎಕ್ಸಾಮ್ಸಲ್ಲಾಗಿರಲಿ ಭಾಳಷ್ಟು ಪ್ರಶ್ನೆಗಳು ಬಂದಿರೋದಿದೆ ಮಕ್ಕಳ ಈ ಚಾಪ್ಟರ್ನಿಂದ. ಸೊ ಹಾಗಾಗಿ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ಈ ವಿಡಿಯೋನ ನೋಡಿ. ಜೊತೆಗೆ ಒಂದು ಸ್ವಲ್ಪ ಪಾಪ್ಕಾರ್ನ್ ಇಟ್ಕೊಳ್ಳಿ, ಒಂದು ಸಣ್ಣ ಪುಸ್ತಕ ಮತ್ತು ಒಂದು ಪೆನ್ ಇಟ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಬರ್ಕೊಳ್ತಾ ಕೆಲವೊಂದಷ್ಟು ಸಾಲ್ವ್ ಕೂಡ ಮಾಡಬೇಕು. ಸೊ ಹಾಗಾಗಿ ರೆಡಿನಾ? ಶಲ್ ವಿ ಸ್ಟಾರ್ಟ್? ಸೊ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಜೆನೆಟಿಕ್ಸ್ ಟಾಪಿಕ್ನಲ್ಲಿರುವಂಥ ಅಥವಾ ಜೆನೆಟಿಕ್ಸ್ ಯೂನಿಟ್ನಲ್ಲಿರುವಂಥ ಫಸ್ಟ್ ಚಾಪ್ಟರ್. ಸೊ ಜೆನೆಟಿಕ್ಸ್ ಅಂದ ಕೂಡಲೇ ಈ ಬಯಾಲಜಿ ಮತ್ತು ಮ್ಯಾಥ್ಸ್ ಇಷ್ಟಪಡುವಂಥ ರೇರ್ ಕಾಂಬಿನೇಷನ್ ಮಕ್ಕಳಿಗೆ ಇದು ಸುಗ್ಗಿನೇ ಅಲ್ವಾ? ಸೊ ಇವತ್ತು ನಾವು ಕಾನ್ಸೆಪ್ಟ್ಸನ್ನು ತುಂಬ ಬ್ರೀಫಾಗಿ ಡಿಸ್ಕಸ್ ಮಾಡ್ತೀವಿ ಮತ್ತು PYQಸನ್ನು ಒಂದಾದ್ಮೇಲೆ ಒಂದು ಸಾಲ್ವ್ ಮಾಡೋಣ. ಸೊ ನೀವೂ ಸಹ ಗಾಬರಿ ಆಗಬೇಡಿ. ಅಂದರೆ ಈ ಕ್ವೆಶ್ಚನ್ ಇಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಅಂತ ವಿಡಿಯೋನ ಪಾಸ್ ಮಾಡಿ ನಿಮ್ಮದೇ ಟೈಮ್ ತೊಗೊಳ್ಳಿ, ಕ್ವೆಶ್ಚನನ್ನು ಸಾಲ್ವ್ ಮಾಡಿ ಮತ್ತು ಉತ್ತರ ಸರಿನಾ ತಪ್ಪಾ ಅಂತ ನೋಡಿ. ಸರಿ ಇದ್ರೇನು ಕಾಮೆಂಟ್ ಮಾಡಿ, ತಪ್ಪಾದ್ರೂ ಕಾಮೆಂಟ್ ಮಾಡಿ. ಎಲ್ಲರೂ ಇಲ್ಲಿ ಕಲಿಯೋದಕ್ಕೇ ಇರೋದು ಅಲ್ವಾ? ನಾನು ನಿಮ್ಮೊಟ್ಟಿಗೆ ಕಲಿತೀನಿ. ಸೊ ಲೆಟ್ಸ್ ಬಿಗಿನ್. ಈ ಚಾಪ್ಟರ್ನಿಂದ ಮೊದಲ ಪ್ರಶ್ನೆ ಏನು ಮ್ಯಾಮ್? KCETಗೆ ಎಷ್ಟು ಪ್ರಶ್ನೆ ಬರ್ಬೋದು? ಸೊ ಈ ಚಾಪ್ಟರ್ನಿಂದ ನಿಮಗೆ ಬರೋವಂಥದ್ದು 4ರಿಂದ 5 ಕ್ವೆಶ್ಚನ್ ಬರ್ಬೋದು ಮಕ್ಕಳ. ಅಂದರೆ ಏನು, ನೀವು ಈ ಚಾಪ್ಟರ್ ಸರಿಯಾಗಿ ಅರ್ಥ ಮಾಡಿಕೊಂಡು ಕ್ವೆಶ್ಚನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ 5 ಮಾರ್ಕ್ ಆರಾಮಾಗಿ ನಿಮ್ಮ ಪಾಕೆಟಲ್ಲಿ ಇರುತ್ತೆ KCETದು. ಓಕೆ. ಸೊ ಆದರೆ ಈ ಚಾಪ್ಟರ್ನಲ್ಲಿ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಕಾನ್ಸೆಪ್ಟ್ ಹೆವಿ ಅನಿಸ್ಬೋದು, ತುಂಬ ಲೆಂದಿ ಅನಿಸ್ಬೋದು. ಬಟ್ ಕ್ವೆಶ್ಚನ್ಸನ್ನು ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಡೈರೆಕ್ಟ್ ಲುಕ್ ಆ್ಯಂಡ್ ಕ್ವೆಶ್ಚನ್ಸ್ ಬರೋಲ್ಲ ಮಕ್ಕಳೇ, ತುಂಬ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಿ, ಸರಿನಾ? ಈ ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಒಂದೇ ಒಂದು ಟಿಪ್ ಮಕ್ಕಳ. ಈ ಚಾಪ್ಟರ್ನಲ್ಲಿ ಪ್ಲಸ್ ಬೇರೆ ಕಾನ್ಸೆಪ್ಟ್ ಹೆವಿ ಇರೋವಂಥ ಚಾಪ್ಟರ್ಸ್ನಲ್ಲಿ ನೀವೇನು ಮಾಡಬಹುದು ಅಂದರೆ, ಈಗ ನೀವು ಫಸ್ಟ್ ಸ್ಟೆಪ್ ಬೋರ್ಡ್ ಎಕ್ಸಾಮ್ ಲೆವೆಲ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡ್ತೀರಾ, ನೀವು ಆನ್ಸರ್ಸನ್ನು ಬರೀತೀರಾ. ಓಕೆ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಏನು, ಕಾನ್ಸೆಪ್ಟ್ ಅರ್ಥ ಆಯ್ತಾ ಇಲ್ವಾ ಅನ್ನೋದಕ್ಕೆ ನೀವು KCET ಕ್ವೆಶ್ಚನ್ಸಲ್ಲಿ ಅಥವಾ ಎಕ್ಸಾಮ್ನಲ್ಲಿ ಬಂದಿರೋಂಥ ಕ್ವೆಶ್ಚನ್ಸ್ ಆಗಿರಲಿ, ಪ್ರಾಕ್ಟೀಸ್ ಪೇಪರ್ಸ್ ಆಗಿರಲಿ ಸಾಲ್ವ್ ಮಾಡಿ. ಥರ್ಡ್ ಸ್ಟೆಪ್, ನೀವು ನೀಟ್ ಬರೀತಿರೋ ಇಲ್ವೋ ಸೆಕೆಂಡ್ರಿ ಮಕ್ಕಳ, ಆದರೆ ನೀಟ್ ಎಕ್ಸಾಮ್ನಲ್ಲಿ ಬಂದಿರೋಂಥ ಕ್ವೆಶ್ಚನ್ಸನ್ನು ಸಹ ಸಾಲ್ವ್ ಮಾಡಿ. ಯಾಕೆ ಹೇಳಿ? ಸೊ ಅಲ್ಲಿ ನಿಮಗೆ ಆ ಕಾನ್ಸೆಪ್ಚುಯಲ್ ಗ್ರಿಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಹೈಯರ್ ಲೆವೆಲ್ ಆಫ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿರ್ತೀರಾ. ಸೊ ಆಮೇಲೆ ಸಿಂಪ್ಲರ್ ಕ್ವೆಶ್ಚನ್ಸನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹಾಗಂತ ಮ್ಯಾಮ್ KCETಯಲ್ಲಿ ತುಂಬ ಈಸಿ ಪ್ರಶ್ನೆ ಬರುತ್ತಾ? ಇಲ್ಲ ಮಕ್ಕಳೇ, ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ನೀವು ನೋಡ್ತಾ ಇದ್ರೆ ಪ್ರಶ್ನೆಗಳು ಒಂದು ಸ್ವಲ್ಪ ಟ್ರಿಕ್ಕಿಯಾಗೇ ಬರ್ತಾ ಇದೆ. ಸೊ ನೀಟ್ ಲೆವೆಲ್ಗೆ ಕ್ವೆಶ್ಚನ್ ಸ್ವಲ್ಪ ಬರ್ತಾ ಇದೆ. ಸೊ ಹಾಗಾಗಿ ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆ ಪೊಸಿಷನಲ್ಲಿ ನೀವು ಇರ್ತೀರಾ, ಸರಿನಾ? ಸೊ ಇನ್ಯಾಕೆ ತಡ? ಸರಿ, ಇವತ್ತಿನ ಕ್ಲಾಸ್ನಲ್ಲಿ ಏನೇನು ಕಲಿತೀವಿ ನಾವು? ಸೊ ಇವತ್ತಿನ ಕ್ಲಾಸ್ನಲ್ಲಿ ಫಸ್ಟ್ ನಾವು ಒಂದು ಮೈಂಡ್ ಮ್ಯಾಪನ್ನು ಡಿಸ್ಕಸ್ ಮಾಡೋಣ. ಸೊ ಏನಿದೆ ಮ್ಯಾಮ್ ಈ ಮೈಂಡ್ ಮ್ಯಾಪ್ನಲ್ಲಿ? ಈ ಲೆಂದಿ ಚಾಪ್ಟರ್ನಲ್ಲಿರುವಂಥ ಎಲ್ಲ ಟಾಪಿಕ್ಸನ್ನು ಒಂದೇ ಸ್ಲೈಡಲ್ಲಿ ಹಾಕಿ ನಿಮಗೋಸ್ಕರ ತಂದಿದ್ದೀನಿ. ಸೊ ಅಲ್ಲಿ ನಾವು ಎಲ್ಲ ಟಾಪಿಕ್ಸನ್ನು ಬ್ರೀಫಾಗಿ ಒಂದ್ಸಲ ಡಿಸ್ಕಸ್ ಮಾಡೋಣ. ಸೊ ಇದನ್ನು ನೀವು ರಿವಿಷನ್ ಶೀಟ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲಿಂದ ಸಿಗುತ್ತೆ ಮ್ಯಾಮ್ ಇದು? ಈ PPT ನಿಮಗೆ ಪರೀಕ್ಷೆ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಆ್ಯಪಿಂದ ನೀವು ಅದನ್ನು ಆಕ್ಸೆಸ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನು? ಸಮರಿ. ಸೊ ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನೀವು ನೋಡಿದಾಗ ಇಮೇಜಸ್ ಏನಿದೆ ಅಂದರೆ ಫಿಗರ್ಸ್ ಏನು ಕೊಟ್ಟಿದ್ದಾರೆ NCERTಯಲ್ಲಿ, ಅದು ತುಂಬ ಮುಖ್ಯ ಮಕ್ಕಳೇ. ಯಾಕೆಂದರೆ ಆ ಪರ್ಟಿಕ್ಯುಲರ್ ಫಿಗರ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ಆ ಕಾನ್ಸೆಪ್ಟ್ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಎಸ್ಪೆಷಲಿ ಈಗ ನೀವು ಲಿಂಕೇಜ್ ಆ್ಯಂಡ್ ರೀಕಾಂಬಿನೆಂಟ್ ಡಯಾಗ್ರಾಮ್ ನಾನು ತೋರಿಸಿದ್ರೆ, ದೊಡ್ಡದು ಉದ್ದದ ಡಯಾಗ್ರಾಮು, ತುಂಬ ಜನಕ್ಕೆ ಅಲ್ಲೇ ಕಷ್ಟ ಆಗೋದು. ಮ್ಯಾಮ್ ಇದೇನು W ಇದೆ M ಇದೆ, ಅರ್ಥನೇ ಆಗೋದಿಲ್ಲ. ಸೊ ಆ ಥರ ಇಮೇಜಸ್ನೆಲ್ಲ ನಾವು ಇವತ್ತು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಸಮರಿ ಸೆಕ್ಷನಲ್ಲಿ ನಾನು ಭಾಳಷ್ಟು ಇಮೇಜಸನ್ನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಅದಾದ ನಂತರ ಬರೋದು ಯಾವುದು ಮಕ್ಕಳ? KCET PYQ. ಅಫ್ಕೋರ್ಸ್ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು, ಇಲ್ಲಿ ನೀವೇನು ಮಾಡಬೇಕು, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ, ಅದಾದ ನಂತರ ನೀವು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋದು 2020ಇಂದ 25ವರೆಗೂ ಬಂದಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸರಿ. ಸೊ ಇದೇ ನಮ್ಮ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ನ ಮೈಂಡ್ ಮ್ಯಾಪ್. ಸೊ ಇಲ್ಲಿ ಫಸ್ಟಿಗೆ ಟೈಟಲ್ ನೋಡಿದಾಗ್ಲೇ 2 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಏನು ಮಕ್ಕಳ ಅದು? ಒಂದು ಇನ್ಹೆರಿಟೆನ್ಸ್, ಮತ್ತೊಂದು ವೇರಿಯೇಷನ್. ಸೊ ಏನರ್ಥ? ಸೊ ಈಗ ಅಪ್ಪನ ಕಡೆ ರಿಲೇಟಿವ್ಸ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅಪ್ಪನ ಕಡೆ ರಿಲೇಟಿವ್ಸ್ ಬಂದಾಗ ಏನೋ ಸೇಮ್ ನಿಮ್ಮ ಅಪ್ಪನ ಥರನೇ ಇದೆಯಾ, ಕಣ್ಣು ಮೂಗು ಎಲ್ಲ ಅಂತ ಹೇಳ್ತಾರೆ.
ಅದೇ ಒಂದು 2 ದಿವಸ ಆಗಲಿ ಅಮ್ಮನ ಕಡೆ ರಿಲೇಟಿವ್ಸ್ ಬರಲಿ, ಥೇಟ್ ನಿಮ್ಮ ಅಮ್ಮನ ಥರನೇ ಇದೆಯಾ ಅಂತ ಹೇಳ್ತಾರೆ. ಸೊ ಇದೇ ಥರ ತಾನೇ ಆಗೋದು ಎಲ್ಲ ಮನೆಗಳಲ್ಲಿ. ಸೊ ಹಾಗಂತ ನಾವು ಒಂದಾ ಅಪ್ಪನ ಥರನೇ ಇರ್ತೀವ ಅಥವಾ ಇಲ್ಲ ಅಮ್ಮನ ಥರನೇ ಇರ್ತೀವ? ಇಲ್ಲ ತಾನೇ. ಡಿಫ್ರೆಂಟ್ ಕ್ಯಾರೆಕ್ಟರ್ಸನ್ನು ನಾವು ನಮ್ಮಲ್ಲಿ ನೋಡ್ತೀವಿ, ಅಪ್ಪಂದಾಗಿರಲಿ ಅಮ್ಮಂದಾಗಿರಲಿ. ಸೊ ಅಲ್ಲೇನಾಯಿತು, ವಿ ಆರ್ ಇನ್ಹೆರಿಟಿಂಗ್ ಸರ್ಟನ್ ಕ್ಯಾರೆಕ್ಟರ್ಸ್. ಸೊ ಇನ್ಹೆರಿಟೆನ್ಸ್ ಅನ್ನೋದು ಒಂದು ಪ್ರಾಸೆಸ್. ಓಕೆ, ಸೊ ಇನ್ಹೆರಿಟೆನ್ಸ್ ಆಫ್ ಜೀನ್ಸ್ ಅಥವಾ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟಲ್ ಜನರೇಷನ್ ಟು ಆಫ್ಸ್ಪ್ರಿಂಗ್ಸ್. ಆದರೆ ವೇರಿಯೇಷನ್ ಅಂದರೆ ಏನು? ಸೊ ನಾವೀಗ ಸಿಬ್ಲಿಂಗ್ಸನ್ನು ತೊಗೊಂಡ್ರೆ, ಈಗ ಸೇಮ್ ಪೇರೆಂಟ್ಸ್ ಇರ್ತಾರೆ, ಸೊ ಕ್ಯಾರೆಕ್ಟರ್ಸ್ ಏನೋ ಇನ್ಹೆರಿಟ್ ಆಗಿರುತ್ತೋ ಸೇಮ್ ಇರುತ್ತೆ. ಸೊ ಹಾಗಾದರೆ ಏನಕ್ಕೆ ಅವರು ಸೇಮ್ ಕಾಣೋದಿಲ್ಲ? ಸೇಮ್ ಸಿಮಿಲರ್ 2 ಪದ ಇದೆ ಮಕ್ಕಳೇ. ಸಿಮಿಲರ್ ಅಂದರೆ ಏನು? ಒಂಥರ ಹತ್ತಿರದಲ್ಲಿ, ಅಂದರೆ ದೇ ಆರ್ ಲಿಟಲ್ ಸಿಮಿಲರ್, ಅಂದರೆ ನೋಡೋಕೆ ಒಂದೇ ಥರ ಇದ್ದಾರೆ. ಆದರೆ ಒಂದೇನಾ ಜೆರಾಕ್ಸ್ ಕಾಪಿನಾ? ಅಲ್ಲ ಮಕ್ಕಳೇ. ಸೊ ಯಾವುದೇ ಆದಂಥ ಸಿಬ್ಲಿಂಗ್ಸ್ ಆ ಥರ ಜೆರಾಕ್ಸ್ ಕಾಪಿ ಇರೋದಿಲ್ಲ. ದೇ ವಿಲ್ ಬಿ ಸಿಮಿಲರ್. ಸೊ ಅಲ್ಲಿ ಈವನ್ ದೋ ದ ಪೇರೆಂಟ್ಸ್ ಆರ್ ಸೇಮ್ ಆ್ಯಂಡ್ ದೆರ್ ಇಸ್ ಇನ್ಹೆರಿಟೆನ್ಸ್ ಹ್ಯಾಪನಿಂಗ್, ಏನಾಗ್ತಿದೆ ಮಕ್ಕಳ, ಅಲ್ಲಿ ಸರ್ಟನ್ ಅಮೌಂಟ್ ಆಫ್ ವೇರಿಯೇಷನ್ ಆಗ್ತಿದೆ. ಸೊ ಒಂದಷ್ಟು ವೇರಿಯೇಷನನ್ನು ನಾವು ನೋಡ್ತೀವಿ. ಸೊ ಹೆಸರಲ್ಲೇ ಇದೆ, ಅಂದರೆ ಪದದಲ್ಲೇ ಇದೆ ವೇರಿಯೇಷನ್ ಅಂತ. ಸೊ ವೇರಿಯೇಷನನ್ನು ನಾವು ಕಾಣ್ತೀವಿ. ಸೊ ಇದು ವ್ಯತ್ಯಾಸ. ಈ ಎರಡನ್ನು ನಾವೆಲ್ಲಿ ಕಲಿತೀವಿ ಮಕ್ಕಳ? ಈ ಎರಡನ್ನು ನಾವು ಜೆನೆಟಿಕ್ಸ್ ಅನ್ನೋ ಒಂದು ಫೀಲ್ಡಲ್ಲಿ ಇದರನ್ನು ಅನಲೈಸ್ ಮಾಡಿ, ಯಾವ ಥರ ಏನು ಪ್ಯಾಟರ್ನಲ್ಲಿ ಇದು ಇನ್ಹೆರಿಟ್ ಆಗುತ್ತೆ, ಯಾವ ಥರ ವೇರಿಯೇಷನ್ ಆಗುತ್ತೆ, ಜೀನ್ ಅಂದರೆ ಏನು, ಇದನ್ನೆಲ್ಲ ನಾವೆಲ್ಲಿ ಕಲಿತೀವಿ? ಜೆನೆಟಿಕ್ಸ್ ಅನ್ನೋ ಒಂದು ಫೀಲ್ಡಲ್ಲಿ ಕಲಿತೀವಿ. ಸೊ ಇದು ಒಂದು ಬಡ್ಡಿಂಗ್ ಕೆರಿಯರ್ ಫೀಲ್ಡ್ ಮಕ್ಕಳ. ನೀವು ಪ್ಲಾನೇ ಹೌದು, ಮೆಡಿಕಲ್, ಪ್ಯಾರಾಮೆಡಿಕಲ್, ಡಿಫ್ರೆಂಟ್ ಆಪ್ಷನ್ಸ್ ಇಟ್ಕೊಂಡಿರ್ತೀರಾ. ಬಟ್ ಇದೂ ಸಹ ಒಂದು ಬೂಮಿಂಗ್ ಕೆರಿಯರ್ ಆಪರ್ಚುನಿಟಿ. ನೀವು ನೋಡಕ್ಕೆ ಹೋದರೆ AI/ML ಎಷ್ಟು ರೈಸ್ ಆಗ್ತಿದೆಯೋ, ಜೆನೆಟಿಕ್ ಇಂಜಿನಿಯರಿಂಗ್ ಕೂಡ ಅಷ್ಟೇ ರೈಸ್ ಆಗ್ತಿದೆ ಮಕ್ಕಳೇ. ವ್ಯಾಕ್ಸಿನ್ಸ್ ಆಗಿರಲಿ, ಈಗ ಬರ್ತಿರುವಂತಹ ಪರ್ಸ್ನಲೈಸ್ಡ್ ಮೆಡಿಕೇಷನ್ಸ್ ಆಗಿರಲಿ, ಎಲ್ಲದಕ್ಕೂ ಬೇಕಾಗಿರುವಂಥದ್ದು ನಮ್ಮ ಜೆನೆಟಿಕ್ ಇಂಜಿನಿಯರಿಂಗ್. ಸೊ ಈ ಕೋರ್ಸಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಇದನ್ನು ಸಹ ನೀವು ಕನ್ಸಿಡರ್ ಮಾಡಿ. ಓಕೆ, ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಓಕೆ, ಈ ಕೋರ್ಸ್ನಲ್ಲಿ ಯಾವ ಥರ ಇರುತ್ತೆ, ಏನಿರುತ್ತೆ ಅಂತ. ಸೊ ಮುಂದಕ್ಕೆ ಹೋಗ್ತಾ, ಫಸ್ಟ್ ಆಫ್ ಆಲ್ ಜೆನೆಟಿಕ್ಸ್ ಅಂದರೆ ಏನು ಅಥವಾ ಜೀನ್ ಅಂದರೆ ಏನು? ಸೊ ಫಸ್ಟ್ ನೀವು ಗ್ರೇಡ್ 10 ಕಲ್ತಿರ್ತೀರಾ ಅಲ್ವಾ ಮಕ್ಕಳೇ? ಗ್ರೆಗರ್ ಜಾನ್ ಮೆಂಡಲ್ ಬಗ್ಗೆ ಕಲ್ತಿರ್ತೀರಾ, ಅವರ ಲಾಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ಕಲ್ತಿರ್ತೀರಾ. ಸೊ ಅಲ್ಲಿ ಏನು ಕೇಳಿದ್ರಿ ನೀವು? ದೆರ್ ಆರ್ 3 ಇಂಪಾರ್ಟೆಂಟ್ ಲಾಸ್. ಸೊ ಅದಕ್ಕೂ ಮುಂಚೆ ನಾನು ಇವತ್ತು ತುಂಬ ಬ್ರೀಫಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಾಗುತ್ತೆ ಮ್ಯಾಮ್? ನಾನು ಏನು ಮಾಡಬೇಕು ಅಂತಂದರೆ, ನೀವು ಇದೇ ಟಾಪಿಕ್ ಮೇಲಿರುವಂತಹ 1 ಶಾರ್ಟ್ ವಿಡಿಯೋನ PUC ಎಟ್ ಪರೀಕ್ಷೆ ಚಾನೆಲ್ನಲ್ಲಿ ಕಾಣ್ಬೋದು. ಸೊ ನೀವು ಅಲ್ಲಿ ಆ ಕ್ಲಾಸ್ನ ಪೂರ್ತಿ ಅಟೆಂಡ್ ಮಾಡಿದರೆ ಈ ಕ್ಲಾಸ್ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ತುಂಬ ಎಂಜಾಯ್ ಕೂಡ ಮಾಡ್ತೀರಾ. ಸೊ ಹಾಗಾದರೆ ಇನ್ಯಾಕೆ ತಡ? ನೀವು ಆ ವಿಡಿಯೋ ಆಲ್ರೆಡಿ ನೋಡಿದರೆ ಸೂಪರ್ ಗುಡ್. ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿಕೊಂಡು ಅದಾದ ನಂತರ ಈ ವಿಡಿಯೋನ ಶುರು ಮಾಡಿ. ಓಕೆ, ಸರಿನಾ? ಸೊ ಫಸ್ಟ್ ನಾವು ಮಾತಾಡಬೇಕಾಗಿರೋವಂಥದ್ದು ವೇರಿಯೇಷನ್. ಸೊ ಈ ವೇರಿಯೇಷನ್ ಏನು ಹೊಸದಲ್ಲ ಮಕ್ಕಳೇ. ಒಂದು 8,000 ವರ್ಷ ಹಿಂದೆನೇ ಎಲ್ಲರಿಗೂ ಗೊತ್ತಿತ್ತು. ಓಕೆ, ಈ ವೇರಿಯೇಷನ್ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದ್ರಿಂದ ಸ್ವಲ್ಪ ವೇರಿಯೇಷನನ್ನು ನಾವು ನೋಡ್ತಿದ್ದೀವಿ ಅಂತ. ಸೊ ಇದು ಹೇಗೆ ತುಂಬ ಪ್ರಾಮಿನೆನ್ಸ್ ಬಂತು ಇದಕ್ಕೆ ಅಂದರೆ, ಈಗ ಕೆಲವೊಂದಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ಗಳಿತ್ತು. ಅಂದರೆ ಹಾಲು, ಈ ಕ್ಯಾಟಲ್ ಎಸ್ಪೆಷಲಿ ಅವ್ರೇನು ಅಬ್ಸರ್ವ್ ಮಾಡಿದ್ರು, ಕೆಲವೊಂದು ವೆರೈಟೀಸಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಬರ್ತಾಯಿತ್ತು, ಅದರ ಕೆಪಾಸಿಟಿ ಜಾಸ್ತಿ ಇತ್ತು, ಸೊ ಕ್ವಾಲಿಟಿ ಚೇಂಜ್ ಆಗ್ತಿತ್ತು. ಸೊ ಹಾಗೇನು ಮಾಡ್ತಾ ಹೋದರು, ಅದನ್ನು ಮಾತ್ರ ಬ್ರೀಡ್ ಮಾಡ್ತಾ ಹೋದರು, ಒಳ್ಳೆ ಕ್ಯಾರೆಕ್ಟರ್ಸ್ ಇರುವಂತಹ ಕ್ಯಾಟಲನ್ನೇ. ಸೊ ಆ ಕ್ರಾಸ್ ಬ್ರೀಡ್ಸ್ನಲ್ಲಿ ಅವ್ರಿಗೆ ತುಂಬ ಒಳ್ಳೆ ವೆರೈಟಿ ಒಂದು ಸಿಕ್ತು ಮಕ್ಕಳ. ಯಾವುದದು? ಸಹಿವಾಲ್ ಕೌಸ್. ಎಲ್ಲಿದು ಮಕ್ಕಳ? ಇದು ಪಂಜಾಬ್ದು, ನಮ್ಮ ಇಂಡಿಯಾದಲ್ಲೇ ನಾವು ನೋಡ್ಬೋದಾದಂಥ ಬ್ರೀಡ್ ಇದು. ಸೊ ಇದು ಹೊಸದಲ್ಲ, ಆಲ್ರೆಡಿ ಇದ್ದಿದ್ದೆ. ಸೊ ಹಾಗಾದರೆ ಗ್ರೆಗರ್ ಜಾನ್ ಮೆಂಡಲ್ನ ಯಾಕೆ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ? ಸೊ ಗ್ರೆಗರ್ ಜಾನ್ ಮೆಂಡಲ್ ಏನು ಮಾಡಿದ್ರು, ಅವರು ಹೀಗೆ ಮ್ಯಾಥಮ್ಯಾಟಿಕಲ್ ಲಾಜಿಕ್, ಅಂದರೆ ಲಾಜಿಕಲ್ ಮ್ಯಾಥಮ್ಯಾಟಿಕಲ್ ರೀಸನಿಂಗನ್ನು ಕೊಟ್ಟು, ಓಕೆ ಈ ವೇರಿಯೇಷನ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಇದೇ ಥರ ಆಗುತ್ತೆ, ಇದೇ ಅದರ ಪ್ರಿನ್ಸಿಪಲ್ಸ್ ಅನ್ನೋದನ್ನು ಅವರು ಮುಂದಿಟ್ಟರು. ಸೊ ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಇವ್ರ ಹಿಂದೆ ಒಂದು ಒಳ್ಳೆ ಕತೆ ಇದೆ ಮಕ್ಕಳ. ಅದನ್ನು ಕೇಳಬೇಕು ಅಂದ್ರೇನು ನೀವು 1 ಶಾರ್ಟ್ ವಿಡಿಯೋ ನೋಡಬೇಕು. ಸೊ ಆದರೆ ಈಗ ಇನ್ ಬ್ರೀಫ್ ಹೇಳೋದಾದರೆ, ಅವರೊಬ್ಬ ಆಸ್ಟ್ರಿಯನ್ ಮಾಂಕ್. ಸೊ ಅವರು ಮೊನಾಸ್ಟ್ರಿಯಲ್ಲಿದ್ದರು, ಚರ್ಚ್ನಲ್ಲಿದ್ದರು. ಅವ್ರ ಮೊನಾಸ್ಟ್ರಿಯಲ್ಲಿ ಇರುವಂಥ ಸಣ್ಣ ಗಾರ್ಡನ್ನಲ್ಲಿ ಅವರು ಪ್ರೀ ಪ್ಲಾಂಟ್ಸ್ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಸೊ ಅಲ್ಲಿ ಏನಾಯಿತು, ಒಂದು
ಗಿಡ ತಗೊಂಡು ಏನೋ ರಿಸರ್ಚ್ ಮಾಡಿ ಅವರು ಹೇಳಿಲ್ಲ ಮಕ್ಕಳ. ಸೊ ಅವರು ಹಿ ಟುಕ್ ಲಾರ್ಜ್ ಸ್ಯಾಂಪಲ್ ಸೈಜ್, ಸಾವಿರಗಟ್ಟಲೆ ಗಿಡಗಳನ್ನು ತಗೊಂಡು ಅವರು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಹೋದರು. ಯಾಕೆ ಬಟಾಣಿ ಗಿಡ ಅಥವಾ ಪೀ ಪ್ಲಾಂಟ್ ಯಾಕೆ? ಅದರದ್ದು ಲೈಫ್ ಸ್ಪ್ಯಾನ್ 1 ಇಯರಲ್ಲೇ ಮುಗ್ದೋಗುತ್ತೆ ಮಕ್ಕಳ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮ್ಯಾಂಗೋ ಟ್ರೀಯನ್ನು ತೊಗೊಂಡ್ರು ಅಂತ ಇಟ್ಕೊಳ್ಳಿ. ಸೊ ಅದು ಗಿಡದಿಂದ ಬರವಾಗಿ ಮರ ಆಗಿ ಅದು ಹಣ್ಣಾಗಿ ಎಷ್ಟು ಟೈಮ್ ಬೇಕು ಮಕ್ಕಳ, ಒಂದು ಜನರೇಷನನ್ನು ಅವ್ರು ಓದಬೇಕು ಅಂದರೆ. ಸೊ ಹಾಗಾಗಿ ಪೀ ಪ್ಲಾಂಟನ್ನು ತೊಗೊಂಡ್ರೆ 1 ವರ್ಷದಲ್ಲಿ ಅದ್ರ ಪೂರ್ತಿ ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗೋಗುತ್ತೆ. ಬೆಳೆಸೋದು ಈಸಿ. ಅದು ಬಿಟ್ಟು ಇನ್ನೊಂದು ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಇತ್ತು. ಏನು ಮಕ್ಕಳ ಅದು? ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಸೊ ಈಗ ಸೀಡ್ನಲ್ಲಿ ಒಂದು ರೌಂಡ್, ಒಂದು ರಿಂಕಲ್. ಸೊ ಎಷ್ಟು ಕಾಂಟ್ರಾಸ್ಟ್ ಇದೆ ನಾನು ನೋಡಿದ ತಕ್ಷಣ ಹೇಳ್ಬೋದು. ಸೊ ನಾವು ಮಾರ್ಫಾಲಜಿ ಅನ್ನೋ ಒಂದು ಚಾಪ್ಟರಲ್ಲೂ ಕಲ್ತಿದ್ದೀವಿ PU 1ನಲ್ಲಿ ಅಲ್ವಾ. ಸೊ ಏನದು ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೇನು ನೋಡ್ತೀವೋ ಅದನ್ನು ನಾವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸಲ್ಲಿ ತುಂಬ ಕಾಂಟ್ರಾಸ್ಟ್ ನೋಡಿದ್ರು. ಏನು? ಯೆಲ್ಲೋ, ಗ್ರೀನ್, ಓಕೆ, ಫುಲ್ ಕನ್ಸ್ಟ್ರಿಕ್ಟೆಡ್, ಯೆಲ್ಲೋ, ಗ್ರೀನ್, ಪಾಡ್. ಇದು ಪಾಡ್ ಅಂದರೆ ಏನು? ಈಗ ಬಟಾಣಿ ಬಿಡಿಸ್ತಾ ಅದು ಒಂದು ಗ್ರೀನ್ ಕಲರ್ ಕಾಯಿ ಅಂತ ನಾವೇನು ಹೇಳ್ತೀವಿ ಅದು, ಆಯಿತಾ? ದಟ್ ಇಸ್ ಪಾಡ್. ಸೊ ಪಾಡ್ ಕಲರ್, ಪಾಡ್ ಫಾರ್ಮ್. ಫ್ಲವರಲ್ಲಿ 1 ಕ್ಯಾರೆಕ್ಟರ್ ತೊಗೊಂಡ್ರು, ವೈಟ್ ಆರ್ ಪರ್ಪಲ್. ಪಾಡಲ್ಲಿ 2 ತೊಗೊಂಡ್ರು, ಏನದು? ಸ್ಟೆಮ್ ಅಂತ. ಇದು ಸಾರಿ, ದಿಸ್ ಇಸ್ ಪಾಡ್, ದಿಸ್ ಇಸ್ ಸ್ಟೆಮ್. ಓಕೆ, ಇಟ್ ಈಸ್ ಇಂಟರ್ಚೇಂಜ್. ಐಮ್ ಸಾರಿ, ದಿಸ್ ಇಸ್ ಪಾಡ್, ದಿಸ್ ಇಸ್ ಸ್ಟೆಮ್. ಸೊ ಸ್ಟೆಮ್ನಲ್ಲಿ ಆಕ್ಸಿಯಲ್ ಫ್ಲವರ್ಸ್ ಮತ್ತು ಗ್ರೀನ್ ಅಂತ ತೊಗೊಂಡ್ರು. ಇಲ್ಲಿ ಲಾಂಗ್ ಅಥವಾ ಶಾರ್ಟ್ ಸ್ಟೆಮ್ ಸೈಜ್ ಅಂದರೆ ಗಿಡ ಉದ್ದ ಇದೆಯಾ ಗಿಡ್ಡ ಇದೆಯಾ ಅನ್ನೋದ್ರ ಮೇಲೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸನ್ನು ತೊಗೊಂಡ್ರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು? he started working on true breeding plants. ಟ್ರೂ ಬ್ರೀಡಿಂಗ್ ಅಂದರೆ ಏನು ಮಕ್ಕಳ? ಸೊ ಇಲ್ಲಿ ನೀವು ಮಾತಾಡಿದಾಗ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಇದು ಪೇರೆಂಟಲ್ ಜನ್ರೇಷನ್ ಅಲ್ವಾ. ನಾವು ಯಾವತ್ತು ಮೋನೋ ಹೈಬ್ರಿಡ್ ಕ್ರಾಸ್ ಆಗಿರಲಿ ಅದರಲ್ಲಿ ನಾವು ಪೇರೆಂಟಲ್ ಜನ್ರೇಷನ್ನ ಈ ಥರ ತೊಗೋತೀವಿ. ಏನಿದು ಕಂಡೀಷನು? ಇದು ಹೋಮೋಸೈಗಸ್ ಕಂಡೀಷನ್. ಅಂದರೆ ಏನು? 2 ಅಲೀಲ್ ಬಂದು ಒಂದೇ ಇದೆ ಅಲ್ವಾ. ಸೊ ಹಾಗಾಗಿ ಇದು ಹೋಮೋಸೈಗಸ್ ಕಂಡೀಷನ್. ಮ್ಯಾಮ್ ಅಲೀಲು ಜೀನು ಕನ್ಫ್ಯೂಸ್ ಆಗ್ತಾ ಇದೆ, ಕ್ಯಾರೆಕ್ಟರು ಟ್ರೇಟ್ ಕನ್ಫ್ಯೂಸ್ ಆಗ್ತಿದೆ. ಸೊ ಫಸ್ಟ್ ಲೆಟ್ ಅಸ್ ಕ್ಲಿಯರ್ ದ್ಯಾಟ್. 2 ಮಕ್ಕಳ ಇಲ್ಲಿ, ಒಂದು ಕ್ಯಾರೆಕ್ಟರ್, ಇನ್ನ ಒಂದು ಟ್ರೇಟ್. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಜೀನ್ ಮತ್ತು ಅಲೀಲ್. ಸೊ ಇಲ್ಲಿ ನೀವು ಹೇರ್ ಕಲರ್ ಅಥವಾ ಕಲರ್ ಆಫ್ ದಿ ಐಬಾಲ್ ಅಂತ ತಗೊಂಡ್ರೆ ಅದು ಒಂದು ಕ್ಯಾರೆಕ್ಟರ್ ಮಕ್ಕಳ. ಕ್ಯಾರೆಕ್ಟರ್ ಇಸ್ ದ ಕಲರ್ ಆಫ್ ದಿ ಐಬಾಲ್. ಅದೇ ಅದು ಬ್ಲ್ಯಾಕ್ ಇರ್ಬೋದು, ಬ್ರೌನ್ ಇರ್ಬೋದು, ಬ್ಲೂ ಇರ್ಬೋದು, ಗ್ರೀನಿಶ್ ಬ್ಲೂ ಇರ್ಬೋದು. ಸೊ ಅದೆಲ್ಲ ಅದರ ವೇರಿಯಂಟ್ಸ್ ಅಲ್ವಾ. ಸೊ ಈಗ ನಂದು ಅದೇ ಬ್ರೌನ್, ನಿಮ್ದು ಮೆಜಾರಿಟಿ ಇಂಡಿಯನ್ಸಲ್ಲಿ ಬ್ರೌನ್ ಅಥವಾ ಬ್ಲ್ಯಾಕನ್ನು ನೀವು ಕಾಣ್ಬೋದು ಅಲ್ವಾ. ಬ್ಲೂ ಇದ್ರೆ ಇಟ್ ಈಸ್ ವೆರಿ ರೇರ್. ಲೆನ್ಸ್ ಹಾಕೊಂಡಿರೋದಲ್ಲ ಮಕ್ಕಳೇ, ರೆಗ್ಯುಲರ್ ಆಗಿರೋವಂಥದ್ದು ನಿಮ್ಮ ಐ ಕಲರ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಈಗ ಕ್ಯಾರೆಕ್ಟರ್ ಅಂದರೆ ಐ ಕಲರ್. ಓಕೆ, ಟ್ರೇಟ್ ಏನು? ಅದು ಬ್ಲೂನಾ, ಬ್ರೌನಾ ಅಥವಾ ಬ್ಲ್ಯಾಕ್. ಸೊ ಇದು ಕ್ಯಾರೆಕ್ಟರ್, ಇದು ಟ್ರೇಟ್. ಇನ್ನ ಸಿಂಪಲ್ ಎಕ್ಸಾಂಪಲ್, ಹೈಟ್ ಆಫ್ ದ ಪ್ಲಾಂಟ್ ಕ್ಯಾರೆಕ್ಟರ್, ಟಾಲ್, ಶಾರ್ಟ್, ಟ್ರೇಟ್ಸ್. ಅರ್ಥ ಆಯ್ತಾ? ಸೊ ಈ ಕ್ಯಾರೆಕ್ಟರ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಈ ಜೀನ್. ಒಂದು ಜೀನ್ ಇರುತ್ತೆ, ಅದು ಒಂದು ಕ್ಯಾರೆಕ್ಟರನ್ನು ರೆಗ್ಯುಲೇಟ್ ಮಾಡುತ್ತೆ, ಅಥವಾ ಪ್ರೆಸೆನ್ಸ್ ಆಫ್ ದಿಸ್ ಜೀನ್ ರಿಸಲ್ಟ್ಸ್ ಇನ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ಈ ಜೀನ್ ಏನಿದೆ ಇದರದ್ದು ಆಲ್ಟರ್ನೇಟ್ ಫಾರ್ಮ್ಸ್, ಪ್ರೆಸೆನ್ಸ್ ಆಫ್ ಆಲ್ಟರ್ನೇಟ್ ಫಾರ್ಮ್ಸ್. ಈ ಆಲ್ಟರ್ನೇಟ್ ಫಾರ್ಮ್ಸ್ನ ಏನಂತ ಕರಿತೀವಿ ನಾವು? ಅಲೀಲ್ ಅಂತ ಕರಿತೀವಿ. ಸೊ ಈ ಅಲೀಲ್ ಏನಿದಾವೆ ಅದು ಇದಕ್ಕೆ ರೆಸ್ಪಾನ್ಸಿಬಲ್. ಸೊ ಜೀನ್ ಫಾರ್ ದ ಕ್ಯಾರೆಕ್ಟರ್, ಅಲೀಲ್ ಫಾರ್ ದ ಟ್ರೇಟ್. ಎಕ್ಸಾಂಪಲ್ ಏನು? ಸೊ ಈಗ ಹೈಟ್ ಬಗ್ಗೆ ಮಾತಾಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ, ಹೈಟ್ ಆಫ್ ದ ಪ್ಲಾಂಟ್. ಓಕೆ, ಸೊ ಇಟ್ ಕ್ಯಾನ್ ಬಿ ಟಾಲ್, ಇಟ್ ಕ್ಯಾನ್ ಬಿ ಡ್ವಾರ್ಫ್ ಅಲ್ವಾ. ಸೊ ಟಾಲ್ ಅಲೀಲ್ ಏನಿರಬೇಕು? ಕ್ಯಾಪಿಟಲ್ ಟಿ. ಡ್ವಾರ್ಫ್ಗೆ ಏನಿರಬೇಕು? ಮಕ್ಕಳ ಸ್ಮಾಲ್ ಟಿ. ಸಾರಿ. ಸೊ ಡ್ವಾರ್ಫ್ ಪ್ಲಾಂಟ್ಸ್ ಅನ್ನ ತಗೊಂಡಾಗ ಅದು ಸ್ಮಾಲ್ ಟಿ ಇರಬೇಕು. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. Okay, so let us take an example. Let's say height of the plant. Sorry makla, there is agoitu. Height of the plant ತಗೊಂಡಾಗ
ಇಟ್ ಕ್ಯಾನ್ ಬಿ ಟಾಲ್. ಟಾಲ್ನಲ್ಲಿ ಅಲೀಲ್ ಏನಿರುತ್ತೆ? ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ಡ್ವಾರ್ಫಲ್ಲಿ ಅಲೀಲ್ ಏನಿರುತ್ತೆ? ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ನಾವು ಅಲೀಲನ್ನು ರೆಪ್ರೆಸೆಂಟ್ ಮಾಡೋದು ಡಾಮಿನೆಂಟ್ ಇರುವಂಥ ಅಲೀಲ್ನ ಫಸ್ಟ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಸ್ಕ್ರೈಬ್ ಮಾಡ್ತೀವಿ. ಮತ್ತು ಇಟ್ ಅಕರ್ಸ್ ಇನ್ ಪೇರ್ಸ್. ಇದ್ರ ಬಗ್ಗೆ ಎಲ್ಲ ಮುಂದೆ ಕಲಿಯೋಣ. ಸೊ ಇಟ್ ಅಕರ್ಸ್ ಇನ್ ಪೇರ್ಸ್. ಸೊ ಇದನ್ನು ನಾವು ಅಲೀಲ್ ಅಂತ ಕರಿತೀವಿ. ಇದು ಇಟ್ ಈಸ್ ದ ಜೀನ್. ಓಕೆ, ಸೊ ಕ್ಯಾರೆಕ್ಟರ್ ಮತ್ತು ಟ್ರೇಟ್ ಇದಿಷ್ಟು ಇದರ ಡಿಫ್ರೆನ್ಸ್ಗಳು. ಓಕೆ, ಸೊ ಈಗ when you talk about the Mendel's laws. Okay, so Mendel ಮಾತಾಡಬೇಕಾದ್ರೆ when he studied the pea plants, ಯಾಕೆ ಅಂತ ಕಲ್ತ್ಕೊಂಡ್ವಿ, ಏನಾಯಿತು ಅಂತ ನೋಡಿದ್ವಿ. ಸೊ ಅಲ್ಲಿ ಫಸ್ಟ್ ಮೆಂಡಲ್ಗೆ ಆಗಿದ್ದೇನು ಅಂದರೆ ಫಸ್ಟ್ ಜನ್ರೇಷನ್ ತೊಗೊಂಡಾಗ. ಓಕೆ, ಸೊ ಜನರೇಷನ್ 1 ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಜನರೇಷನ್ 1 ಈಸ್ ಪೇರೆಂಟಲ್ ಜನರೇಷನ್. ಜನರೇಷನ್ 2 ಈಸ್ ದ ಫಸ್ಟ್ ಫೀಲಿಯಲ್ ಜನರೇಷನ್ ಅಥವಾ ಅದರ ಆಫ್ಸ್ಪ್ರಿಂಗ್ಸ್. ಓಕೆ, ಸೊ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ್ಯಾವ ಥರ ಅದನ್ನು ಡೈಸೆಫರ್ ಮಾಡ್ತಾ ಹೋದ್ರು ಅಥವಾ ಯಾವ ಥರ ಅದನ್ನು ಕಲಿತಾ ಹೋದ್ರು ಅಂತ. ಸೊ ಇಲ್ಲಿಗೆ ಈ ಪಾರ್ಟನ್ನು ಮುಗಿಸಿದ್ದೀವಿ. ಮೆಂಡಲ್ ಏನಾಯಿತು, ವಾಟ್ ಹಿ ಡಿಡ್ ವಿತ್ hybridization experiments on garden pea. ಯಾವ ವರ್ಷ? 1856 to 1863. ಸೊ ಹಿ ವರ್ಕ್ಡ್ ವಿತ್ ಟ್ರೂ ಬ್ರೀಡಿಂಗ್ ಲೈನ್ಸ್. ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಟ್ರೂ ಬ್ರೀಡಿಂಗ್ ಲೈನ್ಸ್ ಅಂದರೆ ಏನು? ಈಗ ಕ್ಯಾಪಿಟಲ್ ಟಿ ಅಥವಾ ಸ್ಮಾಲ್ ಟಿ ಅಂತ ನಾವೇನು ಬರಿತೀವಿ ಪೇರೆಂಟಲ್ ಟೈಪ್, ಎಷ್ಟೊಂದು ಜನರೇಷನ್ಸಿಂದ ಅದು ಸೆಲ್ಫ್ ಪಾಲಿನೇಷನ್ ಆಗಿರುತ್ತೆ ಮಕ್ಕಳ. ಸೊ ಈ ಗಾರ್ಡನ್ ಪೀಸಲ್ಲಿ ಸೆಲ್ಫ್ ಪಾಲಿನೇಷನ್ ಇಸ್ ಫೇವರ್ಡ್, ಅಂದರೆ ನೇಚರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಸೊ ನಾನು ಅದನ್ನು ಕ್ರಾಸ್ ಮಾಡಬೇಕು ಅಂದರೆ ನಾನು ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು ಅಥವಾ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ಸನ್ನು ನಾನು ಯೂಸ್ ಮಾಡಬೇಕು. ಏನು ಮಾಡ್ತೀವಿ? ಆ ಸ್ಟೆಮನ್ನು ಕಟ್ ಮಾಡ್ತೀವಿ ಅಥವಾ ಒಂದು ಬ್ಯಾಗನ್ನು ಹಾಕ್ತೀವಿ. ಸೊ ದಟ್ ಆ ಸ್ಟಿಗ್ಮಾ ಮೇಲೆ ಯಾವುದೇ ಆದಂಥ ಬೇರೆ ಪೋಲನ್ ಅಂದರೆ ಅದೇ ಗಿಡದ ಪೋಲನ್ ಬೀಳಬಾರ್ದು, ನಾನು ಬೇರೆದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಸೊ ದಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಆ್ಯಂಡ್ ಬ್ಯಾಗಿಂಗ್. ಸೊ ಈ ಟ್ರೂ ಬ್ರೀಡಿಂಗ್ನಲ್ಲಿ ಏನಾಗುತ್ತೆ, ನಾನು ಸೆಲ್ಫ್ ಪಾಲಿನೇಷನ್ ಆಗೋದಕ್ಕೆ ಬಿಡ್ತೀನಿ ಅದನ್ನು ಒಂದು 8-10 ಜನರೇಷನ್ಸ್. ಸೊ ಅದು ಯಾವಾಗಲೂ ಟಾಲ್ ಇದ್ದು ಅದೇ ಕ್ಯಾರೆಕ್ಟರ್ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಸೊ ಅದನ್ನು ನಾನು ಟ್ರೂ ಬ್ರೀಡಿಂಗ್ ಲೈನ್ ಅಂತ ಕರಿತೀನಿ. ಸೊ ಟು ಹ್ಯಾವ್ ದಿ ಅಥೆಂಟಿಸಿಟಿ, ಈಗ ಅಲ್ಲಿ ಮೈಕ್ರೋಸ್ಕೋಪ್ ಇಲ್ಲ, ನ್ಯೂಕ್ಲಿಯಸ್ ಇಲ್ಲ, ಅಬ್ಸರ್ವ್ ಮಾಡೋದಕ್ಕಾಗಲ್ಲ, ಜೆನೆಟಿಕ್ ಮೇಕಪ್ ಸೀಕ್ವೆನ್ಸಿಂಗ್ ಇಲ್ಲ. ಸೊ ಇವಾಗ ಅದೆಲ್ಲ ಅಪ್ಡೇಟೆಡ್ ವರ್ಷನ್ಸ್ ಇದೆ, ಆದರೆ ಆವಾಗ ಇರಲಿಲ್ಲ ಮಕ್ಕಳ. ಸೊ ಹಾಗಾಗಿ ಹಿ ಸ್ಟಾರ್ಟೆಡ್ ಯೂಸಿಂಗ್ ಟ್ರೂ ಬ್ರೀಡಿಂಗ್ ಲೈನ್ಸ್. ಸೊ ಇದಿಷ್ಟು ಮೆಂಡಲ್ನ ಕತೆ. ಆದರೆ ಮೆಂಡಲ್ದು ರಿಸಲ್ಟ್ಸ್ ಏನು ಕೊಟ್ಟರು, ಪಾಪ ಲಾಸ್ ಏನು ಹೇಳಿದ್ರು ಯಾರೂ ಆ ಟೈಮ್ನಲ್ಲಿ ಕೇಳಿರಲಿಲ್ಲ ಮಕ್ಕಳ. ಸೊ ಹಾಗಾಗಿ ಅದನ್ನು ರೀಡಿಸ್ಕವರ್ ಮಾಡಿದ್ದು 1900ಸ್ನಲ್ಲಿ. ಯಾವಾಗ? ಇಟ್ ಈಸ್ ಇನ್ 1900. ಸೊ ಇಲ್ಲಿ ಮೆಂಡಲ್ ಕೆಲಸ ಮಾಡಿದ್ದು ಯಾವಾಗ? 1865. ಆದರೆ ಇಲ್ಲಿ 1900ಸ್ವರೆಗೂ ಯಾರೂ ಅದನ್ನು ಆಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. ಮತ್ತು ಅದು ಹಾಗೇ ಕಳೆದೋಗಿತ್ತು, ಯಾರೂ ಒಪ್ಕೊಂಡಿರಲಿಲ್ಲ ಅದನ್ನು. ಸೊ 1900ಸಲ್ಲಿ 3 ಜನ ಸೈಂಟಿಸ್ಟ್, ಕಾರ್ಲ್ ಕಾರೆನ್ಸ್, ಸ್ಟೆಮಾರ್ಕ್ ಮತ್ತು ಹ್ಯೂಗೋ ಡೆವ್ರಿಸ್ ಅನ್ನೋರು ಈ ವರ್ಕನ್ನು ಮತ್ತೆ ರೀಡಿಸ್ಕವರ್ ಮಾಡಿ ಅದನ್ನು ಮತ್ತೆ ಮುಂದಕ್ಕೆ ತೊಗೊಂಡು ಬಂದರು. ಸೊ ಯಾಕಾಗತ್ತೆ ರಿಸರ್ಚ್ನಲ್ಲಿ ಅವರು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಒಂದು ಮಾಡ್ತಾರೆ. ಏನು ಮುಂಚೆ ನಡೆದಿದ್ದಂಥ ಎಲ್ಲ ಡಿಸ್ಕವರೀಸ್ ಅಥವಾ ಏನೇನು ಸ್ಟಡೀಸ್ ನಡೆದಿತ್ತೋ ಅದನ್ನೆಲ್ಲ ಕಲಿತು ಅದಾದ ನಂತರ ದೇ ವಿಲ್ ಗೋ ಫಾರ್ ದ ನ್ಯೂ ಎಕ್ಸ್ಪೆರಿಮೆಂಟ್ಸ್. ಸೊ ಹಾಗಾಗಿ ರಿಸರ್ಚ್ ಮಾಡಬೇಕಾದ್ರೆ ಅದನ್ನು ರೀಡಿಸ್ಕವರ್ ಮಾಡ್ತಾರೆ. ಯಾವ ಇಯರ್ ಯಾರು ಅನ್ನೋದು ತುಂಬ 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 ಮುಖ್ಯ. ಓಕೆ, ಸೊ ಇದಿಷ್ಟು ಅವರ ಕತೆ ಆಯಿತು. ನೆಕ್ಸ್ಟ್ ಏನು ಆ್ಯಕ್ಚುಲಿ ಏನು ಮಾಡಿದ್ರು ಮ್ಯಾಮ್, ಯಾವುದದು ಲಾಸ್ ಅಂದರೆ ಫಸ್ಟ್ ಬರೋ ಅಂಥದ್ದು. ಸೊ ಏನು ಮಾಡಿದ್ರು, ಹಿ ಟುಕ್ 1 ಕ್ಯಾರೆಕ್ಟರ್ ಅಟ್ ಎ ಟೈಮ್. ಓಕೆ, ಸೊ ಫಸ್ಟ್ ಹಿ ಟುಕ್ 1 ಕ್ಯಾರೆಕ್ಟರ್. ಯಾವುದಪ್ಪ ಅದು? ಹೈಟ್ ಆಫ್ ದ ಪ್ಲಾಂಟ್ ತೊಗೊಂಡ್ರು. ಹೈಟ್ ಆಫ್ ದ ಪ್ಲಾಂಟ್ ತೊಗೊಂಡು ಇಲ್ಲಿ ಏನು ಮಾಡಿದ್ರು, ಟಾಲ್ ಪ್ಲಾಂಟನ್ನು ತೊಗೊಂಡ್ರು, ಒಂದು ಡ್ವಾರ್ಫ್ ಪ್ಲಾಂಟನ್ನು ತೊಗೊಂಡ್ರು. ಓಕೆ, ಸೊ ಇದರ ಜೀನೋಟೈಪ್ ಏನು, ಇದರ ಅಲೀಲ್ ಏನಿದೆ ಅದನ್ನು ನಾವು ಜೀನೋಟೈಪ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲ ಅದರ ಜೀನೋಟೈಪ್ ಏನಾಯಿತು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಈಗ ಇದರ ಫಿನೋಟೈಪ್ ಏನು? ಅದು ಒಂದ ಟಾಲ್ ಇರುತ್ತೆ ಅಥವಾ ಡ್ವಾರ್ಫ್ ಇರುತ್ತೆ, ಅದು ಅದರ ಫಿನೋಟೈಪ್. ಕರೆಕ್ಟ್. ಸೊ ಈಗ ಈ ಕ್ಯಾಪಿಟಲ್ ಟಿ ಏನಿದೆ ಇಲ್ಲಿ ನಾವು ಟಾಲ್ ಅನ್ನ ನೋಡ್ತೀವಿ. ಓಕೆ, ಸೊ ಇಲ್ಲಿ 2 ಕಂಡೀಷನ್ ಇದೆ ಮಕ್ಕಳ. ಒಂದ ಹೋಮೋಜೈಗಸ್ ಅಂದರೆ ಏನು, ಎರಡೂ ಅಲೀಲ್ ಒಂದೇ ಇರುತ್ತೆ ಈ ಥರ ಅಲ್ವಾ. ಕೆಲವುದ್ರಲ್ಲಿ ಸೊ ಫಸ್ಟಲ್ಲಿ ಏನಾಯಿತು, ಫಸ್ಟ್ F1 ಜನ್ರೇಷನಲ್ಲಿ ಸೊ ಇಲ್ಲಿ ಗ್ಯಾಮೀಟ್ ಫಾರ್ಮ್ ಆಯಿತು, ಇಲ್ಲಿ ಒಂದು ಗ್ಯಾಮೀಟ್ ಫಾರ್ಮ್ ಆಯಿತು. ಸೊ ಏನು ಮಾಡಿದ್ರು, ಇದನ್ನು ಕ್ರಾಸ್ ಮಾಡಿದ್ರು. ಇಲ್ಲಿ ಕ್ರಾಸ್ ಪಾಲಿನೇಷನನ್ನು ಮಾಡಿರ್ತೀವಿ. ಸೊ ಇಲ್ಲಿ ಕ್ರಾಸ್ ಪಾಲಿನೇಷನ್, ಇದು ನಾಟ್ ನ್ಯಾಚುರಲ್, ಆರ್ಟಿಫಿಷಿಯಲ್ ಆಗಿ ನಾವು ಮಾಡಿರೋವಂಥದ್ದು. ನೆಕ್ಸ್ಟ್ ಏನಾಯಿತು,
ಇಲ್ಲಿ ಬಂದಿರೋವಂಥದ್ದು ನೆಕ್ಸ್ಟ್ ಏನು ಮಾಡಿದ್ರು, F1 ಜನರೇಷನ್ನಲ್ಲಿ ನೋಡಿದಾಗ ಎಲ್ಲ ಪ್ರಾಜೆನಿ ಏನಿತ್ತು ಅದು ಟಾಲ್ ಇತ್ತು, ಆದರೆ ಅದರ ಜೀನೋಟೈಪ್ ಏನಿತ್ತು ಮಕ್ಕಳ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ, ಸೊ ಅಲ್ಲೇನಾಗಿತ್ತು, ಹೆಟಿರೋಜೈಗಸ್ ಕಂಡೀಷನ್ ಆಗಿತ್ತು. ಸೊ ನಾನು ಅಲೀಲ್ 2 ಕ್ರೋಮೋಸೋಮ್ ಮೇಲಿದೆ ಅಂದರೆ ನಮ್ಮಲ್ಲೆಲ್ಲ 2n ಇರುತ್ತಲ್ಲ, 2 ಕಾಪೀಸ್ ಇರುತ್ತೆ. ಸೊ 2 ಕಾಪೀಸಲ್ಲೂ ಸೇಮ್ ಅಲೀಲ್ ಇರಲೇಬೇಕು ಅಂತ ಏನೂ ಇಲ್ಲ. ಸೊ ನೀವು ಸೆಲ್ ಡಿವಿಷನ್ ಚಾಪ್ಟರಲ್ಲಿ ಕಲ್ತಿರ್ತೀರಾ. ಸೊ ಸಿಸ್ಟರ್ ಕ್ರೋಮ್ಯಾಟಿಡ್ ಅಂತ ನಾವೇನು ಕರಿತೀವಿ, ಅದು ಒಂದು ಕ್ರೋಮೋಸೋಮ್ನ ಡೂಪ್ಲಿಕೇಶನ್ ಆಗಿರುತ್ತೆ. ಸೊ ಇದು ಸಿಂಥಸಿಸ್ ಟೈಮಲ್ಲಿ ಡ್ಯೂಪ್ಲಿಕೇಟ್ ಆಗುತ್ತೆ. ಸೊ ಇಲ್ಲಿ ಇರಬೇಕಾಗಿರೋಂಥ ಅಲೀಲ್ಸ್ ಯಾವಾಗಲೂ ಸೇಮ್ ಇರುತ್ತೆ. ಬಟ್ ಏನಾಗುತ್ತೆ, ಕ್ರಾಸಿಂಗ್ ಓವರ್ ಅಥವಾ ರೀಕಾಂಬಿನೇಷನ್ ಏನಾಗುತ್ತೆ ಮಿಯೋಸಿಸ್ನಲ್ಲಿ, ಸೊ ಆವಾಗ ಈ ಪರ್ಟಿಕ್ಯುಲರ್ ಕ್ರಾಸ್ ಓವರ್ ಆದಾಗ ಎಲ್ಲಾಗತ್ತೆ ಮಕ್ಕಳ, ಈ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಮಧ್ಯೆ ಆಗುತ್ತಾ ಅಥವಾ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಮಧ್ಯೆ ಆಗುತ್ತಾ? ಇಟ್ ಈಸ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್. ಸೊ ಇಲ್ಲಿದು ಇಲ್ಲಿ ಬರುತ್ತೆ, ಈ ಭಾಗ ಇಲ್ಲಿ ಹೋಗುತ್ತೆ. ಸೊ ಆವಾಗ ಅಲೀಲ್ಸು ಚೇಂಜ್ ಆಗುತ್ತೆ. ಸೊ ಆವಾಗ ನಾವು ಹೆಟಿರೋಜೈಗಸ್ ಕಂಡೀಷನನ್ನು ನೋಡ್ಬೋದು. ಸೊ F1 ಏನಾಯಿತು, ಹೆಟಿರೋಜೈಗಸ್ ಕಂಡೀಷನ್ ಎಲ್ಲನೂ ಟಾಲ್ ಪ್ಲಾಂಟ್ಸೇ ಕಾಣಿಸ್ತು. ಮೆಂಡಲ್ ವಾಸ್ ಓಕೆ, ಹಿ ವಾಸ್ ಸರ್ಪ್ರೈಸ್, ಬಟ್ ಓಕೆ ಆಯಿತು. ಈಗ ಟಾಲ್ ಡ್ವಾರ್ಫ್, ಟಾಲ್ ಪ್ಲಾಂಟ್ ವಾಸ್ ಬಾರ್ನ್. ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಕ್ರಾಸ್ ಮಾಡಿದಾಗ F2 ಜನರೇಷನ್ ಅಂದರೆ ಸೆಕೆಂಡ್ ಫೀಲಿಯಲ್ ಜನರೇಷನಲ್ಲಿ he saw one dwarf plant. ಓಕೆ, ಒಂದೇ ಒಂದು ಡ್ವಾರ್ಫ್ ಪ್ಲಾಂಟ್. ಸೊ ಇದನ್ನು ನೋಡಿದಾಗ ಅವ್ನು ತುಂಬ ಆಶ್ಚರ್ಯ ಆಯಿತು, ಇಲ್ಲೇನಪ್ಪ ಇಲ್ಲಿ 2 ಟಾಲ್ ಇತ್ತಲ್ಲ. ಸೊ ಇಲ್ಲಿ ನಡೆದಿರೋದು ಸೆಲ್ಫ್ ಪಾಲಿನೇಷನ್. ಸೊ ಇಲ್ಲಿ ಸೆಲ್ಫಿಂಗ್ ಅಂತ ಕರಿತೀವಿ. ಓಕೆ, ಸೊ ಅದೇ ಪಾಲಿನ್ನ ಅದೇ ಸ್ಟಿಗ್ಮಾ ಮೇಲೆ ಹೋಗಿ ಕೂರತ್ತೆ, ಅಲ್ಲಿ ಪಾಲಿನೇಷನ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗಿ ಆಫ್ಸ್ಪ್ರಿಂಗ್ ಫಾರ್ಮ್ ಆಗುತ್ತೆ. ಸೊ ಇದು ಸೆಲ್ಫಿಂಗ್. F1 ಜನರೇಷನ್ ಆಗೋದು ಯಾವಾಗಲೂ ಸೆಲ್ಫಿಂಗ್, ಪ್ಯಾರೆಂಟಲ್ ಜನರೇಷನಲ್ಲಿ ಆಗೋದು ಕ್ರಾಸ್ ಪಾಲಿನೇಷನ್. ಸೊ ಇಲ್ಲೇನಾಯ್ತು ಮಕ್ಕಳ, ಏನು ಅಬ್ಸರ್ವ್ ಮಾಡಿದ್ರು, ಈ ಅಬ್ಸರ್ವ್ಡ್ 1:2:1 ರೇಷಿಯೋ ಆರ್ 3:1 ರೇಷಿಯೋ. ಇದರಲ್ಲಿ ಯಾವುದು ಫಿನೋಟೈಪಿಕ್ ರೇಷಿಯೋ ಬೇಗ ಹೇಳಿ, ಇದನ್ನು ನಿಮ್ಗೆ ಆಲ್ರೆಡಿ ಬೈ ಹಾರ್ಟ್ ಇರಬೇಕಿದು. ಸೊ ಫಿನೋಟೈಪಿಕ್ ರೇಷಿಯೋ ಯಾವುದು, ಇಟ್ ಈಸ್ 3:1. ಜಿನೋಟೈಪಿಕ್ ರೇಷಿಯೋ ಏನು, 1:2:1. ಸೊ ಏನು ಮಕ್ಕಳ, ಇಲ್ಲಿ 3 ಟಾಲ್ 1 ಡ್ವಾರ್ಫ್, 1 ಟಾಲ್, ಇಲ್ಲಿ ಹೋಮೋಸೈಗಸ್, ಹೆಟ್ರೋಸೈಗಸ್ ಮತ್ತು ಹೋಮೋಸೈಗಸ್ ರಿಸೆಸಿವ್. ಸೊ ರಿಸೆಸಿವ್ ಯಾವಾಗಲೂ ಹೋಮೋಸೈಗಸ್ ಕಂಡೀಷನ್ನಲ್ಲೇ ಎಕ್ಸ್ಪ್ರೆಸ್ ಆಗೋದು. ಸೊ ಇದೆಲ್ಲ ಓಕೆ ಮ್ಯಾಮ್, ಇದೆಲ್ಲ ಸ್ಕೂಲಲ್ಲಿ ಕಲ್ತಿದ್ದೀವಿ, ನೆನಪಿದೆ ನಮಗೆ. ಬಟ್ ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇದರಿಂದ 2 ಲಾಸನ್ನು ಡೆಡ್ಯೂಸ್ ಮಾಡ್ತಾರೆ. ಏನದು, ಫಸ್ಟ್ ಒನ್ ಈಸ್ ಲಾ ಆಫ್ ಡಾಮಿನೆನ್ಸ್. ಸೊ ಏನದು ಲಾ ಆಫ್ ಡಾಮಿನೆನ್ಸ್, ಯಾವ ಕ್ರಾಸ್ನಿಂದ ಅರ್ಥ ಮಾಡಿಕೊಂಡ್ರು, ಇಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್. ಸೊ ಏನದು ಲಾ ಆಫ್ ಡಾಮಿನೆನ್ಸ್? ಸೊ ಲಾ ಆಫ್ ಡಾಮಿನೆನ್ಸ್ನಲ್ಲಿ ಏನು ಹೇಳ್ತಾರೆ, ದೆರ್ ಆರ್ ಸಮಥಿಂಗ್ ಕಾಲ್ಡ್ ಫ್ಯಾಕ್ಟರ್ಸ್. ಓಕೆ, ಈ ಫ್ಯಾಕ್ಟರ್ಸ್ ಏನಿದೆ ಸ್ಟೇಬಲ್ ಆಗಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗ್ತಾ ಇದೆ. ಸೊ ಇದು ಯಾವಾಗಲೂ ಪೇರ್ಸ್ನಲ್ಲಿರುತ್ತೆ, ಇದು ಯಾವಾಗಲೂ ಪೇರ್ನಲ್ಲಿರುತ್ತೆ. ಒನ್ ಆಫ್ ಇಟ್ ಈಸ್ ಡಾಮಿನೆಂಟ್. ಓಕೆ, ಒನ್ ಆಫ್ ಇಟ್ ಈಸ್ ಡಾಮಿನೆಂಟ್ ಓವರ್ ದ ಅದರ್. ಸೊ ಈ ಡಾಮಿನೆಂಟ್ ಏನಿದೆ ಅದು ಎಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, F1 ಜನರೇಷನಲ್ಲಿ ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಗುತ್ತೆ, F2 ಜನರೇಷನಲ್ಲಿ ರಿಸೆಸಿವ್ ಎಕ್ಸ್ಪ್ರೆಸ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಹೋಮೋಸೈಗಸ್ ಕಂಡೀಷನನ್ನು ನಾವು ಪುನಃ ನೋಡ್ತೀವಿ. ಓಕೆ, ಸೊ ಇದಿಷ್ಟನ್ನು ಅವರು ಲಾ ಆಫ್ ಡಾಮಿನೆನ್ಸ್ ಅಂತ ಅದನ್ನು ಪ್ರಪೋಸ್ ಮಾಡ್ತಾರೆ. ಸೊ ಏನು ಹೇಳ್ತಾರೆ, 2 factors are there. So there is one factor, there's something called factors that is going on from one generation to another. ಅದು ಯಾವಾಗಲೂ ಪೇರ್ಸಲ್ಲಿರುತ್ತೆ. ಒನ್ ಆಫ್ ಇಟ್ ಇಸ್ ಡಾಮಿನೆಂಟ್ ಓವರ್ ದ ಅದರ್. ಸೊ ಆ ಡಾಮಿನೆಂಟ್ ಇರೋವಂಥ ಟ್ರೇಟ್ ಏನಿದೆ ಅಥವಾ ಅಲೀಲ್ ಏನಿದೆ ಅದು F1 ಜನರೇಷನಲ್ಲಿ ಎಕ್ಸ್ಪ್ರೆಸ್ ಆಗಿದೆ, ಮತ್ತು F2 ಜನರೇಷನ್ನಲ್ಲಿ ರಿಸೆಸಿವ್ದು ಕೂಡ ನಾವು ನೋಡ್ತೀವಿ. ಸೊ ಇದಿಷ್ಟು ಅದರ ಫಸ್ಟ್ ಲಾ. ಸೆಕೆಂಡ್ ಲಾ ಅಲ್ಲಿ ಏನು ಹೇಳ್ತಾರೆ, ಲಾ ಆಫ್ ಸೆಗ್ರಿಗೇಷನ್. ಮಕ್ಕಳ ಇಲ್ಲಿ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಜನ, ಲಾ ಆಫ್ ಸೆಗ್ರಿಗೇಷನ್ ಮತ್ತು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಲಾ ಆಫ್ ಸೆಗ್ರಿಗೇಷನ್ ಕೂಡ ಮೋನೋ ಹೈಬ್ರಿಡ್ ಕ್ರಾಸ್ನಲ್ಲೇ ಅವರು ಅರ್ಥ ಮಾಡ್ಕೊಂಡಿದ್ದು. ಸೊ ಏನಾಯಿತು ಇಲ್ಲಿ, ಈಗ ಈ ಗ್ಯಾಮೀಟ್ ಫಾರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ನೀವು ಇಲ್ಲಿ ನೋಡಿದಾಗ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಟಿ. ಸೊ ಇಲ್ಲಿ ಗ್ಯಾಮೀಟ್ಸ್ ಏನಾಗಿರ್ಬೋದು, ಒಂದೇ ವೆರೈಟಿ ಆಫ್ ಗ್ಯಾಮೀಟ್ ಫಾರ್ಮ್ ಆಗ್ಬೋದು. ನಾವು ಕಲ್ತಿದ್ದೀವಿ ಮಿಯೋಸಿಸ್ನಲ್ಲಿ ಏನಾಗುತ್ತೆ, ಡಿಪ್ಲಾಯ್ಡ್ ಇರುವಂಥ ಮದರ್ ಸೆಲ್ 4 ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸನ್ನು ಅದು ಜನರೇಟ್ ಮಾಡುತ್ತೆ. ಸೊ ಅದರಲ್ಲಿ 1 ಕಾಪಿ ಮಾತ್ರ ಇರುತ್ತೆ. ಸೊ ಅಲ್ಲೇನಾಯಿತು, ಈ ಪರ್ಟಿಕ್ಯುಲರ್ ಅಲೀಲ್ಸ್ ಏನಿದೆ ಇಟ್ ಇಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್. ನಾವು ಅಲ್ಲೂ ಕ್ರೋಮೋಸೋಮ್ ಡಿಸ್ಜಂಕ್ಷನ್ ಬಗ್ಗೆನೇ ಮಾತಾಡ್ತೀವಿ ಅಲ್ವಾ. ಸೊ ಕ್ರೋಮೋಸೋಮ್ ಏನಾಗುತ್ತೆ, ಡಬಲ್ ಆಗುತ್ತೆ.
ಅಲ್ವಾ. DNA ಕ್ವಾಂಟಿಟಿ ಡಬಲ್ ಆಗುತ್ತೆ, ಕ್ರೋಮೋಸೋಮ್ ನಂಬರ್ ಸ್ಟಿಲ್ ರಿಮೇನ್ಸ್ ದ ಸೇಮ್ ಅಲ್ವಾ ಮಿಯೋಸಿಸ್ನಲ್ಲಿ. ಸೊ ಅದು ಡಬಲ್ ಆಗುತ್ತೆ. ಅದಾದ ನಂತರ ನಾವು ಅದು ಮತ್ತೆ ಸೆಗ್ರಿಗೇಟ್ ಆಗಿ ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸನ್ನು ನಾವು ನೋಡ್ತೀವಿ. ಸೊ ಅದರಲ್ಲಿ ಒಂದೇ ಗ್ಯಾಮಿಟ್ ಬರುತ್ತೆ. ಸೊ ಇಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೀಟ್ ಇಸ್ ಫಾರ್ಮ್ಡ್. ಓಕೆ. ಆದರೆ ಇಲ್ಲಿ ನೀವು ನೋಡಿದಾಗ F2 ಜನ್ರೇಷನಲ್ಲಿ 2 ಥರದ ನಾವು ಗ್ಯಾಮೀಟ್ಗಳನ್ನು ನೋಡ್ಬೋದು. ಯಾವುದದು? ಸೊ ಇಲ್ಲಿ ನೀವು ಒಂದಾ ಕ್ಯಾಪಿಟಲ್ ಟಿ, ಇನ್ನೊಂದು ಸ್ಮಾಲ್ ಲೆಟರ್ ಟಿ. ಸೊ ಎರಡೂ ಪೇರೆಂಟ್ಸ್ನಲ್ಲಿ 2 ಥರದ ಗ್ಯಾಮೀಟ್ಸನ್ನು ನೀವು ನೋಡ್ತೀರಾ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪ್ಯೂನೆಟ್ ಸ್ಕ್ವೇರ್ ಬರೆದಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹೇಗೆ ಬರೀತೀರಾ ಪ್ಯೂನೆಟ್ ಸ್ಕ್ವೇರ್ ಅಲ್ವಾ? ಸೊ ಇಲ್ಲಿ ಗ್ಯಾಮೀಟ್ಸ್. ಓಕೆ. ಸೊ ಇಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಕರೆಕ್ಟ್? ಇದು ನಮ್ಮ ಪ್ಯೂನೆಟ್ ಸ್ಕ್ವೇರ್. ಸೊ ಇಲ್ಲೇನಾಯಿತು? ಇಲ್ಲಿ 3:1 ಮತ್ತು 1:2:1. ಓಕೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅದು ಹೇಗೆ ಸೆಗ್ರಿಗೇಟ್ ಆಗಿದೆ ಅಂತ. ಇಲ್ಲಿ ಯಾವುದೇ ಥರದ ಬ್ಲೆಂಡಿಂಗನ್ನು ನೀವು ನೋಡ್ತಿಲ್ಲ. ಅದು ಅದ್ರ ಪಾಡ್ಗದು ಸೆಗ್ರಿಗೇಟ್ ಆಗಿದೆ, ಒಟ್ಟಿಗೆ ಇದೆ ಇಲ್ಲಿ, ಆದರೆ ಅದ್ರ ಪಾಡ್ಗದು ಸೆಗ್ರಿಗೇಟ್ ಆಗಿದೆ. ಈಗ ಒಂದು ಹೋಮೋಸೈಗಸ್ ಕಂಡೀಷನಲ್ಲಿ 1 ಟೈಪ್ ಆಫ್ ಗ್ಯಾಮಿಟ್ಸ್, ಅಂದರೆ ಎಲ್ಲ ಗ್ಯಾಮಿಟಲ್ಲೂ ಒಂದೇ ಟೈಪ್ ಆಫ್ ಅಲೀಲ್ ಇರುತ್ತೆ. ಇಲ್ಲಿ ಅದು ಸೆಗ್ರಿಗೇಟ್ ಆಗ್ತಾ ಇದೆ. ಸೊ ಅದು ಒಂದೊಂದು ಗ್ಯಾಮಿಟಲ್ಲಿ ಒಂದೊಂದು ಥರದ ಅಲೀಲ್ ಸೆಗ್ರಿಗೇಟ್ ಆಗ್ತಾ ಇದೆ. ಸೊ 50% ವಿಲ್ ಬಿ ಕ್ಯಾಪಿಟಲ್ ಲೆಟರ್ ಟಿ, 50% ವಿಲ್ ಬಿ ಸ್ಮಾಲ್ ಲೆಟರ್ ಟಿ. ಸೊ ಇದನ್ನು ಅವರು ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರು. ಸೊ ಮೆಂಡಲ್ ಇನ್ಫರ್ಡ್ 2 ಥಿಂಗ್ಸ್ ಫ್ರಮ್ ಮೊನೋಹೈಬ್ರಿಡ್ ಕ್ರಾಸ್. ಏನದು? ಲಾ ಆಫ್ ಡಾಮಿನೆನ್ಸ್ ಮತ್ತು ಲಾ ಆಫ್ ಸೆಗ್ರಿಗೇಷನ್. ಸೊ ಇದನ್ನು ಈಸಿಯಾಗಿ ನೀವು ಇದನ್ನೇನೋ ನೆನ್ಪಿಟ್ಕೊಳ್ತೀರಾ. ಸೊ ಈ ರೇಷಿಯೋಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳ. ಓಕೆ. ಸೊ ಇಲ್ಲಿ 3:1 ಮತ್ತು 1:2:1. ಓಕೆ. ಸೊ ಈಗ ಇದಿಷ್ಟು ನಮಗೆ ಅರ್ಥ ಆಯಿತು. ಸೊ ಮೊನೋಹೈಬ್ರಿಡ್ ಕ್ರಾಸ್ನಲ್ಲಿ ವಿ ಅಂಡರ್ಸ್ಟುಡ್ ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಲಾ ಆಫ್ ಸೆಗ್ರಿಗೇಷನ್. ಆದರೆ ಇಲ್ಲಿ ಒಂದು ಡಿವಿಯೇಷನನ್ನು ನೋಡ್ತೀವಿ ಮಕ್ಕಳ. ಸೊ ಇದು ಮೆಂಡಲ್ ನೋಡಿದ್ದಲ್ಲ, ಇದು ಆಮೇಲೆ ದೇ ಡಿಸ್ಕವರ್ಡ್. ಸೊ ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನೋದನ್ನ ನೋಡಿದ್ರು. ಏನಪ್ಪ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್? ಇದ್ರದ್ದು ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ. ಏನದು? ಬೇಗ ಕಾಮೆಂಟ್ಸಲ್ಲಿ ಹಾಕಿ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಅವರು ಡಾಗ್ ಫ್ಲವರ್ ಅನ್ನೋ ಒಂದು ಪರ್ಟಿಕ್ಯುಲರ್ ಫ್ಲವರ್ನಲ್ಲಿ, ಓಕೆ, ಡಾಗ್ ಫ್ಲವರ್ ಅಥವಾ ಸ್ನ್ಯಾಪ್ ಡ್ರ್ಯಾಗನ್, 4 o'clock ಪ್ಲಾಂಟ್, ಈ ಪರ್ಟಿಕ್ಯುಲರ್ ಫ್ಲವರ್ನಲ್ಲಿ ಏನು ಅಬ್ಸರ್ವ್ ಮಾಡಿದ್ರು? ದಟ್ ಇಫ್ ದರ್ ವಾಸ್ ರೆಡ್ ಫ್ಲವರ್ ಮತ್ತು ವೈಟ್ ಫ್ಲವರ್. ಸೊ ಗ್ಯಾಮಿಟ್ಸ್ ಬರ್ಕೊಂಡ್ರು ರೆಡ್ ಮತ್ತು ಕ್ಯಾಪಿಟಲ್ ಆರ್, ಸ್ಮಾಲ್ ಲೆಟರ್ ಆರ್. ಸೊ ಇದು ಎರಡು F1 ಜನ್ರೇಷನಲ್ಲಿ ನೋಡಿದಾಗ ಆ್ಯಕ್ಚುಲಿ ಏನಿರಬೇಕಿತ್ತು? ಮೆಂಡಲ್ ಪ್ರಕಾರ ರೆಡ್ ಇರಬೇಕಿತ್ತು. ಬಟ್ ಇನ್ಸ್ಟೆಡ್ ನಾವೇನು ನೋಡಿದ್ವಿ? ಪಿಂಕ್ ಕಲರ್ ನೋಡಿದ್ವಿ. ಸೊ ಅದು ತುಂಬ ಶಾಕ್ ಆಯ್ತು ಇವ್ರಿಗೆ. ಏನಿದು ರೆಡ್ಡು ಅಲ್ಲ ಅಥವಾ ಪಿಂಕು ಅಲ್ಲ, ಇಲ್ಲೇನಿದು ಬ್ಲೆಂಡ್ ಆಗಿದೆಯಾ ಅಂತ. ಸೊ ದಟ್ ಈಸ್ ವೈ ದೇ ಕಾಲ್ ಇಟ್ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಬಟ್ ಇದನ್ನು ಮತ್ತೆ ಅವರು ತಪ್ಪು ಅಂತ ಹೇಳಿದ್ರು. ಯಾಕೆ? ಸೊ ಇಲ್ಲಿ ಅರ್ಥ ಏನು? ಯಾರ್ಯಾರು ಪೇಂಟ್ಸ್ ಯೂಸ್ ಮಾಡಿದ್ರೆ ಇವ್ರಿಗೆಲ್ಲ ಗೊತ್ತಿರುತ್ತೆ. ಪಿಂಕ್ ಕಲರ್ ಬೇಕು ಅಂದರೆ ನಾವೇನು ಮಾಡ್ತೀವಿ? ಒಂದು ಸ್ವಲ್ಪ ರೆಡ್ ಕಲರ್ ಪೇಂಟ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ವೈಟ್ ಕಲರ್ ಪೇಂಟ್ ಮಿಕ್ಸ್ ಮಾಡಿದ್ರೆ ಅದು ಪಿಂಕ್ ಕಲರ್ ಆಗುತ್ತೆ ಅಲ್ವಾ? ಸೊ ಇಲ್ಲೂ ಹಾಗೆ ಬ್ಲೆಂಡ್ ಆಗ್ತಿದೆ ಅಂತ. ಬಟ್ ಆ್ಯಕ್ಚುಲಿ ಇಲ್ಲಿ ಅದಾಗಿಲ್ಲ. ಯಾಕೆ? F2 ಜನ್ರೇಷನ್ ನೋಡಿದಾಗ ಇಲ್ಲಿ ಓಕೆ, ಇಲ್ಲಿ ಪಿಂಕೇ ಬಂತು, ಆಯಿತು, ಶಬಾಷ್. ನೆಕ್ಸ್ಟ್ ಏನು? ಇಲ್ಲಿ ನೋಡಿದಾಗ F2 ಜನ್ರೇಷನಲ್ಲಿ ನೋಡಿದಾಗ ಇಲ್ಲಿ 2 ಪಿಂಕ್ ಫ್ಲವರ್ ಬಟ್ ಒಂದು ವೈಟ್ ಫ್ಲವರ್ ಇಂಟ್ಯಾಕ್ಟ್ ಆಗಿದೆ. ಸೊ ಇಲ್ಲೂ ಸಹ ಒಂದು ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಿರುವಂತಹ ಆಫ್ಸ್ಪ್ರಿಂಗ್ ಅನ್ನು ಅವರು ನೋಡಿದ್ರು. ಸೊ ಈಗ ಇಲ್ಲಿ ಬ್ಲೆಂಡ್ ಆಗಿಬಿಟ್ಟಿದ್ರೆ ಎಲ್ಲ ಪಿಂಕ್ ಕಲರೇ ಇರಬೇಕಿತ್ತು. ಅದು ಹೇಗೆ ವೈಟ್ ಕಲರ್ ಮತ್ತೆ ವಾಪಸ್ ಬಂತು? ಸೊ ಅವಾಗ ಗೊತ್ತಾಯ್ತು ದಿಸ್ ಸ್ಟಿಲ್ ಫಾಲೋಸ್ ಲಾ ಆಫ್ ಸೆಗ್ರಿಗೇಷನ್. ಅಂದರೆ ಅದು ಕರೆಕ್ಟಾಗಿ ಸೆಗ್ರಿಗೇಟ್ ಆಗ್ತಿದೆ ಮಕ್ಕಳ. ಇದು ಸೆಗ್ರಿಗೇಟ್ ಆಗ್ತಿದೆ, ಯಾವುದೇ ಥರದ ಬ್ಲೆಂಡಿಂಗ್ ಇಲ್ಲ. ಇಟ್ ಈಸ್ ನಾಟ್ ಅ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಸೊ ಅವಾಗ ಅದನ್ನು ಬ್ಲೆಂಡೆಡ್ ಇನ್ಹೆರಿಟೆನ್ಸ್ ಅಂತ ಕರೆಯೋದನ್ನು ಸ್ಟಾಪ್ ಮಾಡಿದ್ರು. ಸೊ ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇಟ್ಸ್ ನಾಟ್ ಅ ಬ್ಲೆಂಡೆಡ್ ಇನ್ಹೆರಿಟೆನ್ಸ್. ಅದು ಲಾ ಆಫ್ ಸೆಗ್ರಿಗೇಷನನ್ನು ಫಾಲೋ ಆಗುತ್ತೆ. ಆದರೆ ಇದು ಡಿವಿಯೇಟ್ ಆಗೋದು ಯಾವುದು? ಲಾ ಆಫ್ ಡಾಮಿನೆನ್ಸಿಂದ. ಸೊ ಇಲ್ಲೇನಾಯಿತು? ಇಲ್ಲಿ ಕ್ಯಾಪಿಟಲ್ ಆರ್ ಇದ್ದಾಗ, ಸ್ಮಾಲ್ ಆರ್ ಇದ್ದಾಗ ಆರ್ ಶುಡ್ ಬಿ ಡಾಮಿನೆಂಟ್, ಅದು ಎಕ್ಸ್ಪ್ರೆಸ್ ಆಗಿರಬೇಕು. ಆದರೆ ಇಲ್ಲೇನಾಯಿತು? ಅದು ಕಂಪ್ಲೀಟಾಗಿ ಡಾಮಿನೆಂಟ್ ಆಗಿಲ್ಲ ಮಕ್ಕಳ. ಸೊ ಹಾಗಾಗಿ ಅದು ಕಂಪ್ಲೀಟಾಗಿ ರೆಡ್ ಕಲರ್ ಫ್ಲವರನ್ನು
ನಾವು ಕಾಣೋದಿಲ್ಲ F1 ಅಲ್ಲಿ. ಸೊ ಇದು ಡಿವಿಯೇಷನ್ ಎಲ್ಲಿ ಬಂತು? ಇದು ಲಾ ಆಫ್ ಡಾಮಿನೆನ್ಸಲ್ಲಿ ಡಿವಿಯೇಷನ್ ಬಂತು. ಸೊ ಈ ಮೈಂಡ್ ಮ್ಯಾಪನ್ನೇ ಫಾಲೋ ಮಾಡಿದ್ರೆ, ಸೊ ಇಲ್ಲಿ ನಾವು ಲಾ ಆಫ್ ಡಾಮಿನೆನ್ಸ್ ಬಗ್ಗೆ ಕಲ್ತ್ವಿ, ಲಾ ಆಫ್ ಸೆಗ್ರಿಗೇಷನ್, ಮೋನೋಹೈಬ್ರಿಡ್ ಕ್ರಾಸ್ ಆಯಿತು, ಇಲ್ಲಿ ರೇಷಿಯೋಸನ್ನು ನೋಡಿದ್ವಿ, ನೆಕ್ಸ್ಟ್ ನಾವು ಡಿವಿಯೇಷನ್ಸನ್ನು ನೋಡಿದ್ವಿ. ಇಲ್ಲಿ ಮಧ್ಯದಲ್ಲಿ ಒಂದು ಟೆಸ್ಟ್ ಕ್ರಾಸ್ ಅಂತ ಇದೆ. ಏನದು ಟೆಸ್ಟ್ ಕ್ರಾಸ್? ಬೇಗ ಕಾಮೆಂಟ್ ಮಾಡಿ ಗೊತ್ತಿದ್ರೆ ನಿಮಗೆ ಟೆಸ್ಟ್ ಕ್ರಾಸ್ ಅಂದರೆ ಏನು ಅಂತ. ಸೊ ಈ ಟೆಸ್ಟ್ ಕ್ರಾಸ್ ಅಂದರೆ ಈಗ ಜೀನೋಟೈಪ್ ಏನಿದೆ ಅದು ಗೊತ್ತಾಗಬೇಕು. ಒಂದು ಹೋಮೋಸೈಗಸ್ ಇದ್ದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ವಾ. ಟಾಲ್ ಇದ್ದರೆ ಅಥವಾ ಡಾಮಿನೆಂಟ್ ಅಥವಾ ರಿಸೆಸಿವ್ ಅಲ್ಲಿ ನೋಡಿದಾಗ ರಿಸೆಸಿವ್ ಇದ್ದರೆ ನಮಗೆ ಗೊತ್ತು ಅದು ಹೋಮೋಸೈಗಸ್ ಕಂಡೀಷನ್ನೇ, ಅದು ಗೊತ್ತಾಗ್ಬಿಡುತ್ತೆ. ಆದರೆ ಡಾಮಿನೆಂಟ್ ಇದ್ದರೆ ಅದು ಹೋಮೋಸೈಗಸ್ಸಾ ಹೆಟ್ರೋಸೈಗಸ್ಸಾ ಹೇಗೆ ಗೊತ್ತಾಗುತ್ತೆ? ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ ನಾವು? ಟೆಸ್ಟ್ ಕ್ರಾಸನ್ನು ಕಂಡಕ್ಟ್ ಮಾಡಿದ್ರು ಮೆಂಡಲ್. ಹೇಗೆ ಮಾಡಿದ್ರು ಅದನ್ನು? ರಿಸೆಸಿವ್ ಪೇರೆಂಟ್ನ ತೊಗೊಂಡ್ರು. ಓಕೆ, ಸೊ ರಿಸೆಸಿವ್ ಪೇರೆಂಟ್ ನಮಗೆ ಗೊತ್ತು ಅದರ ಜೀನೋಟೈಪ್. ಆದರೆ ವಾಟ್ ಹಿ ಡಿಡ್, ಹಿ ಟುಕ್ ಒನ್ ಡಾಮಿನೆಂಟ್ ಅನ್ನೋನ್ ವೆರೈಟಿ. ಓಕೆ, ಅನ್ನೋನ್ ಡಾಮಿನೆಂಟ್ ವೆರೈಟಿ ಫ್ರಮ್ F2 ಜನರೇಷನ್ ಆ್ಯಂಡ್ ಹಿ ಕ್ರಾಸ್ಡ್ ಇಟ್ ವಿತ್ ರಿಸೆಸಿವ್ ಪೇರೆಂಟ್. ಸೊ ಆವಾಗ ಏನು ಇನ್ಫರ್ ಮಾಡಿದ್ರು? ಇಲ್ಲಿ 2 ಮಕ್ಕಳ. ಸೊ ಈಗ ಫಸ್ಟ್ ಏನು, ಲೆಟ್ ಇಸ್ ಸೇ ದಿಸ್ ಇಸ್ ಅನ್ನೋನ್ ಪೇರೆಂಟ್ ಆ್ಯಂಡ್ ಯು ಆರ್ ಕ್ರಾಸಿಂಗ್ ವಿತ್ small t, small t. This is also unknown parent with small t, small t. ಒಂದು ಕಂಡೀಷನ್ನಲ್ಲಿ ಎಲ್ಲರೂ ಟಾಲ್ ಇದ್ರು. ಆಲ್ ದಿ ಆಫ್ ಸ್ಪ್ರಿಂಗ್ಸ್ ಆರ್ ಟಾಲ್. ಓಕೆ, 4 ಟಾಲ್. ಆದರೆ ಇಲ್ಲಿ 2 ಟಾಲ್, 2 ಡ್ವಾರ್ಫ್. ಅಂದರೆ 1:1 ರೇಷಿಯೋ ಅನ್ನ ನೋಡಿದ್ರು. ಅರ್ಥ ಏನು? ಸೊ ಈಗ ಇಲ್ಲಿ ಲೆಟ್ ಇಸ್ ಸೇ ಇಟ್ ಈಸ್ ಕ್ಯಾಪಿಟಲ್ ಟಿ. ಸೊ ಇಲ್ಲಿ ಏನು ಗ್ಯಾಮೀಟ್ ಫಾರ್ಮ್ ಆಯಿತು? ಕ್ಯಾಪಿಟಲ್ ಟಿ. ಇಲ್ಲಿ ಸ್ಮಾಲ್ ಟಿ ಫಾರ್ಮ್ ಆಯಿತು. ಸೊ ನಾನು ಇದನ್ನು ಕ್ರಾಸ್ ಮಾಡಿದಾಗ ಎಲ್ಲನೂ ಟಾಲೇ ಬರುತ್ತೆ. ಯಾಕೆ? ಇಟ್ ಈಸ್ ಹೆಟಿರೋಸೈಗಸ್. ಸೊ ಆವಾಗ ಅಲ್ಲಿ ಅನ್ನೋನ್ ಪೇರೆಂಟ್ ಏನಾಯಿತು ಮಕ್ಕಳ? ಅನ್ನೋನ್ ಪೇರೆಂಟ್ನ ಜೀನೋಟೈಪ್ ಏನಾಯಿತು? ಇಟ್ ಈಸ್ ಕ್ಯಾಪಿಟಲ್ ಟಿ. ಇಲ್ಲಿ ಏನಾಯಿತು? ಲೆಟ್ಸ್ ಅಸ್ಯೂಮ್ ಇಟ್ ವಾಸ್ ಹೆಟಿರೋಸೈಗಸ್. ಸೊ ಇಲ್ಲೇನಾಯಿತು? 2 ಥರ ಗ್ಯಾಮೀಟ್ಸ್ ಫಾರ್ಮ್ ಆಯಿತು. ಇಲ್ಲಿ ಒಂದೇ ಥರದ ಗ್ಯಾಮೀಟ್ ಫಾರ್ಮ್ ಆಯಿತು. ಸೊ ಏನಾಯಿತು ಮಕ್ಕಳ? 1 ಟಾಲ್, 1 ಡ್ವಾರ್ಫ್. ಕರೆಕ್ಟ್? ಸೊ ಏನು ರೇಷಿಯೋನ ನೋಡಿದ್ರು? 1:1 ರೇಷಿಯೋನ ನೋಡಿದ್ರು. ಸೊ ಆ ಜನರೇಷನ್ ಆಫ್ ಸ್ಪ್ರಿಂಗ್ಸಲ್ಲಿ 1:1 ಇದ್ದರೆ ದ ಅನ್ನೋನ್ ಪೇರೆಂಟ್ ಈಸ್ ಹೆಟಿರೋಸೈಗಸ್. ಎಲ್ಲನೂ ಟಾಲ್ ಇದ್ದರೆ ಅಥವಾ ಡಾಮಿನೆಂಟನ್ನೇ ನಾವು ನೋಡಿದಾಗ ದ ಪೇರೆಂಟ್ ಇಸ್ ಹೋಮೋಸೈಗಸ್. ಸೊ ಈ ಟೆಸ್ಟ್ ಕ್ರಾಸ್ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಸೊ ಮಕ್ಕಳ ಈ ಟೆಸ್ಟ್ ಕ್ರಾಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಸೊ 1:1 ರೇಷಿಯೋ. ಸೊ ಈಗ ಡೈಹೈಬ್ರಿಡ್ ಕ್ರಾಸ್ನಲ್ಲಿ ಏನಾಗುತ್ತೆ? ಸೊ ಡೈಹೈಬ್ರಿಡ್ ಕ್ರಾಸಲ್ಲಿ ನಾನು ತಿಳ್ಕೋಬೇಕು ಅದರ ರೇಷಿಯೋ ಅಂದರೆ ಅಲ್ಲಿ 1:1:1:1. ಸೊ ಈ ರೇಷಿಯೋನ ನೋಡಿದಾಗ ಅವಾಗ ಇಟ್ ಈಸ್ ಹೆಟಿರೋಸೈಗಸ್. ಹೇಗೆ ಬರುತ್ತೆ 1:1:1 ರೇಷಿಯೋ ಅಂದರೆ? ಸೊ ನೀವು ಈಗ ವೆನ್ ಯು ಟೇಕ್ ಕ್ಯಾಪಿಟಲ್ ಲೆಟರ್ Y, ಕ್ಯಾಪಿಟಲ್ ಲೆಟರ್ Y, ಕ್ಯಾಪಿಟಲ್ R, ಸ್ಮಾಲ್ ಲೆಟರ್ y. ಸೊ ಈ ಕಂಡೀಷನನ್ನು ತಗೊಳ್ತೀರಲ್ವಾ? ಸೊ ಇದು ಡ್ವಾರ್ಫ್ ಪೇರೆಂಟ್. ಸೊ ಇಲ್ಲಿ 2 ಗ್ಯಾಮೀಟ್ ಫಾರ್ಮ್ ಆಗುತ್ತೆ. ಇಲ್ಲಿ ಎಷ್ಟು ಫಾರ್ಮ್ ಆಗುತ್ತೆ? ಇಫ್ ಇಟ್ ಈಸ್ ಹೋಮೋಸೈಗಸ್ ಇಟ್ ವಿಲ್ ಬಿ 1, 2. ಅದೇ ಹೆಟಿರೋಸೈಗಸ್ ಆದರೆ ಇಟ್ ವಿಲ್ ಬಿ ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r. ಸೊ ಇಲ್ಲಿ 4 ವೆರೈಟೀಸ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ 1:1:1 ರೇಷಿಯೋ ಅಲ್ಲಿ ನಾವು ನೋಡಿದಾಗ ವಿ ವಿಲ್ ನೋ ದ ಜಿನೋಟೈಪ್ ಆಫ್ ದ ಪೇರೆಂಟ್. ಸೊ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಟೆಸ್ಟ್ ಕ್ರಾಸ್ ಫಾರ್ ಮೋನೋಹೈಬ್ರಿಡ್ ಇಸ್ 1:1. ಅವಾಗ ಅದು ಏನಾಗಿರುತ್ತೆ ಮಕ್ಕಳ? ಅದು ಹೋಮೋಸೈಗಸ್ ಹೆಟ್ರೋಸೈಗಸ್ ಆಗಿರುತ್ತೆ. ಅದೇ ಎಲ್ಲ ಟಾಲ್ ಇದ್ದಾಗ ಅದು ಹೋಮೋಸೈಗಸ್ ಆಗಿರುತ್ತೆ. ಡೈಹೈಬ್ರಿಡ್ ಕ್ರಾಸ್ಗೆ 1:1:1:1. ಓಕೆ, ಸೊ ಇದಿಷ್ಟು ಟೆಸ್ಟ್ ಕ್ರಾಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋವಂಥದ್ದೇನು? ನೆಕ್ಸ್ಟ್ ಬರೋವಂಥದ್ದು ಇನ್ನೊಂದು ಡಿವಿಯೇಷನ್, ಕೋಡಾಮಿನೆನ್ಸ್. ಸೊ ಕೋಡಾಮಿನೆನ್ಸ್ ಅಂದರೆ ಏನು ಮಕ್ಕಳ? ಸೊ ಇಲ್ಲಿ 2 ಕಾನ್ಸೆಪ್ಟ್ ಇದೆ. ಬ್ಲಡ್ ಗ್ರೂಪ್ ಅಂತ ಅಂತೀರಾ, ಬಟ್ ಬ್ಲಡ್ ಗ್ರೂಪಲ್ಲಿ 2 ಕಾನ್ಸೆಪ್ಟ್ ಇದೆ. ಒಂದು ಮಲ್ಟಿಪಲ್ ಅಲಿಲಿಸಮ್, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಅಲಿಲಿಸಮ್, ಆ್ಯಂಡ್ AB ಬ್ಲಡ್ ಗ್ರೂಪ್ ಅಲೋನ್ ಈಸ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಸೊ ಇಲ್ಲಿ ನಾವು ನೋಡಿದ್ದು ಅದು ಒಂದರ ಮೇಲೆ ಇನ್ಕಂಪ್ಲೀಟ್ ಆಗಿ, ಅಂದರೆ ಈಗ ಟೀಚರ್ ಇದ್ದಾರಪ್ಪ, ಟೀಚರ್ ಕ್ಲಾಸಿಗೆ ಬಂದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿಬಿಡ್ತೀರಾ.
ಅದೇ ಕ್ಲಾಸ್ ಮಾನಿಟರ್ನ ಕಳಿಸಿದ್ರೆ ಇಲ್ಲಿ ಶಿಶು ಅಂತ ಮಾತುಗಳು ನಡೀತಾನೆ ಇರುತ್ತೆ. ಯಾಕೆ? ಟೀಚರ್ ಇಸ್ ಕಂಪ್ಲೀಟ್ಲಿ ಡಾಮಿನೆಂಟ್ ಅಂದರೆ ಟೀಚರ್ ಅಂದರೆ ರೆಸ್ಪೆಕ್ಟ್ ಡಾಮಿನೆಂಟ್. ಕ್ಲಾಸ್ ಮಾನಿಟರ್ ಫ್ರೆಂಡೇ ತಾನೇ, ಸ್ವಲ್ಪ ಮಾತಾಡ್ಬೋದಲ್ವಾ, ಆ ಥರ ಲೀನಿಯನ್ಸ್ ಇರುತ್ತೆ. ಸೊ ಹಾಗೆ ಇಲ್ಲಿ ಇಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಕೋ ಡಾಮಿನೆನ್ಸ್ ಅಂದರೆ ಏನು? ನಾನು ಮಾತಾಡ್ತೀನಿ. ಈಗ ಯಾವುದೋ ಡಿಬೇಟ್ ನಡೀತಿದ್ಯಪ್ಪ, ಬೋತ್ ಇಂಟೆಲೆಕ್ಚುಯಲ್ ಅಂದರೆ ಮ್ಯಾಮೂ ಡಿಬೇಟ್ ಮಾಡ್ತಾರೆ, ನೀವೂ ಡಿಬೇಟ್ ಮಾಡ್ತೀರಾ, ಇಬ್ಬರೂ ಸರಿಸಾಟಿಯಾಗಿ ಮಾತಾಡ್ತೀರಾ. ಅವರು ಫಾರ್ಗೆ ಒಂದು ಪಾಯಿಂಟ್ ಕೊಟ್ಟರೆ ನೀವು ಅಗೇನ್ಸ್ಟ್ಗೆ ಒಂದು ಪಾಯಿಂಟ್ ಕೊಡ್ತೀರಾ, ಅಥವಾ ಅದರ್ ವೇ ರೌಂಡ್. ಸೊ ಇಲ್ಲಿ ಇಬ್ಬರೂ ಡಾಮಿನೆಂಟ್ ಇದ್ದೀರಾ. ಸೊ ಹಾಗೇನೆ ಬ್ಲಡ್ ಗ್ರೂಪ್ನಲ್ಲಿ ಏನಾಗುತ್ತೆ, ಸೊ ಈ ಬ್ಲಡ್ ಗ್ರೂಪ್ನ ಗವರ್ನ್ ಮಾಡುವಂಥದ್ದು ಒಂದು ಜೀನ್ ಇದೆ, ಅದು ಐಸೋಅಗ್ಲೂಟಿನಿನ್. ಆಯಿತಾ? ಸೊ ಈ ಜೀನ್ ಏನಿದೆ, ಎಲ್ಲ ಜೀನ್ಗೂ ನಾನು ಇಷ್ಟೊತ್ತು ಹೇಳ್ತಿದ್ದೆ ಫ್ಯಾಕ್ಟರ್ಸ್ ಅಕ್ಕರ್ ಇನ್ ಪೇರ್, 2 ಅಲೀಲ್ ಇರುತ್ತೆ ಅಂತ. ಸೊ ಹೈಟಲ್ಲೂ ನಾವು ನೋಡಿದ್ವಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಅಲೀಲ್ ಇತ್ತು. ಆದರೆ ಇಲ್ಲಿ 3 ಅಲೀಲ್ಸನ್ನು ನಾವು ಕಾಣ್ತೀವಿ. ಏನು ಮ್ಯಾಮ್ ಅದು? ಒಂದು IA, IB, ಸ್ಮಾಲ್ ಲೆಟರ್ I. ಸೊ ಇದೇನಿದು? ಇದು ಎ ಆ್ಯಂಟಿಜನನ್ನು ಫಾರ್ಮ್ ಮಾಡುತ್ತೆ. ಸೊ ಈಗ ನೀವು RBC ಅನ್ನು ತೊಗೊಂಡ್ರೆ, RCB ಅಲ್ಲ ಮಕ್ಕಳೇ, RBC ಅನ್ನು ತೊಗೊಂಡಾಗ ಅದ್ರ ಮೇಲೆ 2 ಥರದ ಆ್ಯಂಟಿಜನನ್ನು ನೀವು ನೋಡ್ಬೋದು. ಏನು? ಒಂದಾ ಎ ಆ್ಯಂಟಿಜನ್ ಇರ್ಬೋದು, ಅಥವಾ ಬಿ ಆ್ಯಂಟಿಜನನ್ನು ನೀವು ಕಾಣ್ಬೋದು. ಓಕೆ, ಸೊ ಈ ಆ್ಯಂಟಿಜನ್ ಫಾರ್ಮ್ ಆಗಬೇಕು ಅಂದರೆ ಈ ಪರ್ಟಿಕ್ಯುಲರ್ ಅಲೀಲ್ ಇರಬೇಕು. ಸೊ ಇಲ್ಲಿ IA ಅಥವಾ IB ಇರಬೇಕು, ಅಥವಾ I ಇರಬೇಕು. ಯಾಕೆ? ಈ I ಏನಿದೆ ಅದು ರಿಸೆಸಿವ್. ಸೊ ಈ I ರಿಸೆಸಿವ್ ಫಾರ್ಮಲ್ಲಿ ಸ್ಮಾಲ್ ಲೆಟರ್ I ಬಂದಾಗ ಇಲ್ಲಿ ಯಾವುದೇ ಥರದ ಆ್ಯಂಟಿಜನ್ ಇರೋದಿಲ್ಲ, ಯಾವುದೇ ಥರದ ಆ್ಯಂಟಿಜನ್ ಫಾರ್ಮ್ ಆಗೋದಿಲ್ಲ. ಆದರೆ ಇಲ್ಲಿ ಒಂದಾ IA ಅಥವಾ IA ಸ್ಮಾಲ್ ಲೆಟರ್ I ಇದ್ದಾಗ ಎ ಆ್ಯಂಟಿಜನನ್ನು ನೀವು ನೋಡ್ಬೋದು. ಇಲ್ಲಿ RBC ಮೇಲೆ ಎ ಆ್ಯಂಟಿಜನ್ ಇರುತ್ತೆ ಅಥವಾ ಬಿ ಆ್ಯಂಟಿಜನ್ ಇರುತ್ತೆ. ಸೊ ಹೋಮೋಸೈಗಸ್ ಕಂಡೀಷನ್ ಅಥವಾ ಹೆಟ್ರೋಸೈಗಸ್ ಕಂಡೀಷನ್ನಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಆದರೆ ಇಲ್ಲಿ 3 ಅಲೀಲನ್ನು ನೀವು ನೋಡ್ತಿದ್ದೀರಾ. ನಮಗಿರೋದು ಅಟ್ ಅ ಟೈಮ್ 2 ಮಕ್ಕಳ, 2 ಅಲೀಲನ್ನು ನೀವು ನೋಡ್ಬೋದಾಗಿರೋದು. ಓಕೆ, ಸೊ ಇರೋದು 2 ಕ್ರೋಮೋಸೋಮ್. ಸೊ 3 ಅಲೀಲ್ ಇದ್ರೂ ಸಹ ನಾವು ನಮ್ಮಲ್ಲಿ ನೋಡೋ ಅಂಥದ್ದು 2 ಅಲೀಲ್, 2 ಪೊಸಿಷನಿಗೆ ಜಾಗ ಇರೋದು. ಸೊ ಒಂದಾ IA ಇರ್ಬೋದು ಅಥವಾ I ಇರ್ಬೋದು, ಒಂದಾ IB ಇರ್ಬೋದು. ಸೊ ಇಲ್ಲಿ 3 ಅಲೀಲನ್ನು ನಾವು ನೋಡ್ತಿರೋದ್ರಿಂದ ಏನಂತ ಕರಿತೀವಿ ನಾವು ಅದನ್ನು? ಮಲ್ಟಿಪಲ್ ಅಲಿಲಿಸಮ್. ಓಕೆ, ಮೆಂಡಲ್ ಪ್ರಕಾರ 1 ಕ್ಯಾರೆಕ್ಟರ್ 1 ಜೀನ್, ಅದಕ್ಕೆ 2 ಆಲ್ಟರ್ನೇಟಿವ್ ಫಾರ್ಮ್ಸ್. ಆದರೆ ಅದಾದ್ಮೇಲೆ ಗೊತ್ತಾಗಿದ್ದು ದೆರ್ ಈಸ್ ಅ ಪಾಸಿಬಿಲಿಟಿ 3 ಇರಬಹುದು. ಸೊ ಅದನ್ನು ನಾವೇನಂತ ಕರಿತೀವಿ? ಮಲ್ಟಿಪಲ್ ಅಲಿಲಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ 3 ಅಲೀಲ್ ಆಯಿತು. ಮ್ಯಾಮ್ ಹಾಗಾದರೆ ಕೋಡಾಮಿನೆನ್ಸ್ ಅಂದರೆ ಏನು? ಸೊ ಇದ್ರ ಪ್ರಕಾರ IA IB ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈ ಥರ ಇದ್ದರೆ ಓಕೆ ಮಕ್ಕಳ. ಕೆಲವರಲ್ಲಿ ಏನಾಯಿತು, 2 ಆ್ಯಂಟಿಜನ್ ಕಂಡು ಬಂತು. ಅಂದರೆ ಎ ಆ್ಯಂಟಿಜನ್ನು ಇತ್ತು, ಬಿ ಆ್ಯಂಟಿಜನ್ನು ಇತ್ತು. ಹೇಗೆ? ಸೊ ಅಲ್ಲೇನಾಯಿತು, ಅಲ್ಲಿ ಹೊಸ ಕಾಂಬಿನೇಷನನ್ನು ನೋಡಿದ್ರು. ಏನದು? IA IB. ಸೊ ಇದು ಒಟ್ಟಿಗೆ ಬಂದಾಗ, ಅಂದರೆ ಇದು ಬಂದರೆ ಪ್ರಾಬ್ಲಮ್ ಇಲ್ಲ, ಇದು ಬಂದಾಗ ಪ್ರಾಬ್ಲಮ್ ಇಲ್ಲ. ಆದರೆ ಇವೆರಡು ಒಟ್ಟಿಗೆ ಬಂದರೆ ಸೊ ಡಿಬೇಟ್ ಸಿಚುವೇಶನ್, ಇಬ್ಬರು ಡಾಮಿನೆಂಟ್. ಸೊ ಹಾಗಾಗಿ 2 ಅಲೀಲ್ಗಳನ್ನು ಅಲ್ಲಿ ಕಾಣ್ತೀವಿ, ಅಥವಾ 2 ಕ್ಯಾರೆಕ್ಟರ್ಸನ್ನು ನಾವು ನೋಡ್ತೀವಿ. ಸೊ ರಿಸಲ್ಟೆಂಟ್ ಬ್ಲಡ್ ಗ್ರೂಪ್ ಏನು ಮಕ್ಕಳ? AB ಬ್ಲಡ್ ಗ್ರೂಪ್. ಸೊ ರಿಸಲ್ಟೆಂಟ್ ಬ್ಲಡ್ ಗ್ರೂಪ್ ಏನು? AB ಬ್ಲಡ್ ಗ್ರೂಪ್. ಸೊ ಹಾಗಾಗಿ ಎಕ್ಸಾಂಪಲ್ ಆಫ್ ಕೋಡಾಮಿನೆನ್ಸ್ ಇಸ್ ಓನ್ಲಿ AB ಬ್ಲಡ್ ಗ್ರೂಪ್. ಓಕೆ, AB ಬ್ಲಡ್ ಗ್ರೂಪ್ ಮಾತ್ರ ಸ್ಪೆಸಿಫಿಕಲಿ ನೀವು ಬೋರ್ಡ್ ಎಕ್ಸಾಮ್ನಲ್ಲೂ ಅಷ್ಟೇ, ವಿಚ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕೋಡಾಮಿನೆನ್ಸ್ ಅಂದರೆ AB ಬ್ಲಡ್ ಗ್ರೂಪ್ ಅಂತ ಬರೀರಿ, ಬರೀ ಬ್ಲಡ್ ಗ್ರೂಪ್ ಅಂತ ಬರೆದ್ಬಿಟ್ಟು ಬರಬೇಡಿ ಮಕ್ಕಳ, ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದು ಕೋಡಾಮಿನೆನ್ಸ್ ಮತ್ತು ಮಲ್ಟಿಪಲ್ ಅಲಿಲಿಸಮ್. ಸೊ ಇದಕ್ಕೂ ಮಿಗಿಲಾಗಿ ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನಮ್ಮ NCERTಯಲ್ಲಿ. ಏನು ಮಕ್ಕಳ ಅದು ಬ್ಲಡ್ ಗ್ರೂಪಿಂಗ್. ಸೊ ಈಗ ಇದ್ರ ಬೇಸಿಸ್ ಮೇಲೆ ನಾವು, ಅಂದರೆ ತಂದೆ ತಾಯಿಯ ಬ್ಲಡ್ ಗ್ರೂಪ್ ಬೇಸಿಸ್ ಮೇಲೆ ನಾವು ಆಫ್ಸ್ಪ್ರಿಂಗ್ನ ಬ್ಲಡ್ ಗ್ರೂಪ್ ಅನ್ನು ಸಹ ಹೇಳ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈಗ ನಿಮ್ಮದು ಸಹ ಬರ್ಕೊಳ್ಳಿ, ಅಪ್ಪ ಅಮ್ಮನ ಬರ್ಕೊಳ್ಳಿ ಆಯಿತಾ, ಅಥವಾ ಸಿಬ್ಲಿಂಗ್ಸ್ದು ಟ್ರೈ ಮಾಡಿ. ಸೊ ಜಸ್ಟ್ ಇಮ್ಯಾಜಿನ್ ಸಮ್ ರ್ಯಾಂಡಮ್ ಪರ್ಸನ್ ಬ್ಲಡ್ ಗ್ರೂಪ್ ಆ್ಯಂಡ್ yours ಆ್ಯಂಡ್ ಟ್ರೈಡ್ ಮೇಕಿಂಗ್ ಕ್ರಾಸಸ್, ಅಂಡರ್ಸ್ಟ್ಯಾಂಡ್ ಯಾವ ಥರ ಇರ್ಬೋದು ಆಫ್ಸ್ಪ್ರಿಂಗ್ಸ್. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್
ಈಗ ನಂದು ಓ ಬ್ಲಡ್ ಗ್ರೂಪ್ ಮಕ್ಕಳ. ಸೊ ನಂದೇನಾಗುತ್ತೆ, 2 ಅಲೀಲ್ ಐ ಇದೆ. ಓಕೆ, ಸೊ ನಾನು ಓ ಬ್ಲಡ್ ಗ್ರೂಪ್ ಆಗಿರುವಂಥ ವ್ಯಕ್ತಿನೇ ಮದುವೆ ಆದರೆ ಸೊ ನನ್ನ ಮಕ್ಕಳಿಗೆಲ್ಲ ಓ ಬ್ಲಡ್ ಗ್ರೂಪೇ ಇರುತ್ತೆ. ಯಾಕೆಂದರೆ ಅಲ್ಲಿ ಯಾವುದು ಡಾಮಿನೆಂಟ್ ಅಲೀಲ್ಸ್ ಇಲ್ಲವೇ ಇಲ್ಲ. ಆದರೆ ಈಗ ಲೆಟ್ಸ್ ಸೇ ದರ್ ಈಸ್ ಅನದರ್ ಪೇರೆಂಟ್, ಅಂದರೆ ಪೇರೆಂಟ್ 1 ಈಸ್ ಎ ಬ್ಲಡ್ ಗ್ರೂಪ್, ಪೇರೆಂಟ್ 2 ಈಸ್ ಓ ಬ್ಲಡ್ ಗ್ರೂಪ್. ಓಕೆ, ಸೊ ಅವಾಗ ಏನಾಗುತ್ತೆ ಈ ಕಂಡೀಷನ್. ಸೊ ಅವಾಗೇನಾಗುತ್ತೆ, ಮಕ್ಕಳು ಇದಾದರೂ ಆಗಿರ್ಬೋದು, ಎ ಬ್ಲಡ್ ಗ್ರೂಪೇ ಆಗಬೇಕು. ಈಗ ಅಮ್ಮ ಎ ಬ್ಲಡ್ ಗ್ರೂಪ್, ಅಪ್ಪ ಓ ಬ್ಲಡ್ ಗ್ರೂಪ್ ಅಂದರೆ ಮಗು ವಿಲ್ ಬಿ ಎ ಬ್ಲಡ್ ಗ್ರೂಪ್ ಅಲ್ವಾ? ಅಥವಾ ಇಟ್ ಕ್ಯಾನ್ ಬಿ ಓ ಬ್ಲಡ್ ಗ್ರೂಪ್ ಆಲ್ಸೋ. ಹೇಗೆ ಮ್ಯಾಮ್, ಏನು ಮ್ಯಾಮ್ ಗಾಳಿಯಲ್ಲಿ ಮಾತಾಡ್ತಾ ಇದ್ದೀರಾ, ಅರ್ಥ ಆಗ್ತಿಲ್ಲ ಅಂದರೆ ಇಲ್ಲಿ ನೋಡಿ ಮಕ್ಕಳ, ಲೆಟ್ಸ್ ಸೇ ಪೇರೆಂಟ್ 1 ಈಸ್ ಎ ಬ್ಲಡ್ ಗ್ರೂಪ್, ಇದಾದರೂ ಆಗಿರ್ಬೋದು, ಈ ಕಂಡೀಷನ್ ಆದರೂ ಆಗಿರ್ಬೋದು ಅಲ್ವಾ? ಹೋಮೋಸೈಗಸ್ ಆದರೂ ಆಗಿರ್ಬೋದು, ಎಟ್ರೋಸೈಗಸ್ ಆದರೂ ಆಗಿರ್ಬೋದು. ಈಗ ಲೆಟ್ಸ್ ಸೇ ಫಾದರ್ ಈಸ್ ಓ ಪಾಸಿಟಿವ್ ಅಥವಾ ಓ ಬ್ಲಡ್ ಗ್ರೂಪ್, ಇದು ಶ್ಯೂರ್ ನಮಗೆ ಅಲ್ವಾ? ಸೊ ಈಗ ಮಕ್ಕಳಲ್ಲಿ ಬರೀ ಎ ಬ್ಲಡ್ ಗ್ರೂಪನ್ನು ನೋಡಿದ್ರೆ, ಓನ್ಲಿ ಎ ಬ್ಲಡ್ ಗ್ರೂಪ್ ಅಂತ ನೋಡಿದ್ರೆ ಆಗ ಖಂಡಿತ ಅಮ್ಮನ ಜೀನೋಟೈಪ್, ಅಪ್ಪನ ಜೀನೋಟೈಪ್ ಇದು. ಬರ್ದ್ಬಿಡೋಣ, ಕನ್ಫ್ಯೂಷನ್ನೇ ಬೇಡ. ಇದು ಅಮ್ಮ, ಇದು ಅಪ್ಪ. ಸೊ ಅಮ್ಮಂದು ಇದೇ ಜಿನೋಟೈಪ್ ಆಗಿರುತ್ತೆ. ಆದರೆ ಇಫ್ ಮದರ್ಸ್ ಜಿನೋಟೈಪ್ ಇಸ್ ದಿಸ್, ಇದಾಗಿದ್ದಾಗ ಏನಾಗುತ್ತೆ, ಇಲ್ಲಿ 2 ಥರ ಗ್ಯಾಮಿಟ್ ಫಾರ್ಮ್ ಆಗುತ್ತೆ. ಏನದು, A1 ಸ್ಮಾಲ್ ಲೆಟರ್ I1, ಇಲ್ಲಿ ಸ್ಮಾಲ್ ಲೆಟರ್ I1. ಸೊ ಇಲ್ಲಿ ಏನು ಬಂತು ಮಕ್ಕಳ, ಓ ಬ್ಲಡ್ ಗ್ರೂಪ್. ಇಲ್ಲಿ ಏನು ಬಂತು, ಇಲ್ಲಿ ಎ ಬ್ಲಡ್ ಗ್ರೂಪ್ ಬಂತು. ಸೊ ಈ ಥರ ಪ್ರಶ್ನೆಗಳು ಬರುತ್ತೆ. ಸೊ ಇದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಈಗ ಯಾವುದೋ ಕೋರ್ಟಲ್ ಕೇಸ್ ನಡೀತಾ ಇದೆ, ಫಾಸ್ಟರ್ ಪೇರೆಂಟ್ಸ್ ಅಂತ ಬಂದಿದ್ದಾರೆ, ಅಥವಾ ಬಯಾಲಜಿಕಲ್ ಯಾರೋ ಫಾಸ್ಟರ್ ಪೇರೆಂಟ್ಸ್ ಮಗುನ ಇಟ್ಕೊಂಡಾಗ ಒಂದಷ್ಟು ಜನ ಬರ್ತಾರೆ ಕ್ಲೇಮ್ ಮಾಡೋಕ್ಕೆ. ಸೊ ಇವರೇ ನಾನು ನನ್ನ ಬಯಾಲಜಿಕಲ್ ಮಗು ಇದು ಅಂದಾಗ ಸೊ ಆವಾಗ ಬ್ಲಡ್ ಗ್ರೂಪಿಂಗನ್ನು ಸಹ ಮಾಡ್ತಾರೆ ಆಸ್ ಅ ಪ್ರಿಲಿಮಿನರಿ ಟೆಸ್ಟ್. ಓಕೆ, ಸೊ ಆ ಥರ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸನ್ನು ನೀವು ಎಕ್ಸಾಮ್ನಲ್ಲೂ ಸಹ ನೋಡ್ಬೋದು. ಓಕೆ, ಈ ಥರ ಇದೆ, ಎ ಬ್ಲಡ್ ಗ್ರೂಪ್ ಆಫ್ ಸ್ಪ್ರಿಂಗ್ ಇದೆ ಆ್ಯಂಡ್ ಫಾದರ್ ಇಸ್ ಓ ಬ್ಲಡ್ ಗ್ರೂಪ್. ಸೊ ವಾಟ್ ಈಸ್ ದ ಜೀನೋಟೈಪ್ ಆಫ್ ದ ಮದರ್? ಆವಾಗ ನೀವು ಕಣ್ಣು ಮುಚ್ಕೊಂಡು ಹೋಮೋಸೈಗಸ್ ಅಂತ ಟಿಕ್ ಮಾಡ್ಬೋದು. ಸೊ ಈ ಥರ ಪ್ರಶ್ನೆಗಳು ತುಂಬ ಬರ್ತಿರುತ್ತೆ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ಸೊ ಸಿಬ್ಲಿಂಗ್ಸ್ದು ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೇ ನೀವು ಟ್ರೈ ಮಾಡಿ, ಅಪ್ಪ ಅಮ್ಮನ ಟ್ರೈ ಮಾಡಿಬಿಟ್ಟು ಸಿಬ್ಲಿಂಗ್ಸ್ದು ಟ್ರೈ ಮಾಡಿ, ಡೆಫಿನೆಟಾಗಿ ನೀವು ಈ ಕಾನ್ಸೆಪ್ಟನ್ನು ಇನ್ನೂ ಈಸಿಯಾಗಿ ಕಲಿತೀರಾ. ಓಕೆ, ಸೊ ಇದು ಬ್ಲಡ್ ಗ್ರೂಪ್ ಬಗ್ಗೆ ಆಯಿತು. ಸೊ ಇಲ್ಲಿ ಈ ಟೇಬಲ್ನಲ್ಲಿ ಅವರು ಅದೇ ಕೊಟ್ಟಿರೋದು, ಜಿನೋಟೈಪ್ ಆಫ್ ಆಫ್ ಸ್ಪ್ರಿಂಗ್ ಏನಾಗಿರ್ಬೋದು, ಯಾವುದು ಬ್ಲಡ್ ಗ್ರೂಪನ್ನು ನೀವು ನೋಡ್ಬೋದು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಸೊ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್, ಈಗ IAIB ಅಂದರೆ AB ಇರೋವಂಥ ಬ್ಲಡ್ ಗ್ರೂಪ್ ಪೇರೆಂಟ್ ಈಸ್ ಮ್ಯಾರಿಡ್ ಟು ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಪೇರೆಂಟ್ ಅಂದಾಗ ಇಲ್ಲಿ ನೀವು ಎಲ್ಲನೂ ನೋಡ್ಬೋದು. ಎ ಬ್ಲಡ್ ಗ್ರೂಪ್ ನೋಡ್ಬೋದು ಸಹ, ಬಿ ಬ್ಲಡ್ ಗ್ರೂಪನ್ನು ನೋಡ್ಬೋದು. ಆದರೆ ಓ ಬ್ಲಡ್ ಗ್ರೂಪ್ ನೋಡೋಕ್ಕಾಗುತ್ತಾ? ಇಲ್ಲ, ಇಲ್ಲಿ ಯಾವುದು ರಿಸೆಸಿವ್ ವೆರೈಟಿನೇ ಇಲ್ಲ. ಆದರೆ ಲೆಟ್ಸ್ ಸೇ ಈಗ ಯು ಟೇಕ್ I ವಿತ್ ದಿಸ್ ಒನ್. ಸೊ ನಿಮಗೀಗ ಪ್ರಶ್ನೆ, ಈ 4 ವೆರೈಟೀಸ್ ಇರಬೇಕು ಅಂದರೆ ಪೇರೆಂಟಲ್ ಟೈಪ್ ಯಾವುದಿರಬೇಕು? ಪೇರೆಂಟಲ್ ಜಿನೋಟೈಪ್ ಅಂದರೆ ನಾನು 4 ಬ್ಲಡ್ ಗ್ರೂಪನ್ನು ನೋಡ್ಬೋದು ಆಫ್ ಸ್ಪ್ರಿಂಗ್ಸಲ್ಲಿ. ಆ ಥರ ಯಾವ ಪೇರೆಂಟಲ್ ಜಿನೋಟೈಪ್ ಇದೆ? ಕಾಮೆಂಟ್ ಮಾಡಿ ಮಕ್ಕಳ, ನೋಡೋಣ. ಯೋಚನೆ ಮಾಡಿ, ಪಾಸ್ ಮಾಡಿ, ಅದನ್ನು ಟ್ರೈ ಮಾಡಿ, ಆನ್ಸರ್ ಮಾಡಿ. ಓಕೆ, ಈ ವಿಡಿಯೋ ಕೊನೆಯಲ್ಲಿ ಇದಕ್ಕೆ ಆನ್ಸರ್ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ಈ ಥರ ನೀವು ಆ ಇನ್ಹೆರಿಟೆನ್ಸನ್ನು ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು. ಮಕ್ಕಳ ಕೆಲವು ಸಲ ಏನಾಗುತ್ತೆ, ಮ್ಯಾಮ್ ಏನು ಮ್ಯಾಮ್ ಈ ಥರ ಹೆಂಗೆಂಗೋ ಬರೀತಾ ಇದ್ದೀರಾ ಅಂದರೆ, ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಮಕ್ಕಳ, ಪೂರ್ತಿ ನೀಟಾಗಿ ಬರ್ಕೊಂಡು ಕೂತ್ರೆ. ಆದರೆ KCETನಲ್ಲಿ ನಿಮಗಿರೋ ತುಂಬ ಕಡಿಮೆ ಸಮಯ. ಸೊ ಆವಾಗ ನೀವು ತುಂಬ ಫಾಸ್ಟಾಗಿ ಅನಲೈಸ್ ಮಾಡಬೇಕು. ಸೊ ಆವಾಗೆಲ್ಲ ಈ ಥರ ನೀವು ಸಣ್ಣ ಸಣ್ಣ ಟಿಪ್ಸನ್ನು ನೆನ್ಪಿಟ್ಕೊಳ್ಬೇಕು. ಅಂದರೆ ಏನು, ಓ ಬ್ಲಡ್ ಗ್ರೂಪ್ ಇದ್ದಾಗ ಇದೇ ಥರ ಆಗುತ್ತೆ, AB ಬ್ಲಡ್ ಗ್ರೂಪ್ ಇದ್ದಾಗ ಇದೇ ಥರ. ಅಂದರೆ ಇದನ್ನು ಬೈ ಹಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಕೆಲವು ಕಾಮನ್ ಪಾಯಿಂಟ್ಸನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆ, ಸೊ ಇದು ಕೋಡಾಮಿನೆನ್ಸ್ ಮತ್ತು ಮಲ್ಟಿಪಲ್ ಅಲಿಲಿಸಮ್. ಸೊ ಇದೆರಡು ಅರ್ಥ ಆಯಿತು. ಸೊ ಕೋಡಾಮಿನೆನ್ಸ್ ಆಯಿತು, ಮಲ್ಟಿಪಲ್ ಅಲಿಲಿಸಮ್ ಆಯಿತು. ಸೊ ಇದೆರಡು ಡಿವಿಯೇಷನ್ಸ್ ಮೆಂಡಲ್ ವರ್ಕಿಂದ. ಸೊ ನೆಕ್ಸ್ಟ್ ಬರೋವಂಥದ್ದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಥವಾ ಡೈ ಹೈಬ್ರಿಡ್ ಕ್ರಾಸ್. ಸೊ ಇಲ್ಲಿವರೆಗೂ ನಾವು ಮಾತಾಡಿದ್ದು ಒಂದೇ ಕ್ಯಾರೆಕ್ಟರನ್ನು ಕನ್ಸಿಡರ್ ಮಾಡಿದ್ವಿ ನಾವು
ಅಲ್ವಾ, ಒಂದೇ ಒಂದು ಕ್ಯಾರೆಕ್ಟರನ್ನು. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋದು 2 ಕ್ಯಾರೆಕ್ಟರ್ಸ್. ಓಕೆ, ಡೈ ಹೈಬ್ರಿಡ್ 2. ಓಕೆ, ಸೊ ಇಲ್ಲಿ ಏನಾಯ್ತಪ್ಪ, ಇಲ್ಲಿ ದ ಫಿನೋಟೈಪಿಕ್ ರೇಷಿಯೋ ಈಸ್ 9:3:1 ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ಈಸ್ ದಿಸ್ ಹ್ಯೂಜ್ ನಂಬರ್ ಅಲ್ವಾ, ತುಂಬ ಉದ್ದದೇನದು 1:2:4:1:4:2:1:2:1. ಸೊ ಇದು ಅದರ ಜಿನೋಟೈಪ್. ಮ್ಯಾಮ್ ಇಷ್ಟೆಲ್ಲ ಬರೀ ನಂಬರ್ಸ್ ಹೇಳ್ಬಿಟ್ರಿ, ಇದರ ಅರ್ಥ ಏನು? ಸೊ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದರೆ ಏನು ಗೊತ್ತಾ ಮಕ್ಕಳಾ? ಸೊ ಈಗ ಕ್ಯಾಪಿಟಲ್ ವೈ ಸ್ಮಾಲ್ ಆರ್. ಓಕೆ, ಸೊ ಇದರ ಫಿನೋಟೈಪನ್ನು ಹೇಳಿ, ಏನದು? ಇಟ್ ಈಸ್ ಯೆಲ್ಲೋ ಮತ್ತು ರೌಂಡ್ ಅಲ್ವಾ. ಇಲ್ಲಿ ಗ್ರೀನ್ ಮತ್ತು ಏನದು? ರಿಂಕಲ್ಡ್ ಅಲ್ವಾ ಮಕ್ಕಳೇ. ಸೊ ಇದು ಪೇರೆಂಟ್ಸ್ ಅಲ್ವಾ. ಸೊ ಇದು ನೀವು ಪೇರೆಂಟಲ್ ಟೈಪನ್ನು ನೋಡ್ತೀರಾ. ಓಕೆ, ಸೊ F1 ಜನ್ರೇಷನಲ್ಲಿ ಏನಾಯಿತು? F1 ಜನ್ರೇಷನಲ್ಲೂ ಯು ವಿಲ್ ಸಿ ಯೆಲ್ಲೋ ರೌಂಡ್ ಅಲ್ವಾ. ಯಾಕೆ ಹೇಳಿ? ಇದು ರಿಸೆಸಿವ್, ಇದು ಡಾಮಿನೆಂಟ್, ಇದನ್ನೇ ನೀವು ನೋಡ್ತೀರಾ. ಏನದು? F1 ಜನ್ರೇಷನಲ್ಲಿ. ಓಕೆ, F2 ಜನ್ರೇಷನಲ್ಲಿ ಏನಾಯಿತು? F2 ಜನ್ರೇಷನಲ್ಲಿ ಇನ್ನೂ 2 ಹೊಸ ವೆರೈಟಿಯನ್ನು ನೋಡಿದ್ರಿ. ಏನದು? ಯೆಲ್ಲೋ ರೌಂಡ್. ಓಕೆ, ಯೆಲ್ಲೋ ಮತ್ತು ರೌಂಡ್ ಒಂದು ವೆರೈಟಿ. ನೆಕ್ಸ್ಟ್ ವೆರೈಟಿ ಏನು ಮಕ್ಕಳಾ? ಇನ್ನೊಂದು ನೀವು ನೋಡಿದ್ದು ಯೆಲ್ಲೋ ರಿಂಕಲ್ಡ್. ಏನದು? ಯೆಲ್ಲೋ ರಿಂಕಲ್ಡ್ ಮತ್ತು ಗ್ರೀನ್ ರೌಂಡ್. ಕೊನೆದೇನು? ಗ್ರೀನ್ ರಿಂಕಲ್ಡ್. ಸೊ ಇಲ್ಲಿ ನಿಮ್ಗೇನು ಅರ್ಥ ಆಗಬೇಕು ಅಂದರೆ ಮಕ್ಕಳ, ನಾನೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಇದು ಮತ್ತು ಇದು 2 ಪೇರೆಂಟಲ್ ಟೈಪ್ ಅಲ್ವಾ. ಯೆಲ್ಲೋ ರೌಂಡ್, ಗ್ರೀನ್ ರಿಂಕಲ್ಡ್. ಅಂದರೆ ಈಗ ಪೇರೆಂಟ್ಸಲ್ಲಿ ಬ್ರೌನ್ ಹೇರ್ ಇತ್ತು ಅಥವಾ ಕರ್ಲಿ ಹೇರ್ ಇತ್ತು, ಅಪ್ಪಂಗೆ ಸ್ಟ್ರೇಟ್ ಹೇರ್ ಇತ್ತು, ಐ ಕಲರು ಗ್ರೀನ್ ಇತ್ತು, ಬ್ಲ್ಯಾಕ್ ಇತ್ತು, ಬ್ರೌನ್ ಇತ್ತು. ಇದ್ದಕ್ಕಿದ್ದಂತೆ ಅಲ್ಲಿ ರೀಕಾಂಬಿನೇಷನ್ ಬಂತು. ಅಂದರೆ ಕರ್ಲಿ ಹೇರ್ ಬ್ರೌನ್ ಅಥವಾ ಕರ್ಲಿ ಹೇರ್ ಬ್ಲ್ಯಾಕ್ ಬಂತು. ಇಲ್ಲಿ ಪೇರೆಂಟಲ್ಲಿ ಇದ್ದಿದ್ದೇನು? ಕರ್ಲಿ ಹೇರ್ ಬ್ರೌನ್. ಆದರೆ ಮಗುವಲ್ಲಿ ನಾವು ನೋಡಿದ್ದು ಕರ್ಲಿ ಹೇರ್ ಬ್ಲ್ಯಾಕ್. ಸೊ ಅಲ್ಲಿ ರೀಕಾಂಬಿನೇಷನ್ ಆಗೋಯ್ತು. ಸೊ ಈ 2 ವೆರೈಟೀಸ್ ಏನಿದೆ, ದೀಸ್ ಆರ್ ಕಾಲ್ಡ್ ರೀಕಾಂಬಿನೆಂಟ್ಸ್. ಓಕೆ, ದೀಸ್ ಆರ್ ನ್ಯೂ, ದೀಸ್ ಆರ್ ನಾನ್ ಪೇರೆಂಟಲ್ ಟೈಪ್. ಸೊ ಇಲ್ಲೇನಾಯಿತು? ಗ್ಯಾಮೀಟ್ಸ್ ಫಾರ್ಮ್ ಆದಾಗ, ಓಕೆ, ನಾವು 2 ಕ್ಯಾರೆಕ್ಟರ್ ಅಂದಿದ ತಕ್ಷಣ ಇಲ್ಲಿ ವೈ ಗ್ಯಾಮೀಟ್ ಫಾರ್ಮ್ ಆಯಿತು, ಆರ್ ಗ್ಯಾಮೀಟ್ ಫಾರ್ಮ್ ಆಯಿತು. ಓಕೆ, ಸೊ ಇಲ್ಲಿ ಏನಾಯಿತು? ಇಲ್ಲಿ ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್. ಸೊ ಇಲ್ಲಿ ಇಟ್ ಕ್ಯಾನ್ ಗೋ ವಿತ್ ದಿಸ್ ಆರ್ ಸೊ ಇಲ್ಲೇನಾಯಿತು? ಈ ಕ್ಯಾಪಿಟಲ್ ವೈ ಹ್ಯಾಸ್ ಟು ಗೋ ವಿತ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಹ್ಯಾಸ್ ಟು ಗೋ ವಿತ್ ಸ್ಮಾಲ್ ಆರ್. ಇದು 2 ಕಾಂಬಿನೇಷನ್ ಇದ್ದಿದ್ದು. ಆದರೆ ಇಲ್ಲೇನಾಯಿತು ಮಕ್ಕಳ? ಇಲ್ಲಿ ಇಟ್ ಈಸ್ ಹೆಟಿರೋಝೈಗಸ್. ಓಕೆ, ಇಷ್ಟು. ಸೊ ಇಲ್ಲೇನಾಯಿತು? ಇಲ್ಲಿ ಗ್ಯಾಮೀಟ್ಸ್ ಫಾರ್ಮ್ ಆದಾಗ 2 ಥರ ಗ್ಯಾಮೀಟ್ ಫಾರ್ಮ್ ಆಯಿತು. ಏನದು? ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ಆರ್, ಸ್ಮಾಲ್ ವೈ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಸ್ಮಾಲ್ ಆರ್. ಅಂದರೆ ಇಲ್ಲಿ ಕಾಂಬಿನೇಷನ್ಸ್ ಆಯಿತು. ಸೊ ಇಟ್ ಈಸ್ ಅಸಾರ್ಟಿಂಗ್ ಇಂಡಿಪೆಂಡೆಂಟ್ಲಿ. ಅಂದರೆ ಸೆಗ್ರಿಗೇಷನ್ ಆಗ್ತಿದೆ. ಕರೆಕ್ಟು. ಇದು ವೈ ಒಂದಕ್ಕೆ ಹೋಗ್ತಾ ಇದೆ, ವೈ ಇನ್ನೊಂದಕ್ಕೆ ಹೋಗ್ತಾ ಇದೆ, 2 ಗ್ಯಾಮೆಟಿಗೆ ಹೋಗ್ತಾ ಇದೆ. ಮತ್ತು ಆ ಫ್ಯೂಷನ್ ಏನಿದೆ ಅದು ಕೂಡ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗ್ತಾ ಇದೆ. ಅಂದರೆ ಒಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಫ್ರೆಂಡ್ಸ್ ಇರ್ತೀರಾ 10th ವರೆಗೂ. ಅಯ್ಯೋ ಅಮ್ಮ, ನಾನು ಅದೇ ಕಾಲೇಜ್ಗೆ ಹೋಗ್ಬೇಕಮ್ಮ, ನಾನು ಅದೇ ಕಾಲೇಜ್, ಇಬ್ಬರು ಒಂದೇ ಕಾಲೇಜ್ ಜಾಯಿನ್ ಆಗಬೇಕು ಅಂತ ಹೋಗ್ತೀರಾ. ಓಕೆ, ಸೊ ಜಾಯಿನ್ ಕೂಡ ಆಗ್ತೀರಾ. ಸೊ ಒಂದೇ ಸೆಕ್ಷನಲ್ಲಿ ಇದ್ರಾ, ಫ್ರೆಂಡ್ಸ್ ಫಾರ್ ಲೈಫ್ ಒಟ್ಟಿಗೆ ಇರ್ತೀರಾ. ಅದಾಗತ್ತಾ ಮಕ್ಕಳೇ? ಇಲ್ಲ. ಇದ್ದಕ್ಕಿದ್ದಂತೆ ಅವರು ಸೆಕ್ಷನ್ಸ್ ಚೇಂಜ್ ಮಾಡಿಬಿಡ್ತಾರೆ. ಅವಳು ಎ ಸೆಕ್ಷನ್ಗೆ ಹೋಗಿರ್ತಾಳೆ, ನೀವು ಬಿ ಸೆಕ್ಷನ್ಗೆ ಹೋಗಿರ್ತೀರ. ಅಲ್ಲೇನಾಯಿತು? ಸೆಪ್ರೇಟ್ ಆಗೋದ್ರಿ. ಸೊ ಇಲ್ಲೇನಾಯಿತು? ಇಲ್ಲೂ ಹಾಗೆ ಯೆಲ್ಲೋ ರೌಂಡ್ ಒಟ್ಟಿಗೆ ಇರಲಿಲ್ಲ. ಸೊ ಮೆಂಡಲ್ ಎಕ್ಸ್ಪೆಕ್ಟ್ ಮಾಡಿದ್ದೇನು? ಯೆಲ್ಲೋ ಸೀಡ್ ಇದ್ರೆ ರೌಂಡ್ ಇರಲೇಬೇಕದು, ಗ್ರೀನ್ ಸೀಡ್ ಇದ್ರೆ ವ್ರಿಂಕಲ್ಡ್ ಇರಲೇಬೇಕು, ಒಟ್ಟೊಟ್ಟಿಗಿತ್ತು ಅಂತ. ಬಟ್ ಇಲ್ಲೇನಾಯಿತು? ಕಾಂಬಿನೇಷನ್ಸನ್ನು ನೋಡಿದ್ರು. ಸೊ ಹಾಗಾಗಿ ಇದು ರೀಕಾಂಬಿನೆಂಟ್ಸನ್ನು ಅವರು ನೋಡ್ತಾರೆ. ಸೊ ಇದು ಅರೌಂಡ್ 62.5 ಇತ್ತು, ಅದು ಅರೌಂಡ್ 31 ಸಮ್ ಚೇಂಜ್ ಆ ಥರ ಪರ್ಸೆಂಟೇಜ್ ಇತ್ತು. ಈ ನಂಬರ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಓಕೆ,
ಸೊ ಇಲ್ಲಿ ನಂಬರ್ಸ್ ಏನಿತ್ತು 62.5, ಇಲ್ಲಿ 35.2 ಅರೌಂಡ್ ಈ ಥರ ಕಾಂಬಿನೇಷನ್. ಈ ನಂಬರ್ ಹೇಗೆ ಬಂತು ಮ್ಯಾಮ್? 10 out of 16 into 100, ಇಲ್ಲಿ 10 out of ಸೊ ಈ ಬೇಸ್ಡ್ ಆನ್ ಹೌ ಮೆನಿ ನಂಬರ್ಸ್ ಅಲ್ಲ, ನೀವು ಈ ದೊಡ್ಡ ಡೈಹೈಬ್ರಿಡ್ ಕ್ರಾಸನ್ನು ಬರೀತೀರಾ. ಸೊ ಹೇಗಿರುತ್ತೆ ಆ ಡೈಹೈಬ್ರಿಡ್ ಕ್ರಾಸ್ ಅಂದರೆ, ಓಕೆ, ಸೊ ಇದು ಡೈಹೈಬ್ರಿಡ್ ಕ್ರಾಸ್, ಇದು NCERT ಚಿತ್ರನೇ ಅಲ್ವಾ. ಸೊ ಇಲ್ಲೇನಾಯ್ತು ಮಕ್ಕಳ, 4 ಥರದ ಗ್ಯಾಮೀಟ್ಸ್ ಫಾರ್ಮ್ ಆಯಿತು. ಸೊ ನೀವು ಇಲ್ಲಿ ನೋಡ್ತೀರಾ, ಇಲ್ಲೇನಾಯ್ತು ಮಕ್ಕಳ, ಈ ಟ್ರಯಾಂಗಲ್ ಇಡೀ ಇಟ್ ಈಸ್ ಡಾಮಿನೆಂಟ್, ಎಲ್ಲನೂ ಎಲ್ಲೋನೇ ಇದೆ. ಸೊ ಈ ಟೇಬಲಿಂದ ಆಕ್ಟಿವಿಟಿ ಇದು ನೀವು ಭಾಳಷ್ಟು ಸಲ ಮಾಡಿರ್ತೀರ, ಸೊ ನಾನು ಮತ್ತೆ ಬರೆಯಲ್ಲ ಅದನ್ನು. ಸೊ ಇಲ್ಲಿ ರೇಷಿಯೋ ಏನು ಬರುತ್ತೆ, 9:3:3:1, ಮತ್ತು ಉದ್ದದ ರೇಷಿಯೋ ನಾನು ಏನು ಹೇಳಿದೆ ಅದು ಆರಾಮಾಗಿ ನೀವು ಇಲ್ಲಿಂದ ಡೆಡ್ಯೂಸ್ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿರೋವಂಥದ್ದು ಏನು ನಿಮ್ಗೆ ನೆನಪಿರಬೇಕಾಗಿರೋದು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಇಲ್ಲಿ ನೀವು ತೊಗೊಂಡಾಗ ಅದನ್ನು ಡಿವೈಡ್ ಮಾಡಿದಾಗ ನಿಮಗೆ ರೀಕಾಂಬಿನೆಂಟ್ಸ್ ಇದೆಲ್ಲ ಪೇರೆಂಟಲ್ ಟೈಪ್ ಅಲ್ವಾ, ಯೆಲ್ಲೋ ಮತ್ತು ರೌಂಡ್ ಇರೋದೆಲ್ಲ ಪೇರೆಂಟಲ್ ಟೈಪ್. ನಾನ್ ಪೇರೆಂಟಲ್ ಟೈಪ್ ಏನಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ಪರ್ಟಿಕ್ಯುಲರ್ ಇದರಲ್ಲಿ ಅಂದರೆ, ಸೊ ಈಗ ಕೊಟ್ಟಾಗ ಲೆಟ್ಸ್ ಸೇ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y, ಇಲ್ಲಿ ಕೇಳಿದಾಗ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ ನಂಬರ್ ಆಫ್ ಗ್ಯಾಮೀಟ್ಸ್ ಫಾರ್ಮ್ ಆಗೋದು 2 ಅಂತ ಹೇಳ್ತೀರಾ ಮಕ್ಕಳ. ಅಥವಾ ಒಂದೇ ಟೈಪ್ ಆಫ್ ಗ್ಯಾಮೀಟ್ ಫಾರ್ಮ್ ಆಗುತ್ತೆ, ಏನದು ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಇದು ಒಂಥರ ಗ್ಯಾಮೀಟ್ ಫಾರ್ಮ್ ಆಗುತ್ತೆ. ಆದರೆ ನಾನು ಈ ಥರ ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಈ ಥರ ಕೊಟ್ಬಿಟ್ಟು ಎಷ್ಟು ಗ್ಯಾಮೀಟ್ ಫಾರ್ಮ್ ಆಗುತ್ತೆ, ಎಷ್ಟು ಟೈಪ್ಸ್ ಆಫ್ ಗ್ಯಾಮೀಟ್ ನೋಡ್ಬೋದು ನೀವು ಇಲ್ಲಿ ಕಾಂಬಿನೇಷನ್ ಅಂದಾಗ. ಬರ್ಕೊಂಡು ಕೂರಬಾರ್ದು ನೀವು, ಓಕೆ ಇದು A, ಇದು B, ಇದು ಕಾಂಬಿನೇಷನ್ ಅಂತ. ಇಲ್ಲಿ ನೀವು ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು, ಏನದು 2 to the power n. ಇಲ್ಲಿ n ಅಂದರೆ ಎಷ್ಟು ಹೆಟೆರೋಜೈಗಸ್ ಕಾಂಬಿನೇಷನ್ಸ್ ಇದೆ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಲೆಟ್ಸ್ ಟೇಕ್ ಸಿಂಪಲ್ ಎಕ್ಸಾಂಪಲ್, ಕ್ಯಾಪಿಟಲ್ Y, ಸ್ಮಾಲ್ y, ಕ್ಯಾಪಿಟಲ್ R, ಸ್ಮಾಲ್ r. ಸೊ ಇದು ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ. ಸೊ ಈಗ ಇಲ್ಲಿ ಎಷ್ಟು ಗ್ಯಾಮಿಟ್ ಫಾರ್ಮ್ ಆಗ್ಬೋದು ಅಂದರೆ 1 ಹೆಟ್ರೋಜೈಗಸ್, 2 ಹೆಟ್ರೋಜೈಗಸ್, ಸೊ 2 to the power 2. ಸೊ ಏನು ಮಕ್ಕಳ ಅದು 4. ಸೊ ಈ 4 ಗ್ಯಾಮಿಟ್ಸ್ ಫಾರ್ಮ್ ಆಗ್ಬೋದು, ಹೌದಲ್ವಾ. ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ r, ಸ್ಮಾಲ್ y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r. ಸೊ ಇಟ್ ಈಸ್ 2 to the power 2. ಆದರೆ ಇಲ್ಲಿ 2 to the power ಎಷ್ಟು, 1, 2, 3. ಸೊ 2 to the power 3 ಅಂದರೆ ಇಲ್ಲಿ ನಾನು 1, 2, 3 ಕ್ಯಾಲ್ಕುಲೇಟ್ ಮಾಡ್ತಿರೋದು ಎಷ್ಟು ಹೆಟ್ರೋಜೈಗಸ್ ಅಲೀಲ್ಸ್ ಇದ್ದಾವೆ ಅಂತ. ಸೊ 2 to the power 3 ಎಷ್ಟಾಯ್ತು ಮಕ್ಕಳ, 8. ಸೊ 8 ಟೈಪ್ ಆಫ್ ಗ್ಯಾಮೀಟ್ಸನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಈ ಥರ ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಬೇಕು, 2 to the power n. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಸೊ ಇದು ಡೈಹೈಬ್ರಿಡ್ ಕ್ರಾಸ್ ಮಕ್ಕಳ. ಇದನ್ನು ತುಂಬ ವಿಸ್ತಾರವಾಗಿ ಒನ್ ಶಾರ್ಟ್ ವಿಡಿಯೋ ಅಲ್ಲಿ ಎಲ್ಲನೂ ಸಹ ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ನೋಡೋದು ಮರಿಬೇಡಿ. ಓಕೆ, ಸೊ ಇದಿಷ್ಟು ಲಾ ಆಫ್ ಇಂಡಿಪೆಂಡೆನ್ಸ್, ಲಾ ಆಫ್ ಡಾಮಿನೆನ್ಸ್ ಮತ್ತು ಲಾ ಡಿವಿಯೇಷನ್ಸನ್ನು ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಇದಿಷ್ಟು ಮೆಂಡಲ್ನ ಸ್ಟೋರಿ ಆಯಿತು. ಸೊ ಮ್ಯಾಮ್ ಇಲ್ಲೂ ಮೆಂಡಲ್ನ ಸ್ಟೋರಿ ಅಂತಲೇ ಅಂದರೆ ಇಲ್ಲಿ ಇದರ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡ್ವಿ. ಸೊ ಇಲ್ಲಿಗೆ ಒಂದು ಸ್ವಲ್ಪ ಬ್ರೇಕು ತೊಗೊಳ್ಬೋದು ನೀವು. ಇಲ್ಲಿವರೆಗೂ ಮೆಂಡಲ್ನ ಜೆನೆಟಿಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿಂದ ನಾವು ಹೊಸ ತಿರುವುಗಳು ಏನೇನು ತೊಗೊಳ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಏನು, ಇವ್ರು 3 ಜನ ರೀಡಿಸ್ಕವರ್ ಮಾಡಿದ್ರು. ಆ ರೀಡಿಸ್ಕವರ್ ಮಾಡಿ ಆಗಿದ ತಕ್ಷಣ ಅಂದರೆ ಒಂದು 40-50 ಇಯರ್ಸಲ್ಲಿ ಮೈಕ್ರೋಸ್ಕೋಪಿಯಲ್ಲಿ ತುಂಬ ಡೆವಲಪ್ಮೆಂಟ್ ಆಗೋಯ್ತು ಮಕ್ಕಳ. ಸೊ ಮೈಕ್ರೋಸ್ಕೋಪ್ ಇತ್ತು, ದೇ ಸ್ಟಾರ್ಟೆಡ್ ಸೀಯಿಂಗ್ ಕ್ರೋಮೋಸೋಮ್ಸ್, ನ್ಯೂಕ್ಲಿಯಸ್ಸಲ್ಲಿರುವಂಥ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಇರೋವಂಥ ನ್ಯೂಕ್ಲಿಯೋಲಸ್ ಮತ್ತು ಅದರ ಜೊತೆಗಿರುವಂಥ ಕ್ರೋಮೋಸೋಮ್ಸನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆವಾಗ ವಾಲ್ಟರ್ ಸಟನ್ ಮತ್ತು ಥಿಯೋಡಾರ್ ಬೊವೆರಿ ಆ್ಯಂಡ್ ಸಟನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಬೊವೆರಿ ಆ್ಯಂಡ್ ಸಟನ್ in 1920, very important, they gave chromosomal theory of inheritance. ಸೊ ಏನು ಹೇಳಿದ್ರು ಇವರು, ಮೆಂಡಲ್ ಹೇಳಿದ್ದು ಅಕ್ಷರಶಃ ಸತ್ಯ. ಅದೆರಡು ಫ್ಯಾಕ್ಟರ್ಸ್ ಪೇರಲ್ಲಿರುತ್ತೆ, ಅದು 1ರಿಂದ 1 ಜನ್ರೇಷನ್ಗೆ ಅದು ಸ್ಟಡಿಯಾಗಿ ಹೋಗುತ್ತೆ, ಕರೆಕ್ಟು. ಅದು ಮಿಯಾಸಿಸ್ ಟೈಮಲ್ಲಿ ಸೆಗ್ರಿಗೇಟ್ ಆಗುತ್ತೆ, ಅದಾದ ನಂತರ ಅದು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ಸೊ ಇದೇನೆ ಕ್ರೋಮೋಸೋಮ್ಸಲ್ಲಿ ಕೂಡ ನಡೆಯೋದು. ಸೊ ದೇ ಸೆಡ್ ದ inheritance of factors is very very similar to inheritance of the chromosomes. So ಅವ್ರು ಏನು ಮಾಡಿದ್ರು, ಸೊ ಇಲ್ಲಿ ನೀವು ಕ್ರೋಮೋಸೋಮ್ಸ್ ಅನ್ನು ಗಮನಿಸಿದ್ರೆ,
ಫಾರ್ ಎಕ್ಸಾಂಪಲ್ ಇಲ್ಲಿ G1 ಫೇಸ್, ಇದನ್ನೆಲ್ಲ ನಾವು ಸೆಲ್ ಡಿವಿಷನ್ ಚಾಪ್ಟರ್ ಡಿಸ್ಕಸ್ ಮಾಡಿರ್ತೀವಲ್ಲ. ಸೊ G1 ಫೇಸಲ್ಲಿ ಎಷ್ಟಿರುತ್ತೆ, 2n = 46 ಅಂತ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ, ಇಲ್ಲಿ 4C ಕಂಡೀಷನ್ ಆಗುತ್ತಲ್ವಾ. 46 ಕ್ರೋಮೋಸೋಮ್ಸೇ ಇರುತ್ತೆ, ಬಟ್ ಅದಕ್ಕೆಲ್ಲ ಒಂದೊಂದು ಸಿಸ್ಟರ್ ಕ್ರೋಮ್ಯಾಟಿಡ್ ಬಂದಿರುತ್ತೆ. ಸೊ ಇಲ್ಲಿ ಒಂದೇ ಇತ್ತು, ಇಲ್ಲಿ ಇನ್ನೊಂದು ಡ್ಯೂಪ್ಲಿಕೇಟ್ ಆಗಿ ಫಾರ್ಮ್ ಆಯಿತು DNA ಸಿಂಥಸಿಸ್ ಆಗಿ. ಸೊ ಇಲ್ಲಿ 2 ಆಯಿತು. ಅದಾದಮೇಲೆ ಅದು ಮಿಯೋಸಿಸ್ 1ನಲ್ಲಿ ಆನಫೇಸಲ್ಲಿ ಪೇರ್ಸ್ ಆಗಿತ್ತು ಅಲ್ವಾ, ಅದು ಪೇರ್ ಆಗಿತ್ತು. ಆ ಇಡೀ ಕ್ರೋಮೋಸೋಮೇ ಸೆಪ್ರೇಟ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮಿಯೋಸಿಸ್ 2 ಅಲ್ಲಿ ಏನಾಗುತ್ತೆ, ಸೊ ಫಸ್ಟು ಇಲ್ಲಿ ಸೆಪ್ರೇಟ್ ಆಗುತ್ತೆ. ಮಿಯೋಸಿಸ್ 2ನಲ್ಲಿ ಆ ಕ್ರೋಮೋಸೋಮ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಏನಿದೆ ಅದು ಸೆಪ್ರೇಟ್ ಆಗುತ್ತೆ. ಅದಾದಮೇಲೆ ಅದು ಜರ್ಮ್ ಸೆಲ್ಸಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇದೇ ತಾನೇ ನಾವು ಫ್ಯಾಕ್ಟರ್ಸ್ ಬಗ್ಗೆನೂ ಮಾತಾಡ್ತಿರೋದು. ಏನು ಇದು ಫ್ಯಾಕ್ಟರ್ಸ್, ಇದು ಕ್ರೋಮೋಸೋಮ್. ಸೊ ಸಿಮಿಲಾರಿಟೀಸ್ ಏನು, occurs in pair, segregate at the time of gamete formation such that one of each pair is transmitted to a gamete. So gamete ಅಲ್ಲಿ one of each pair, ಆ pair ಅಲ್ಲಿರುವಂಥ ಒಂದೇ ಹೋಗೋದು. ಇಲ್ಲೂ ಸಹ ಅಷ್ಟೇ, ಡ್ಯೂರಿಂಗ್ gamete formation one ಕ್ರೋಮೋಸೋಮ್ ಮಾತ್ರ ಹೋಗೋದು, one ಸೆಟ್ ಮಾತ್ರ. ಸೊ ಇಲ್ಲಿ 2n, ಇಲ್ಲಿ n = 23. ಅರ್ಥ ಆಯ್ತಾ? ಅದಾದ ನಂತರ ಇಂಡಿಪೆಂಡೆಂಟ್ ಆಗಿ ಅದು ಅಸಾರ್ಟ್ ಆಗುತ್ತೆ ಅಥವಾ ಸೆಗ್ರಿಗೇಟ್ ಆಗುತ್ತೆ. ಬ್ಲೆಂಡಿಂಗ್ ಅನ್ನು ನೋಡೋದಿಲ್ಲ. ಇಲ್ಲೂ ಸಹ ಇಲ್ಲಿ ಏನಿದೆಯೋ ಅದೇ ಹೋಗಿದೆ ಮಕ್ಕಳ, ಇಲ್ಲೂ ಅದೇ ಕಲರ್ ಇದೆ, ಯಾವುದೇ ಆದಂಥ ವ್ಯತ್ಯಾಸ ಅಂದರೆ ಇಲ್ಲಿ ಇದು ಆ ಕಡೆ ಹೋಗೋದು, ಅದು ಈ ಕಡೆ ಬರೋದು, ಕ್ರಾಸಿಂಗ್ ಓವರ್ ಅದು ಬೇರೆ. ಬಟ್ ಇಲ್ಲಿ ಆ ಒರಿಜಿನಲ್ ಪೇರೆಂಟಲ್ ಟೈಪ್ ಏನಿದೆ ಅದನ್ನೇ ನಾವು ನೋಡ್ತೀವಿ. ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂದರೆ ಏನು, ಇಟ್ ಕ್ಯಾನ್ ಬಿ, ಈಗ ಗ್ಯಾಮಿಟ್ ಫಾರ್ಮೇಷನ್ ಆದಾಗ ಫ್ಯೂಷನ್ ಆಗಿ ಆಫ್ಸ್ಪ್ರಿಂಗ್ಸ್ ಕ್ಯಾನ್ ಬಿ ದಿಸ್ ಆರ್ ದೇ ಕ್ಯಾನ್ ಬಿ ದಿಸ್ ಆರ್ ದೇ ಕ್ಯಾನ್ ಬಿ ದಿಸ್ ಅಲ್ವಾ. ಸೊ ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ಕಾಂಬಿನೇಷನ್ಸ್, ಕರೆಕ್ಟ್. ಸೊ ಹಾಗಾಗಿ ರೀಕಾಂಬಿನೆಂಟ್ಸ್ ಉಟ್ಕೊಳ್ತಾ ಬರುವಂಥದ್ದು, ಕರೆಕ್ಟ್. ಸೊ ಈಗ ಪೇರೆಂಟಲ್ ಟೈಪಿಂದನೂ ಫಾದರ್ ಇದು ಮೆಟರ್ನಲ್ ಅಂತ ಇಟ್ಕೊಂಡ್ರೆ ಪೆಟರ್ನಲ್ಲೂ ಒಂದು ಬರುತ್ತೆ, ಒಂದು ಅಲ್ಲಿ ಹೋಗುತ್ತೆ, ಒಂದು ಇಲ್ಲೂ ಸಹ ಬರುತ್ತೆ, ಕರೆಕ್ಟ್. ಸೊ ಹಾಗಾಗಿ 50% ಚಾನ್ಸ್ ಏನು ಈ ವೆರೈಟಿ, 50% ಚಾನ್ಸ್ ಇದು ಹೋಗ್ಬೋದು, ಕರೆಕ್ಟ್. ಸೊ ದೇರ್ ಆರ್ 2 ಟೈಪ್ಸ್, 50-50%. ಸೊ ಇದನ್ನೇ ನಾವು ಸ್ಟಾರ್ಟಿಂಗಲ್ಲಿ ಸೆಗ್ರಿಗೇಷನಲ್ಲಿ ಕೂಡ ಹೇಳೋವಂಥದ್ದು, ಕರೆಕ್ಟ್, ಕ್ಲಿಯರ್. ಸೊ ಇದು ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಥವಾ ಕ್ರೋಮೋಸೋಮಲ್ ಥಿಯರಿ. ಯಾರು ಕೊಟ್ಟಿದ್ದು, ಬೊವೆರಿ ಆ್ಯಂಡ್ ಸಟಿನ್. ಯಾವ ವರ್ಷದಲ್ಲಿ ಕೊಟ್ಟಿದ್ದು, 1920ಯಲ್ಲಿ ಕೊಟ್ಟಿದ್ದು. ಅರ್ಥ ಆಯ್ತಾ? ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದೇನು, ಇಲ್ಲಿ ನೀವು ನೋಡ್ತಿರೋದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಕ್ರೋಮೋಸೋಮ್ಸ್. ಸೊ ಅದನ್ನೇ ಇಲ್ಲಿ ತುಂಬ ಡೀಟೇಲಾಗಿ ತೋರಿಸಿದ್ದಾರೆ. ಸೊ ಇಲ್ಲೇನಾಗ್ತಿದೆ, ನಾನು ಹೇಳ್ದಂಗೆ ಇದರ್ ದೀಸ್ ಟು ಕ್ಯಾನ್ ಫ್ಯೂಸ್ ಆರ್ ದೀಸ್ ಟು ಕ್ಯಾನ್ ಫ್ಯೂಸ್. ಓಕೆ, ಸೊ ಇಲ್ಲೇನಾಗ್ತಿದೆ, ಮಿಯೋಸಿಸ್ 1ನಲ್ಲಿ ಒಂದು ತೋರಿಸ್ತಿದ್ದಾರೆ, ಮಿಯೋಸಿಸ್ 2, ಮಿಯೋಸಿಸ್ ಎಂಡ್ ಪ್ರಾಡಕ್ಟ್ಸ್. ಸೊ ಇಲ್ಲೇನಾಯಿತು, ಆರೆಂಜ್, ಸೊ 1 ಲಾಂಗ್ ಆರೆಂಜ್ 1 ಶಾರ್ಟ್ ಗ್ರೀನ್ ಕ್ರೋಮೋಸೋಮ್ ಅಟ್ ದ ಸೇಮ್ ಪೋಲ್. ಸೊ ಇಲ್ಲೇನಾಗ್ತಿದೆ, ಇಲ್ಲಿ ವೇರಿಯೇಷನ್ ಅನ್ನು ತೋರಿಸ್ತಿದ್ದಾರೆ. ಸೊ ಇಲ್ಲೇನಾಯಿತು, ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನ್, ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನ್. ಸೊ ಇಲ್ಲಿ ಪಾಸಿಬಿಲಿಟಿ, ಡಿಫ್ರೆಂಟ್ ಪಾಸಿಬಿಲಿಟೀಸ್. ಓಕೆ, ಸೊ ಅದನ್ನು ಇಲ್ಲಿ ಕಾಂಬಿನೇಷನ್ ಆಗಿ ಅವರು ತೋರಿಸ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಿದೆ, 1 ಲಾಂಗ್ ಆರೆಂಜ್ 1 ಶಾರ್ಟ್ ರೆಡ್, ಲಾಂಗ್ ಆರೆಂಜ್ ಶಾರ್ಟ್ ರೆಡ್, ಇಲ್ಲಿ ಲಾಂಗ್ ಆರೆಂಜ್ ಶಾರ್ಟ್ ಗ್ರೀನ್ ಇದೆ, ಇಲ್ಲಿ ಸ್ವಾಪ್ ಆಗಿದೆ ಮಕ್ಕಳ. ಸೊ ಅದನ್ನು ಅವರು ಪಾಸಿಬಿಲಿಟಿ, 2 ಪಾಸಿಬಿಲಿಟಿಯನ್ನು ಅವರು ತೋರಿಸ್ತಾ ಇದ್ದಾರೆ. ಸೊ ಇದೇ ಥರ ಅದು ಇಂಡಿಪೆಂಡೆಂಟ್ ಆಗಿ ಸೆಗ್ರಿಗೇಟ್ ಆಗೋದು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಓಕೆ, ಕ್ಲಿಯರ್? ಓಕೆ, ಸೊ ಇದಿಷ್ಟು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ಬಿಡತ್ತಾ, ನೀವು ಒಪ್ಕೊಂಡ್ಬಿಡ್ತೀರಾ? ಇಲ್ಲ ಅಲ್ವಾ. ಸೊ ಎಲ್ಲದಕ್ಕೂ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಬೇಕು ಅಲ್ವಾ ಮಕ್ಕಳೇ. ಸೊ ಈ ಎಕ್ಸ್ಪೆರಿಮೆಂಟಲ್ ಪ್ರೂಫ್ನ ಕೊಟ್ಟವ್ರು ಯಾರು, ಇಟ್ ಇಸ್ T.H. ಮಾರ್ಗನ್. ಸೊ ಇವರು ತುಂಬ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಇವ್ರನ್ನೇನಂತ ಕರೀತಾರೆ, ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್. ಓಕೆ, ಫಾದರ್ ಆಫ್ ಏನು, ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್. ಸೊ ಇವ್ರು ಏನು ಮಾಡಿದ್ರು, ಸರಿ ನಾನು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಡ್ತೀನಿ. ಏನಾಯಿತು, ಇಲ್ಲೊಂದು ಸಣ್ಣ ಕತೆ ಇದೆ. ಸೊ ಇವರು ಒಂದು ರಾಟನ್ ಬನಾನಾ ಅಥವಾ ನೀವು ಯಾವುದಾದ್ರೂ ಫ್ರೂಟ್ ಮನೆಯಲ್ಲಿ ಬಾಸ್ಕೆಟಲ್ಲಿ ಇಟ್ಟಿರ್ತೀರಾ, ಅದು ಒಂದು ಸ್ವಲ್ಪ ಹಾಳಾಗಿದ ತಕ್ಷಣ ಅಂತ ಸಣ್ಣ 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 ಇನ್ಸೆಕ್ಟ್ಸನ್ನು ನೋಡ್ತೀರಾ. ಏನದು, ಇಟ್ ಇಸ್ ಫ್ರೂಟ್ ಫ್ಲೈಸ್ ಅಥವಾ ಡ್ರಾಸೋಫಿಲಾ ಮೆಲೆನೋಗ್ಯಾಸ್ಟರ್. ಸೊ ಆ ಪರ್ಟಿಕ್ಯುಲರ್ ಸ್ಪೀಶೀಸ್ ಮೇಲೆ ಅವರು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿವರೆಗೂ ಮೆಂಡಲ್ ಎಲ್ಲ ಮಾತಾಡ್ತಿದ್ದು ಗಿಡಗಳ ಬಗ್ಗೆ. ಸೊ ಇಲ್ಲಿ ಫಸ್ಟ್ ಟೈಮ್ ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಎನ್ ಆ್ಯನಿಮಲ್ ಮಾಡೆಲ್. ಸೊ ಮ್ಯಾಮ್ ಇದೇನು ಮ್ಯಾಮ್ ಫ್ರೂಟ್ ಫ್ರೈಸ್ ತೊಗೊಂಡು ಆ್ಯನಿಮಲ್ ಮಾಡೆಲ್ ಅಂತಿದ್ದೀರಾ ಅಂದರೆ, ಅದು ಹ್ಯೂಮನ್ ಜೀನೋಮ್ಗೂ ಡ್ರಾಸೋಫಿಲಾ ಮೆಲೆನೋಗ್ಯಾಸ್ಟರ್ಗೂ 65% ಸಿಮಿಲಾರಿಟಿ ಇದೆ ಮಕ್ಕಳ. ಸೊ ಹ್ಯೂಮನ್ಸಲ್ಲಿ ಯಾವ ಥರ ಪ್ರಾಸೆಸ್ ನಡೆಯುತ್ತೋ 65% ಜೀನ್ಸ್ ಸೇಮ್ ಇದೆ. ಸೊ ಹಾಗಾಗಿ ಅದರಲ್ಲಿ ನಡೆಸುವಂತಹ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಒಥೆಂಟಿಕ್ ಮತ್ತು ಅದನ್ನು ಎಕ್ಸ್ಟ್ರಾಪುಲೇಟ್ ಮಾಡ್ಕೋಬೋದು ಅಂತ ಹೇಳಿ ಅಲ್ಲಿ ಶುರು ಮಾಡ್ತಾರೆ. ಸೊ ಅಲ್ಲಿ ಅವ್ರಿಗೊಂದು ಕಾಣಿಸುತ್ತೆ, ಏನದು
ಇಷ್ಟೊತ್ತು ನಾನು ರೀಕಾಂಬಿನೆಂಟ್ಸ್ ಅಂತ ಹೇಳ್ತೀನಲ್ಲ, ಸೊ ಇಲ್ಲಿ ಆ ರೀಕಾಂಬಿನೆಂಟ್ಸ್ನ ಪರ್ಸೆಂಟೇಜ್ ವೇರಿ ಆಗುತ್ತೆ ಮಕ್ಕಳ. ಸೊ ಅವರು ಅಲ್ಲಿ ನಾವು 2 ಕ್ಯಾರೆಕ್ಟರ್ಸ್ ತಗೊಂಡು, ಏನದು ಯೆಲ್ಲೋ ಬಾಡಿ, ವೈಟ್ ಐಸ್ ಆ್ಯಂಡ್ ಮಿನಿಯೇಚರ್ ವಿಂಗ್. ಓಕೆ, ಯೆಲ್ಲೋ ಬಾಡಿ ಮತ್ತು ವೈಟ್ ಐಸನ್ನು ತಗೊಂಡಾಗ, ಅಂದರೆ ಇಲ್ಲಿ ಬಾಡಿ ಕಲರ್ ಮತ್ತು ಐ ಕಲರನ್ನು ತಗೊಂಡು ಕ್ರಾಸ್ ಮಾಡಿದಾಗ ಹಿ ಸಾ ದ ರೀಕಾಂಬಿನೇಷನ್ ಪರ್ಸೆಂಟೇಜ್ ವಾಸ್ 1.3. ಆದರೆ ಇಲ್ಲಿ ರೀಕಾಂಬಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಇತ್ತು. ಅದೇ ಡ್ರಾಸೋಫಿಲಾ ರೀಕಾಂಬಿನೇಷನ್ ಪರ್ಸೆಂಟೇಜ್ ಯಾಕೆ ಇಷ್ಟು ವೇರಿ ಆಯಿತು ಅಂತ ಯೋಚನೆ ಮಾಡಿದ್ರು. ಸೊ ಅವಾಗ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? He understood that ವೈಟ್ ಮತ್ತು ಮಿನಿಯೇಚರ್ ವಿಂಗ್, ಐ ಕಲರ್ ಮತ್ತು ವಿಂಗ್ ಕಲರನ್ನು ನೋಡಿದಾಗ ಅದೆರಡು ದೂರ ಇತ್ತು. ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ವಾಸ್ ಲಾಂಗರ್, ಬಟ್ ಯೆಲ್ಲೋ ಬಾಡಿ, ವೈಟ್ ಐ ಆ್ಯಂಡ್ ಯೆಲ್ಲೋ ಬಾಡಿ ಕಲರ್ನ ನೋಡಿದಾಗ ಆ ಜೀನ್ಸ್ ಎರಡು ಹತ್ರದಲ್ಲಿತ್ತು. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ರಿಲೇಷನ್ಶಿಪ್ಸ್. ಈಗ ಅದೆಲ್ಲ ಹೊಸದಲ್ಲ. ಸೊ ಏನು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಮಕ್ಕಳ, ಬ್ರೇಕಪ್ ಆಗೋದು ತುಂಬ ಸಹಜ ಅಲ್ವಾ. ಒಬ್ಬರಿಂದ ಒಬ್ಬರು ತುಂಬ ದೂರ ಇರ್ತಾರೆ, ಕನೆಕ್ಷನ್ ಏನೋ ಫೋನು ಅಥವಾ ಕಾಲ್ಸು ಮ್ಯಾಕ್ಸಿಮಮ್, ದರ್ ಇಸ್ ನೋ ಇನ್ ಪರ್ಸನ್. ಸೊ ಅವ್ರ ಜೊತೆಗಿರೋದು ತುಂಬ ಕಷ್ಟ ಆಗುತ್ತಲ್ಲ. ಸೊ ಯೂಶಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗುತ್ತೆ. ಆದರೆ ಒಂದೇ ಸಿಟಿಯಲ್ಲಿ, ಒಂದೇ ಕ್ಲಾಸಲ್ಲಿ, ಒಂದೇ ಸೆಕ್ಷನಲ್ಲಿ ಇರೋವಂಥ ಇಬ್ಬರು ಆದರೆ ಅವಾಗ ಏನಾಗುತ್ತೆ ಮಕ್ಕಳ, ಅವ್ರಿಗೆ ಬಾಂಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಿಬ್ಲಿಂಗ್ಸಲ್ಲೂ ನೋಡಿ ಮಕ್ಕಳ, ಹತ್ತಿರ ಇದ್ದಷ್ಟು ಕಿತ್ತಾಡಿ ಎಷ್ಟು ಜೊತೆಗಿರ್ತೀವಿ ನಾವು. ಅದೇ ಅವರು ಓದೋಕ್ಕೆ ಅಥವಾ ಆಚೆ ಹೋದಾಗ ನಾವು ಸಿಬ್ಲಿಂಗ್ಸ್ ಜೊತೆ ದೂರ ಆದಾಗ ಆ ಕನೆಕ್ಷನ್ ಏನೋ ಒಂಥರ ಸ್ವಲ್ಪ ಇದಾದಂಗೆ ಅನ್ಸುತ್ತೆ. ಎಷ್ಟೇ ಆದರೂ ಹೇಳ್ಬೋದಲ್ಲ. ಈವನ್ ಲಾಂಗ್ ಡಿಸ್ಟೆನ್ಸ್ ವಿತ್ ಸಿಬ್ಲಿಂಗ್ಸ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದೇ ಥರ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾಗ ಯಾವಾಗಲೂ ರೀಕಾಂಬಿನೇಷನ್ ಜಾಸ್ತಿ ಆಗುತ್ತೆ. ಸೊ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಈಸ್ ಹೈ ವೆನ್ ದೇ ಆರ್ ಫಾರ್ ಅವೇ. ಸೊ ಅವಾಗ ಏನು ಹೇಳಿದ್ರು, ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ ಏನಿದೆ ಅದು ಒಂದೇ ಕ್ರೋಮೋಸೋಮ್ ಮೇಲೆ ಇದ್ರೂ ಸಹ ಕೆಲವು ಹತ್ರದಲ್ಲಿದೆ, ಕೆಲವು ದೂರದಲ್ಲಿದೆ. ಅದು ದೂರದಲ್ಲಿದ್ದಾಗ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಅಂದರೆ ರೀಕಾಂಬಿನೇಷನ್ ಜಾಸ್ತಿ ನೋಡ್ಬೋದು ರೀಕಾಂಬಿನೆಂಟ್ಸನ್ನು. ಆದರೆ ಅದು ಹತ್ರದಲ್ಲಿದ್ದಾಗ ರೀಕಾಂಬಿನೆಂಟ್ಸನ್ನು ನಾವು ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ ನೋಡ್ತೀವಿ. ಸೊ ಇಲ್ಲಿ ನೋಡಿ ರೀಕಾಂಬಿನೆಂಟ್ ಟೈಪ್ಸ್ ಎಷ್ಟು, 37.2%. ಆದರೆ ಇಲ್ಲಿ 1.3%, ಯಾಕೆಂದರೆ ಹತ್ತಿರ ಇದ್ದಾರೆ. ಸೊ KCET ಪರ್ಸ್ಪೆಕ್ಟಿವ್ನಲ್ಲಿ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಎಷ್ಟು ರೀಕಾಂಬಿನೆಂಟ್ ಫ್ರೀಕ್ವೆನ್ಸಿ, ಏನದರ ರಿಲೇಷನ್ಶಿಪ್. ಓಕೆ, ಸೊ ಇದಿಷ್ಟು ಲಿಂಕೇಜ್ ಮತ್ತು ರೀಕಾಂಬಿನೇಷನ್ನ ಬಗ್ಗೆ. ಸೊ ಮ್ಯಾಪಿಂಗ್ ಅದೆಲ್ಲ ಇಲ್ಲ ಮಕ್ಕಳೇ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಈ ಎಕ್ಸ್ಪೆರಿಮೆಂಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು 1 ಶಾರ್ಟ್ ವಿಡಿಯೋನ ನೋಡಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಬರೋವಂಥದ್ದೇನು, ಸೊ ಇಲ್ಲಿವರೆಗೂ ನಾವು ಮಾತಾಡಿದ್ದೇನು, ಒಂದು ಕ್ಯಾರೆಕ್ಟರ್ ಒಂದು ಜೀನ್. ಇಲ್ಲೂ ಸಹ ಇಲ್ಲೇನಾಯಿತು, 2 ಅಲೀಲ್ಸ್ ಏನಿದೆ, ಒಂದು ಕ್ಯಾರೆಕ್ಟರ್ ಒಂದು ಜೀನ್ 2 ಅಲೀಲ್. ಅದಾದಮೇಲೆ ಒಂದು ಡಿವಿಯೇಷನನ್ನು ನೋಡಿದ್ವಿ. ಒಂದು ಡಾಮಿನೆಂಟ್ ಇರುತ್ತೆ, ಮತ್ತೊಂದು ಪೂರ್ತಿ ಡಾಮಿನೆಂಟ್ ಇರಲ್ಲ, ಇನ್ನೊಂದು 3 ಅಲೀಲನ್ನು ನೋಡಿದ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ನಾವು ನೋಡೋವಂಥದ್ದು 2 ಥರದ ಡಿವಿಯೇಷನ್ಸ್. ಒಂದು ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಮತ್ತು ಪ್ಲಿಯೋಟ್ರಾಫಿಕ್ ಇನ್ಹೆರಿಟೆನ್ಸ್ ಅಥವಾ ಪ್ಲಿಯೋಟ್ರಾಫಿ. ಸೊ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂದರೆ ಏನು ಮಕ್ಕಳ, ಸೊ ಇಲ್ಲಿ ಮಲ್ಟಿಪಲ್ ಜೀನ್ಸ್, 3 ಜೀನ್ಸ್ ಒಂದೇ ಟ್ರೇಟನ್ನು ಅದು ಗವರ್ನ್ ಮಾಡುತ್ತೆ. ಸೊ ಏನದು, ಸೊ ಈಗ ನೀವು ಇಲ್ಲಿ ನೋಡಿದಾಗ ಒಂದಾ ಟಾಲ್ ಅಥವಾ ಡ್ವಾರ್ಫ್, F1 ಅಲ್ಲಾಗಿರಲಿ F2 ಅಲ್ಲಾಗಿರಲಿ ನೀವು ಮೀಡಿಯಮ್ ಹೈಟನ್ನು ನೋಡೋದಿಲ್ಲ. ಆದರೆ ಮನುಷ್ಯರಲ್ಲಿ ನೀವು ನೋಡಿದಾಗ ಎಸ್ಪೆಷಲಿ ಸ್ಕಿನ್ ಕಲರ್ ಒಂದಾ ಫೇರ್ ಇದೀವ ಅಥವಾ ಡಾರ್ಕ್ ಇದೀವ, ಇಲ್ಲ ಅಲ್ವಾ. ದೆರ್ ಈಸ್ ಅ ಗ್ರಾಫ್. ಅಂದರೆ ಎಸ್ಪೆಷಲಿ ನೀವು ಫೌಂಡೇಶನ್ ಕ್ರೀಮ್ ಹ್ಯಾಡೋ ಹುಡುಗಿರಿಗೆಲ್ಲ ಇದು ಆರಾಮಾಗಿ ಗೊತ್ತಿರುತ್ತೆ ಮಕ್ಕಳೇ. ಫೌಂಡೇಶನ್ ಕ್ರೀಮ್ ಏನಿರುತ್ತೆ ಅದು ಎಷ್ಟು ಶೇಡ್ಸ್ನಲ್ಲಿ ಬರುತ್ತೆ ಗೊತ್ತಾ. ಈಗ ಇಟ್ ಈಸ್ ಮ್ಯಾಚಿಂಗ್ ಎವ್ರಿ ಸ್ಕಿನ್ ಟೋನ್. ಸೊ ವಿ ಆರ್ ಸೆಲಿಬ್ರೇಟಿಂಗ್ ಎವ್ರಿ ಸ್ಕಿನ್ ಟೋನ್. ದಟ್ ಈಸ್ ದ ಬ್ಯೂಟಿ ಆಫ್ ಟುಡೇಸ್ ಜನರೇಷನ್ ಅಲ್ವಾ. ಸೊ ಹಾಗೇನೆ ಎಷ್ಟು ಟೋನ್ಸ್ ಇದಾವೆ ಅಲ್ವಾ ಸ್ಕಿನ್ ಟೋನ್. ಇಟ್ ಈಸ್ ನಾಟ್ ಬ್ಲ್ಯಾಕ್ ಆರ್ ವೈಟ್, ಆ ಥರ ಏನೂ ಇಲ್ಲ ಅಲ್ವಾ. ವಿ ಸಿ ಅ ಗ್ರೆಡೇಷನ್. ವೀಟಿಶ್ ಕಲರ್ ನೋಡ್ತೀವಿ, ಒಂದು ಸ್ವಲ್ಪ ಡಾರ್ಕ್ ಕಲರ್ ನೋಡ್ತೀವಿ. ಸೊ ಅಲ್ಲೇನಾಗುತ್ತೆ 3 ಥರದ ಜೀನ್ಸನ್ನು ಅದು ಗವರ್ನ್ ಮಾಡ್ತಿರುತ್ತೆ. ಏನು, ಸ್ಕಿನ್ ಕಲರ್ ಇಸ್ ಬಿಕಾಸ್ ಆಫ್ ಮೆಲೆಟೋನಿನ್, ಕರೆಕ್ಟ್. ಸೊ ಮೆಲೆಟೋನಿನ್ ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಆವಾಗ ಏನಾಗುತ್ತೆ ಮಕ್ಕಳ, ಯು ವಿಲ್ ಬಿ ಡಾರ್ಕ್. ಓಕೆ, ಅದೇ ಇದು ಕಡಿಮೆ ಇದ್ದಾಗ, ಓಕೆ, ಮೆಲೆಟೋನಿನ್ ಪ್ರೊಡಕ್ಷನ್ ಕಡಿಮೆ ಇದ್ದಾಗ ಏನಾಗುತ್ತೆ,
ಸೊ ಈಗ ಸ್ಕಿನ್ ಕಲರ್ ಬಗ್ಗೆ ಮಾತಾಡ್ತೀವಿ ಮಕ್ಕಳ. ಸೊ ದರ್ ಇಸ್ ಅ ವೈಡ್ ರೇಂಜ್ ಅಲ್ವಾ. ಸೊ ಎಷ್ಟೊಂದು ಡಿಫ್ರೆಂಟ್ ಟೋನ್ಸನ್ನು ನೋಡ್ತೀವಿ ನಾವು. ಅದು ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ಮೆಲಾನಿನ್. ಮೆಲಾನಿನ್ ಅಂತ ಒಂದು ಪ್ರೊಡ್ಯೂಸ್ ಆದಾಗ ಬಾಡಿಯಲ್ಲಿ, ಈ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಇದು ಪಿಗ್ಮೆಂಟ್, ಒಂದು ಪಿಗ್ಮೆಂಟ್. ಸೊ ಈ ಪಿಗ್ಮೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ನಾವು ಡಾರ್ಕ್ ಕಾಂಪ್ಲೆಕ್ಷನನ್ನು ನೋಡ್ತೀವಿ. ಅದೇ ಇದು ಕಡಿಮೆ ಸಿಂಥಸೈಸ್ ಆದಾಗ ಲೈಟರ್ ಟೋನ್ಸನ್ನು ನೋಡ್ತೀವಿ. ಸೊ 3 ಜೀನ್ ಹೇಳಿದೆ, ಎ ಬಿ ಸಿ, ಎಲ್ಲ ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಸಿ ಇದ್ದರೆ ಇಲ್ಲಿ ಹೀಲ್ ಬಿ ಕಂಪ್ಲೀಟ್ಲಿ ಡಾರ್ಕ್. ವಿ ಕಾಲ್ ಇಟ್ ನಿಗ್ರೋ ಕಲರ್. ಓಕೆ, ಅದೇ ಎಲ್ಲ ರಿಸೆಸಿವ್ ಇದ್ದರೆ ಎ ಎ, ಬಿ ಬಿ, ಸಿ ಸಿ, ನಾವೇನಂತ ಕರಿತೀವಿ? ಆಲ್ಬಿನೋ. ಸೊ ಮ್ಯಾಮ್ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಬರಿತೀನಿ. ಸೊ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ ಏನಂತ ಕರಿತೀವಿ? ನಿಗ್ರೋ ಕಲರ್. ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ವಿ ಕಾಲ್ ಇಟ್ ಆಲ್ಬಿನೋ. ಮಧ್ಯದಲ್ಲಿ ಬರೋವಂಥದ್ದೇನು? ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ. ಇಲ್ಲಿ ನಾವೇನಂತ ಕರಿತೀವಿ? ಮ್ಯುಲೆಟೋ. ಇಂಡಿಯನ್ಸ್ ಆರ್ ಮೋಸ್ಟ್ಲಿ ಮ್ಯುಲೆಟೋ. ಅಂದರೆ ಈ ಥರ ಕಾಂಬಿನೇಷನ್ ಇರುತ್ತೆ. ಆದರೆ ಎಷ್ಟು ಪರ್ಸೆಂಟೇಜ್? ಇಟ್ಸ್ ಅ ಗ್ರಾಫ್. ಓಕೆ, ಎಷ್ಟು ಮೆಲೆಟೋನಿನ್ ಪ್ರೊಡಕ್ಷನ್ ಆಗ್ತಿದೆ. ಸೊ ಎ ಬಿ, ಕೆಲವು ಸಲ ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ. ಸೊ ಇಲ್ಲಿ ಬೇರೆ ವೇರಿಯೇಷನ್ ಬರುತ್ತೆ. ಸೊ ಒಂದೇ ಚೇಂಜ್ ಆದಾಗ ಮಲ್ಟಿಪಲ್ ಸ್ಕಿನ್ ಟೋನ್ಸನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಇದನ್ನು ನಾವೇನಂತ ಕರಿತೀವಿ? ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಸೊ ಮೋರ್ ದೆನ್ 1 ಜೀನ್ ಈಸ್ ಗವರ್ನಿಂಗ್, ಅಂದರೆ ಮೋರ್ ದೆನ್ 1 ಜೀನ್ ಈಸ್ ಗವರ್ನಿಂಗ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ನನ್ನ ಸ್ಕಿನ್ ಟೋನನ್ನು 3 ಪರ್ಟಿಕ್ಯುಲರ್ ಜೀನ್ಸ್ ಗವರ್ ಮಾಡ್ತಿದೆ. ಓಕೆ, ಸೊ ನೆಕ್ಸ್ಟ್ ಬರೋವಂಥದ್ದು ಪ್ಲಿಯೋಟ್ರೋಫಿ. ಪ್ಲಿಯೋಟ್ರೋಫಿ ಅಂದರೆ ಏನು? ಸೊ ಪ್ಲಿಯೋಟ್ರೋಫಿ ಅಂದರೆ ಇದಕ್ಕೆ ಉಲ್ಟಾ ಮಕ್ಕಳೇ. ಸೊ ಇಲ್ಲಿ ಒಂದೇ ಜೀನು, ಇಲ್ಲಿ 3 ಜೀನು 1 ಎಫೆಕ್ಟು, ಇಲ್ಲಿ ಒಂದೇ ಜೀನು 3 ಎಫೆಕ್ಟು. ಎಕ್ಸಾಂಪಲ್ ಏನು? ಫಿನೈಲ್ ಕಿಟೋನೂರಿಯಾ. ಸೊ ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಈ ಫಿನೈಲ್ ಕಿಟೋನೂರಿಯಾ ಇದು ಒಂದು ಪರ್ಟಿಕ್ಯುಲರ್ ಜೀನಲ್ಲಿ ಮ್ಯೂಟೇಟ್ ಆಗಿ ಈ ಎಂಜೈಮ್ ಪ್ರೊಡ್ಯೂಸ್ ಆಗೋದಿಲ್ಲ. ಫಿನೈಲ್ ಅಲೆನೈನ್ ಹೈಡ್ರಾಕ್ಸಿಲೇಸ್. ಸೊ ಫಿನೈಲ್ ಅಲೆನೈನ್ ಹೈಡ್ರಾಕ್ಸಿಲೇಸ್. ಸೊ ಈ ಎಂಜೈಮ್ ಪ್ರೊಡ್ಯೂಸ್ ಆಗಿಲ್ಲ ಅಂದಾಗ ಬಾಡಿಯಲ್ಲಿ ಮೆಟಬಾಲಿಕ್ ಪಾತ್ವೇ ಹಿಂಡರ್ ಆಗುತ್ತೆ. ಸೊ ಅವಾಗ ನಾವು ಮಲ್ಟಿಪಲ್ ಇದನ್ನು ನೋಡ್ತೀವಿ. ರಿಟಾರ್ಡೇಷನ್, ಸ್ಕಿನ್ ಕಲರ್, ಚೇಂಜಸ್ ಇನ್ ಸ್ಕಿನ್ ಕಲರ್. ಸೊ ಡಿಫ್ರೆಂಟ್ ಎಫೆಕ್ಟ್ಸ್, ಮಲ್ಟಿಪಲ್ ಎಫೆಕ್ಟ್ಸನ್ನು ನಾವು ನೋಡ್ತೀವಿ. ಸೊ ಅದನ್ನು ಏನಂತ ಕರಿತೀವಿ? ಫಿನೈಲ್ ಕಿಟೋನೂರಿಯಾ. ಸೊ ಇಲ್ಲೇನಾಯಿತು ಮಕ್ಕಳ? ಪ್ಲಿಯೋಟ್ರೋಫಿ, 1 ಜೀನ್ ಮಲ್ಟಿಪಲ್ ಎಫೆಕ್ಟ್ಸ್. ಪಾಲಿಜೀನಿಕ್, ಮಲ್ಟಿಪಲ್ ಜೀನ್ಸ್ 1 ಎಫೆಕ್ಟ್. ಓಕೆ, ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ಏನು ಮಕ್ಕಳ? ಸೆಕ್ಸ್ ಡಿಟರ್ಮಿನೇಷನ್. ಸೊ ಕೆಲವು ಪ್ಲಾಂಟ್ಸ್ ಅಥವಾ ಕೆಲವು ಆರ್ಗ್ಯಾನಿಸಮ್ಸ್ ಅಲ್ಲಿ ಬೇಸ್ಡ್ ಆನ್ ದ ಟೈಪ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್. ಓಕೆ, ಸೊ ಎಕ್ಸ್ ಕ್ರೋಮೋಸೋಮ್ ಇದೆಯಾ, ವೈ ಕ್ರೋಮೋಸೋಮ್ ಇದೆಯಾ ಅನ್ನೋದ್ರ ಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ಅನ್ನು ನಾವು ವಿಂಗಡಿಸ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ XX ಇಸ್ ಫೀಮೇಲ್, XY ಇಸ್ ಮೇಲ್. ಕರೆಕ್ಟ್? ಮೇಲ್, ಫೀಮೇಲ್. ಸೊ ನೆಕ್ಸ್ಟ್ ಇನ್ ಕೇಸ್ ಆಫ್ ಗ್ರಾಸ್ ಹಾಪರ್ಸ್ ಏನಾಗುತ್ತೆ? XX ಇಸ್ ಆಲ್ಸೋ ಫೀಮೇಲ್, XY ಬದಲು XO ಒಂದು ಕ್ರೋಮೋಸೋಮ್ ಇರೋದಿಲ್ಲ. ಅಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಇರುತ್ತೆ. ಆದ್ರೂ ಇಲ್ಲಿ ಹೋಮೋಗ್ಯಾಮೈಟಿ ಅಂದರೆ ಹೋಮೋಸೈಗಸ್ ಕಂಡೀಷನಲ್ಲಿ 2 ಅಲೀಲ್ ಸೇಮ್ ಇದ್ದಾಗ ಅದು ಫೀಮೇಲ್. ಸೊ ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ? ಫೀಮೇಲ್ ಹೋಮೋಗೆಮೈಟಿ ಅಥವಾ ಮೇಲ್ ಹೆಟೆರೋಗೆಮೈಟಿ ಅಂತ ಕರಿತೀವಿ. ಮೇಲ್ ಹೆಟೆರೋಗೆಮೈಟಿ ಅಂದರೆ ಇಲ್ಲಿ 2 ಕೇಸಸಲ್ಲಿ ಮೇಲ್ಸಲ್ಲಿ ಬೇರೆ ಬೇರೆ ಥರ ಕ್ರೋಮೋಸೋಮ್ಸ್ ಇದೆ, XO ಮತ್ತು XY. ಸೊ ಮೇಲ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಗ್ರಾಸ್ ಹಾಪರ್ಸ್ ಇಟ್ ಈಸ್ ಮೇಲ್ ಹೆಟೆರೋಗೆಮೈಟಿ. ಅದೇ ನೀವು ಬರ್ಡ್ಸಲ್ಲಿ ನೋಡಿದಾಗ ZZ is male, ZW is female. ಏನು ಮಕ್ಕಳ? ZZ is male, ZW is female. ಸೊ ಇಲ್ಲಿ ಫೀಮೇಲ್ ಹೆಟೆರೋಗೆಮೈಟಿಯನ್ನು ನೋಡ್ತೀವಿ. ಸೊ ಫೀಮೇಲ್ಸ್ ವಿಲ್ ಹ್ಯಾವ್ 2 different types of gametes. ಅಂದರೆ female is capable of forming 2 different gametes. Here males are capable of forming 2 different gametes. ಸೊ ಇಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದು ಬೇರೆ ಬೇರೆ ಥರದ ಪ್ಯಾಟರ್ನ್ಸಲ್ಲಿ ನಾವು ನೋಡ್ತೀವಿ. ಸೊ ಇದಿಷ್ಟು ನೀವು ಎಕ್ಸಾಂಪಲ್ ಸಮೇತ ನೆನ್ಪಿಟ್ಕೊಂಡ್ರೆ ಸಾಕು. ಏನಿದು? ಇದು ಗ್ರಾಸ್ ಹಾಪರ್, ಇದು ಬರ್ಡ್ಸ್, ಇದು ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಇದಿಷ್ಟು ಇದರ
ವೆರೈಟೀಸ್. ಇನ್ನೊಬ್ರು ಇದಾರಪ್ಪ ತುಂಬ ಇಂಟ್ರೆಸ್ಟಿಂಗ್ ಫೆಲೋಸ್ ಇವರು, ಹನಿ ಬೀಸ್. ಎಲ್ಲರೂ ಹನಿ ಆರಾಮಾಗಿ ಯೂಸ್ ಮಾಡ್ತೀವಲ್ಲ, ಹನಿ ಬೀಸ್. ಸೊ ಈ ಹನಿ ಬೀಸಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಏನದು? ಒಂದು ಮೇಲ್, ಓಕೆ, ಒಂದು ಮೇಲ್ ಹನಿ ಬಿ, ಅಥವಾ ಅದನ್ನು ನಾವೇನಂತ ಕರಿತೀವಿ, ಡ್ರೋನ್ ಅಂತ ಕರಿತೀವಿ, ಆಯ್ತಾ? ಡ್ರೋನ್, ದೀಸ್ ಆರ್ ಯೂಶಲಿ ಮೇಲ್ಸ್, ಓಕೆ. ಸೊ ಈ ಡ್ರೋನ್ ಏನಿದೆ, ಈ ಮೇಲಿಗೆ ಅಪ್ಪ ಇರೋದಿಲ್ಲ, ಆಯ್ತಾ? ದೀಸ್ ಮೇಲ್ಸ್ ಡು ನಾಟ್ ಹ್ಯಾವ್ ಅ ಫಾದರ್, ಬಟ್ ದೇ ಹ್ಯಾವ್ ಅ ಗ್ರ್ಯಾಂಡ್ ಫಾದರ್. ಮ್ಯಾಮ್ ಏನು ಮ್ಯಾಮ್ ಹಿಂಗೆ ಹೇಳ್ಬಿಟ್ರಿ, ಫಾದರ್ ಇಲ್ಲ ಗ್ರ್ಯಾಂಡ್ ಫಾದರ್ ಅಂದರೆ? ಸೊ ಫಸ್ಟ್ ಆಫ್ ಆಲ್ ನೀವೇ ನೆನ್ಪಿಟ್ಕೊಳ್ಳಿ, ಮೇಲ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್, ಓಕೆ. ಒಟ್ಟು ಹನಿ ಬೀಸಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಮಕ್ಕಳ? 16 ಕ್ರೋಮೋಸೋಮ್ಸ್ ಇದೆ. ಸೊ ಹ್ಯಾಪ್ಲಾಯ್ಡ್ ಕಂಡೀಷನಲ್ಲಿ 16 ಕ್ರೋಮೋಸೋಮ್ ಇರುತ್ತೆ, ಮೇಲ್ಸಲ್ಲಿ 16 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ನೋಡೋಣ ಫಸ್ಟ್. ಈಗ ಇಲ್ಲಿ ಕ್ವೀನ್ ಬಿ ಅಂತ ಅನ್ಕೊಳ್ಳಿ ಮಕ್ಕಳ. ಕ್ವೀನ್ ಬಿ, ಶಿ ಈಸ್ ಫರ್ಟೈಲ್, ಶಿ ಈಸ್ 2N, ಶಿ ಫಾರ್ಮ್ಸ್ ಆನ್ ಎಗ್. ಎಗ್ ಈಸ್ ಹ್ಯಾಪ್ಲಾಯ್ಡ್, ಓಕೆ. ಸೊ ಇಲ್ಲಿ ಮತ್ತೊಂದು ಮೇಲ್ ಇದೆ, ಓಕೆ. ಸೊ ದಿಸ್ ಮೇಲ್ ಫಾರ್ಮ್ಸ್ ದ ಸ್ಪರ್ಮ್ ವಿಚ್ ಇಸ್ ಹ್ಯಾಪ್ಲಾಯ್ಡ್. ಸೊ ಇದೆರಡು ಫ್ಯೂಸ್ ಆದಾಗ ಡಿಪ್ಲಾಯ್ಡ್ ಕಂಡೀಷನ್ ಬರುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಅ ಡಾಟರ್, ಓಕೆ. ದಿಸ್ ಇಸ್ ಅ ಡಾಟರ್, ಓಕೆ. ಇಲ್ಲೇನಾಗುತ್ತೆ, ದಿಸ್ ಡಾಟರ್ ವಿಲ್ ಫಾರ್ಮ್ ಅ ಎಗ್, ಓಕೆ. ಈ ಡಾಟರ್ ಏನಿದೆ, ದಿಸ್ ವಿಲ್ ಫಾರ್ಮ್ ದಿ ಎಗ್. ಸೊ ಈ ಎಗ್ ಏನಿದೆ, ಡೈರೆಕ್ಟ್ಲಿ ಇಟ್ ವಿಲ್ ಫಾರ್ಮ್ ಅ ಮೇಲ್. ಸೊ ಇಲ್ಲೇನಾಯ್ತು, ಪಾರ್ಥೆನೋಜೆನೆಸಿಸ್, ಪಾರ್ಥೆನೋಕಾರ್ಪಿ, ಪಾರ್ಥೆನೋಜೆನೆಸಿಸ್. ಸೊ ಇಲ್ಲಿ ಫ್ಯೂಷನ್ ಆಗಿ ಝೈಗೋಟ್ ಆಗಲ್ಲ ಮಕ್ಕಳ, ಇಲ್ಲಿ ಹ್ಯಾಪ್ಲಾಯ್ಡೇ ಇರುತ್ತೆ. ಸೊ ಹಿಯರ್ ಇಟ್ ಈಸ್ 16 ಕ್ರೋಮೋಸೋಮ್ ಮೇಲ್. ಸೊ ಡಾಟರ್ ಇಸ್ 2N 32. ಹಿಯರ್ ಇಟ್ ಈಸ್ 16. Here it is 16 chromosomes because it is gamete. So ಇಲ್ಲಿ ಈ ಜನರೇಷನ್ ಅಲ್ಲಿ ಮೇಲ್ ಹನಿಬಿ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಮೇಲ್ ಅನ್ನ ತಗೊಂಡ್ರೆ, ಲೆಟ್ಸ್ ನೇಮ್ ಹಿಮ್ XB. XBಗೆ ಯಾವುದು ತಂದೆ ಇಲ್ಲ, ಆದರೆ XBಗೆ ತಾತ ಇದ್ದಾರೆ. ಅರ್ಥ ಆಯ್ತಾ? ಸೊ ಹನಿ ಬೀಸ್ನಲ್ಲಿ ಇನ್ಸ್ಟೆಡ್ ಆಫ್ ಯಾವ ಥರ ಕ್ರೋಮೋಸೋಮ್ ಪ್ರೆಸೆಂಟ್ ಇದೆ ಅನ್ನೋದಕ್ಕಿಂತ ಎಷ್ಟು ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ನಾವು ಅದು ಮೇಲಾ ಫಿಮೇಲಾ ಅನ್ನೋದನ್ನ ನೋಡ್ತೀವಿ ಮಕ್ಕಳ. ಅರ್ಥ ಆಯ್ತಾ? ಸೊ ಇದು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬೀಸ್. ಸೊ ಹನಿ ಬೀಸ್ ಆಲ್ವೇಸ್ ರಿಮೆಂಬರ್. ಸೊ ಇಲ್ಲಿ ಫರ್ಟೈಲ್ ಕ್ವೀನ್ಸ್ ಏನಾಗುತ್ತೆ, ದೀಸ್ ಆರ್ ದ ಫರ್ಟೈಲ್ ಒನ್ಸ್. ದೆರ್ ಆರ್ ಫೀಮೇಲ್ಸ್ ಹೂ ಆರ್ ಸ್ಟೆರೈಲ್. ಸೊ ಅವರನ್ನ ವರ್ಕರ್ ಬೀಸ್ ಅಂತ ಕರಿತೀವಿ, ಇದನ್ನ ನಾವು ಡ್ರೋನ್ಸ್ ಅಂತ ಕರಿತೀವಿ. ಸೊ ಆ ರಾಯಲ್ ಜೆಲ್ಲಿ ಅಂತ ಏನಿದೆ, ಅದು ಒಂದು ಜೆಲ್ಲಿಯನ್ನು ಫೀಡ್ ಸಿಗತ್ತೆ ಕ್ವೀನಿಗೆ, ಅವಾಗ ಅದು ಫರ್ಟೈಲ್ ಆಗುತ್ತೆ. ಸೊ ಹಾಗಾಗಿ ಇದು ಅದರ ಸೆಕ್ಸ್ ಡಿಟರ್ಮಿನೇಷನ್. ಸೊ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ, ನೀವು ಇದನ್ನ ನೆನ್ಪಿಟ್ಕೊಂಡು ಆನ್ಸರ್ ಮಾಡಬೇಕು. ಓಕೆ, ಸೊ ಇದು ಸೆಕ್ಸ್ ಡಿಟರ್ಮಿನೇಷನ್. ಇದಾದ್ಮೇಲೆ ಬರುವಂಥದ್ದು ಪೆಡಿಗ್ರಿ ಅನಾಲಿಸಿಸ್. ಸೊ ಮುಂಚೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು ಮಕ್ಕಳ, ತುಂಬ ಕ್ವೆಶನ್ಸ್ ಬರ್ತಿತ್ತು. ಆದರೆ ಈಗ ಒಂದು ಸ್ವಲ್ಪ ಕಷ್ಟ ಕ್ವೆಶನ್ಸ್ ಏನು ಬರಲ್ಲ, ಅದ್ರದ್ದು ಚಾರ್ಟ್ ನೋಡಿ ಯಾವುದು ಅಂತ ಹೇಳೋದ್ರಲ್ಲಿ ಪ್ರಶ್ನೆ ಬರುತ್ತೆ. ಸೊ ಪೆಡಿಗ್ರಿ ಅನಾಲಿಸಿಸ್ ಅಂದರೆ ಏನು, ಎಷ್ಟೊಂದು ಜನರೇಷನ್ಸ್ ಫ್ಯಾಮಿಲಿ ಟ್ರೀ ಏನಿದೆ ಅದರಲ್ಲಿ ಬೇಸ್ಡ್ ಆನ್ ಯಾವುದಾದ್ರೂ ಜೆನೆಟಿಕ್ ಡಿಸಾರ್ಡರ್ ಫಾರ್ ಎಕ್ಸಾಂಪಲ್, ಅದು ಯಾವ ಥರ ಪ್ಯಾಟರ್ನ್ ತೋರಿಸ್ತಾ ಇದೆ, ಸೊ ಮಕ್ಳಿಗೆ ಬರಬಹುದಾ ಅದು ಅನ್ನೋದನ್ನ ನಾವು ಯಾವುದರಿಂದ ಡೆಡ್ಯೂಸ್ ಮಾಡ್ತೀವಿ, ಪೆಡಿಗ್ರಿ ಅನಾಲಿಸಿಸಲ್ಲಿ ಡೆಡ್ಯೂಸ್ ಮಾಡ್ತೀವಿ. ಸೊ ಲೆಟ್ ಮೀ ಟೇಕ್ ಅ ಪೆಡಿಗ್ರಿ ಚಾರ್ಟ್. ಸೊ ಇದು ಮಕ್ಕಳ NCERT ಚಿತ್ರನೇ. ಸೊ ಇಲ್ಲಿ ಮೇಲ್ ಅಂದರೆ ಬಾಕ್ಸ್ ಅಥವಾ ಸ್ಕ್ವೇರ್, ಫಿಮೇಲ್ ಇಸ್ ರೆಪ್ರೆಸೆಂಟೆಡ್ ಬೈ ಸರ್ಕಲ್, ಸೆಕ್ಸ್ ಅನ್ಸ್ಪೆಸಿಫೈಡ್ ಇಸ್ ಅ ಡೈಮಂಡ್ ಶೇಪ್ಡ್. ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅನ್ನ ಶೇಡ್ ಮಾಡಿರ್ತಾರೆ ಮಕ್ಕಳ. ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂದರೆ ಯಾವುದಾದ್ರೂ ಡಿಸೀಸ್ ಎಫೆಕ್ಟ್ ಆಗಿದ್ರೆ, ಆ ಮಗುಗೆ ಆ ಡಿಸೀಸ್ ಇದ್ದರೆ ಅದನ್ನು ಶೇಡ್ ಮಾಡಿರ್ತಾರೆ. ಇದು ಮ್ಯಾರೇಜ್ ಅಥವಾ ಮೇಟಿಂಗ್. ಎರಡು ಇದ್ದಾಗ ಕನ್ಸೆಂಗ್ವಿನಸ್ ಮ್ಯಾರೇಜಸ್ ಅಂದರೆ ಏನು ಮಕ್ಕಳ, ರಿಲೇಟಿವ್ಸ್ ಅಲ್ಲೇ ಮದುವೆ ಆಗಿದ್ರೆ, ಅಂದರೆ ಮಾವನ ಮಗಳು ಅಥವಾ ಅತ್ತೆ ಮಗಳು ಆ ಥರ ರಿಲೇಟಿವ್ಸ್ ಅಲ್ಲೇ ಮದುವೆ ಆದಾಗ ಇಟ್ ಈಸ್ ಕನ್ಸೆಂಗ್ವಿನಸ್ ಮ್ಯಾರೇಜಸ್, ಮ್ಯಾರೇಜ್ ಬಿಟ್ವೀನ್ ದ ಫಸ್ಟ್ ಕಸಿನ್ಸ್. ನೆಕ್ಸ್ಟ್ ಬರೋವಂಥದ್ದು ಪೇರೆಂಟ್ಸ್, ಅದಾದಮೇಲೆ ಚಿಲ್ಡ್ರನ್. ಸೊ ಇಲ್ಲಿ ಮೇಟಿಂಗ್ ಲೈನಿಂದ 2 ಬಾರ್ ಕೆಳಗಡೆ ಬಂದಾಗ ಅದು ಚಿಲ್ಡ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಪೇರೆಂಟ್ಸ್ ವಿತ್ ಮೇಲ್ ಚೈಲ್ಡ್ ಅಫೆಕ್ಟೆಡ್ ವಿತ್ ಡಿಸೀಸ್. ಸೊ ಇದು ಈ ಥರ ಕಾಣುತ್ತೆ, ಮಕ್ಕಳು ಆ್ಯಂಡ್ ಡಿಸೀಸ್.
ನೆಕ್ಸ್ಟ್ ಬರುವಂಥದ್ದು 5 ಅನ್ಎಫೆಕ್ಟೆಡ್ ಆಫ್ಸ್ಪ್ರಿಂಗ್ಸ್ ತುಂಬ ಇದ್ದಾಗ ನಂಬರನ್ನು ಮೆನ್ಷನ್ ಮಾಡ್ತಾರೆ. ಸೊ ಶೇಡ್ ಆಗಿಲ್ಲ ಅಂದರೆ ದೇ ಆರ್ ಅನ್ಎಫೆಕ್ಟೆಡ್. ಸೊ ಇದಿಷ್ಟು ಸಿಂಬಲ್ಸ್. ಲಾಸ್ಟ್ ಇಯರ್ ಐ ಥಿಂಕ್ ಸಿಂಬಲ್ ಮೇಲೇ ಕ್ವೆಶ್ಚನ್ ಬಂದಿತ್ತು, ಈ ಸಿಂಬಲ್ ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಸಿಂಬಲ್ಸೂ ತುಂಬ ಮುಖ್ಯ. ಸೊ 3 ಸ್ಟಾರ್ ಕಾನ್ಸೆಪ್ಟ್. ಓಕೆ, ಸೊ ಈಗ ಈ ಮ್ಯಾಪ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಡಿಸೀಸಸ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಮಕ್ಕಳೇ. ಸೊ ಇಲ್ಲಿವರೆಗೂ ತುಂಬ ಹೆವಿ ಅನಿಸಿದ್ರೆ ವಿಡಿಯೋನ ಪಾಸ್ ಮಾಡಿ ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಯಾಕೆಂದರೆ ಅಫ್ಕೋರ್ಸ್ ಹ್ಯೂಮನ್ ಟೆಂಡೆನ್ಸಿ ನಾವು ತುಂಬ ಅದನ್ನು ಗ್ರಾಸ್ ಮಾಡ್ಕೊಳಕ್ಕಾಗಲ್ಲ. ಈ ಚಾಪ್ಟರ್ ಲೆಂತಿ ಇರೋದ್ರಿಂದ ವಿಡಿಯೋನು ಸ್ವಲ್ಪ, ಕ್ಲಾಸೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋಗುತ್ತೆ. ಸೊ ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಳೋದನ್ನು ಮರಿಬೇಡಿ. ನೀರು ಇಟ್ಕೊಳ್ಳಿ, ಜೊತೆಗೆ ಪಾಪ್ಕಾರ್ನ್ ಅಥವಾ ಏನಾದರೂ ಕುರ್ಕುಲ್ ತಿಂಡಿ ಇಟ್ಕೊಂಡು ಕೂತ್ಕೊಳ್ಳಿ, ಮಜಾ ಬರುತ್ತೆ. ಮತ್ತೆ ಎನರ್ಜಿ ಪಿಕಪ್ ಆಗುತ್ತೆ, ಮತ್ತೆ ಅದೇ ಜೋಶಲ್ಲಿ ಶುರು ಮಾಡ್ಬೋದು. ಮ್ಯಾಮ್ ಒಂದೇ ಸಲ ವೀಡಿಯೋ ನೋಡಿ ಮುಗಿಸ್ಬಿಡ್ಬೇಕಾ? ಅದು ಬೇಡ ಮಕ್ಕಳೇ. ನಿಮ್ಗೆ ಏನಾದರೂ ಅನಿಸಿದ್ರೆ ಓಕೆ ನಾನು ಬೆಳಿಗ್ಗೆ ಒಂದು ಅರ್ಧ ಗಂಟೆ ನೋಡ್ತೀನಿ, ಸರಿ, ಸಂಜೆ ಮತ್ತೆ ಶುರು ಮಾಡಿ. ಬ್ರೇಕ್ ತೊಗೊಳ್ಳಿ. ಫಿಸಿಕ್ಸ್ ಒಂದು ಸ್ವಲ್ಪ ಹೊತ್ತು ನೋಡಿ, ಮಲ್ಲಿಕಾ ಸರ್ ಕ್ಲಾಸ್ನ ನೋಡಿ ಒಂದು ಸ್ವಲ್ಪ ಹೊತ್ತು, ಮಲ್ಲಿಕಾರ್ಜುನ್ ಸರ್ದು ಕ್ಲಾಸ್ನ ನೋಡಿ, ಒಂದು ಸ್ವಲ್ಪ ಹೊತ್ತು ಆಯಿತು ಕೆಮಿಸ್ಟ್ರಿಗೆ ಶಿಫ್ಟ್ ಆಗಿ. ಹಾಗಂತ ಎಲ್ಲ ಚಿತ್ರಾನ್ನ ಮಾಡಬೇಡಿ ಮಕ್ಕಳ. ಸೊ ಸ್ಲಾಟ್ಸ್ ಇಟ್ಕೊಳ್ಳಿ, ಅದನ್ನು ಬ್ರೇಕ್ ಡೌನ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗಿ. ತುಂಬ ಟೆನ್ಷನನ್ನು ಮಾಡ್ಕೊಳ್ಬೇಡಿ. ಓಕೆ, ಸೊ ಈ ಸೆಕೆಂಡ್ ಇಯರಲ್ಲಿರೋರು ಮಕ್ಕಳು ಫಸ್ಟ್ ಇಯರನ್ನು ರಿವೈಸ್ ಮಾಡಬೇಕು. ಸೊ ಆ ಥರ ನೀವು ಸ್ವಿಚ್ ಮಾಡ್ಕೊಳ್ತಾ ಮಾಡ್ಬೋದು. ಓಕೆ, ಸೊ ಈ ಥರ ನೀವು ವಿಡಿಯೋಸನ್ನು ನೋಡ್ಬೋದು. ನೆಕ್ಸ್ಟ್ ಬರೋವಂಥದ್ದೇನು ಮ್ಯಾಮ್? ಏನು ಮ್ಯಾಮ್ 2 ಥರ ಡಿಸಾರ್ಡರ್ಸ್ ಇದೆ ಈ ಚಾಪ್ಟರ್ನಲ್ಲಿ ನಾವು ಮಾತಾಡೋವಂಥದ್ದು. ಒಂದೇನು ಸೆಕ್ಸ್ ಲಿಂಕ್ ಡಿಸಾರ್ಡರ್ಸ್ ಅಥವಾ ಮೆಂಡೀಲಿಯನ್ ಡಿಸಾರ್ಡರ್ಸ್, ಇನ್ನೊಂದು ಥರ ಬಂದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಮೆಂಡೀಲಿಯನ್ ಡಿಸಾರ್ಡರ್ಸಲ್ಲಿ ಏನಾಗುತ್ತೆ ಮಕ್ಕಳ, ಈಗ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಇದೆ, ಇದು XX, ಇದು XY. ಸೊ ಫೀಮೇಲ್ಸಲ್ಲಿ 2 X ಕ್ರೋಮೋಸೋಮ್ ಇರೋದ್ರಿಂದ ಈ ಎಕ್ಸಲ್ಲಿ ಏನಾದರೂ ಮ್ಯೂಟೇಷನ್ ಆದರೆ ಇನ್ನೊಂದು X ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ಡಿಸೀಸನ್ನು ನೋಡಲ್ಲ. ಯಾಕೆ? ಡಿಸೀಸ್ಡ್ ಇಸ್ ದ ರಿಸೆಸಿವ್ ವೆರೈಟಿ. ಸೊ ಆ ಡಿಸೀಸನ್ನು ನಾವು ನೋಡಬೇಕು ಅಂದರೆ ಎರಡೂ ಸಹ ಅದು ಅಫೆಕ್ಟ್ ಆಗಿರಬೇಕು. ಈ ಕಂಡೀಷನಲ್ಲಿ ಮಾತ್ರ ನಾವು ಡಿಸೀಸನ್ನು ನೋಡ್ತೀವಿ. ಸೊ ಹಾಗಾಗಿ ಒಂದು X ಕ್ರೋಮೋಸೋಮ್ ಮ್ಯೂಟೇಟ್ ಆಗಿದ್ರೆ ಇನ್ನೊಂದು X ಕ್ರೋಮೋಸೋಮ್ ಬಚಾವ್ ಮಾಡೋಕ್ಕಿದೆ. ಸೊ ಫೀಮೇಲ್ಸ್ ಆರ್ ಆನ್ ಬೆಟರ್ ಸೈಡ್. ಸೊ ಅವಾಗೇನಾಗುತ್ತೆ, ವಿ ಕಾಲ್ ದೆಮ್ ಕ್ಯಾರಿಯರ್ಸ್. ಓಕೆ, ಅದೇ ಈ ಕಂಡೀಷನ್ XY ಇರೋದ್ರಿಂದ ಈ X1 ಮ್ಯೂಟೇಟ್ ಆಗಿಬಿಟ್ರೆ ಡಿಸೀಸ್ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಸೊ ಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಡಿಸೀಸಸ್ ಹೂಸ್ ಜೀನ್ ಇಸ್ ಪ್ರೆಸೆಂಟ್ ಆನ್ ದ X ಕ್ರೋಮೋಸೋಮ್. X ಕ್ರೋಮೋಸೋಮ್ ಮೇಲೆ ಜೀನ್ ಇದ್ದಾಗ ಏನಾಗುತ್ತೆ ಮಕ್ಕಳ, ಅದು ಮೇಲ್ಸ್ ಆರ್ ಮೋರ್ ಪ್ರೋನ್ ಟು ದ ಡಿಸೀಸ್. ಸೊ ಏನಪ್ಪ ಎಕ್ಸಾಂಪಲ್ಸ್? ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂತ ಇದೆ ಮಕ್ಕಳ. ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂದರೆ ಈ ಪರ್ಟಿಕ್ಯುಲರ್ ಜೀನ್ಸ್ ಏನಿದೆ ಅದೆಲ್ಲವೂ ಎಲ್ಲಿರುತ್ತೆ? ಎಕ್ಸ್ ಕ್ರೋಮೋಸೋಮ್ ಮೇಲೇ ಇರುತ್ತೆ. ಒನ್ ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಹಿಮೋಫೀಲಿಯಾ. ಸೊ ಇದನ್ನು ನಾವು ರಾಯಲ್ ಡಿಸೀಸ್ ಆಫ್ ಲಂಡನ್ ಅಂತಲೂ ಕರಿತೀವಿ, ಅಥವಾ ಬ್ರಿಟನ್, ರಾಯಲ್ ಡಿಸೀಸ್ ಆಫ್ ಬ್ರಿಟನ್ ಅಂತಲೂ ಕರಿತೀವಿ. ಯಾಕೆಂದರೆ ಅಲ್ಲಿ ಆ ಕ್ವೀನ್ ಮದರ್ ಏನಿದ್ಲು, ಶಿ ಈಸ್ ಅ ಕ್ಯಾರಿಯರ್. ಸೊ ಅಲ್ಲಿ ಜನರೇಷನ್ಸ್ ಟುಗೆದರ್ ಈ ಡಿಸೀಸನ್ನು ನೀವು ನೋಡ್ಬೋದು. ಏನಿದು ಡಿಸೀಸ್ ಅಂದರೆ ಇಟ್ ಇಸ್ ಕಾಲ್ಡ್ ಬ್ಲೀಡರ್ಸ್ ಡಿಸೀಸ್. ಸೊ ಇಲ್ಲಿ ಏನಾಗುತ್ತೆ, ಕ್ಲಾಟಿಂಗ್ ಫ್ಯಾಕ್ಟರ್ ಫಾರ್ಮ್ ಆಗಲ್ಲ ಮಕ್ಕಳ. ಎಸ್ಪೆಷಲಿ ಕ್ಲಾಟಿಂಗ್ ಫ್ಯಾಕ್ಟರ್ 8 ಏನಿದೆ ಅದು ಫಾರ್ಮ್ ಆಗೋದಿಲ್ಲ. ಸೊ ಆವಾಗ ಬ್ಲಡ್ ಕ್ಲಾಟೇ ಆಗಲ್ಲ, ಅದು ಕಂಟಿನ್ಯೂಸ್ ಫ್ಲೋ ಆಗ್ತಾನೆ ಇರುತ್ತೆ. ಒಂದು ಸ್ಮಾಲ್ ಕಟ್ ಆದಾಗ್ಲೂ ಅದು ಕಂಪ್ಲೀಟಾಗಿ ಬ್ಲಡ್ಡು ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಕಾಲ್ಡ್ ಬ್ಲೀಡರ್ಸ್ ಡಿಸೀಸ್. ಸೊ ಆದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳ, ಮದರ್ ಕ್ಯಾರಿಯರ್ ಇದ್ದು ಓಕೆ ಫಾದರ್ ಕೂಡ ಅಫೆಕ್ಟೆಡ್ ಇದ್ದಾಗ ಮಾತ್ರ ಡಾಟರ್ಸ್ ಗೆಟ್ ದಿಸ್ ಡಿಸೀಸ್, which is a very rare chance alva. Mother is a carrier and father is affected, only then daughter can be affected. Illa, in case of males, even though father is normal, if mother is carrier, Y chromosome is from the father, X chromosome is from the mother. So the males can be deceased. So 50% of them will be affected. Yakendre 50% will get the diseased X chromosome, 50% mutated X chromosome, 50% will get normal X chromosome. Ade girls nalli nodi, it will be XH, X and it will be XX. So there will be 50% carrier. ಸೊ ಇದು ಹಿಮೋಫಿಲಿಯಾ ಒಂದೇ ಅಲ್ಲ, ಎಕ್ಸ್ ಲಿಂಕ್ ಡಿಸಾರ್ಡರ್ಸ್ ಏನೇನಿದೆಯೋ ಅದರಲ್ಲಿ ಎಲ್ಲ ಇದೇ ಮೆಕ್ಯಾನಿಸಮ್ ಫಾರ್ಮ್ ಆಗುತ್ತೆ. ಏನು 50% ಅಂದರೆ 4 ಆಫ್ಸ್ಪ್ರಿಂಗ್ಸಲ್ಲಿ 1 ಆಫ್ ದ ಮೇಲ್ ವಿಲ್ ಬಿ ಆಲ್ವೇಸ್ ಎಫೆಕ್ಟೆಡ್. ಸೊ ಇಟ್ ಈಸ್ 25% ಆಫ್ ಹೋಲ್ ಆಫ್ಸ್ಪ್ರಿಂಗ್ಸ್, 50% ಆಫ್ ಮೇಲ್ಸ್. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ.
ಕೆಲವು ಪ್ರಶ್ನೆಗಳಲ್ಲಿ ಬರೀ ಮೇಲ್ ಆಫ್ಸ್ಪ್ರಿಂಗ್ಸ್ ಬಗ್ಗೆ ಕೇಳ್ತಿರ್ತಾರೆ. ನೀವು ಅವಾಗ 25% ಅಂತ ಬರೆಯೋ ಹಾಗಿಲ್ಲ. ಎಲ್ಲ ಆಫ್ಸ್ಪ್ರಿಂಗ್ಸ್ ಅಂತ ಕೇಳಿದಾಗ ನೀವು 25% ಬರಿಬೇಕು. ಬರೀ ಮೇಲ್ಸ್ ಅಂತ ಕೇಳಿದಾಗ ನೀವು 50% ಅಂತ ಬರಿಬೇಕು. ಓಕೆ, ಕ್ಯಾರಿಯರ್ ಎಷ್ಟು ಪರ್ಸೆಂಟೇಜ್ ಏನು ಅನ್ನೋದು ಇದರ ಮೇಲೆ ಬರೋವಂಥ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಬರೋವಂಥದ್ದೇನು, ಎಕ್ಸಾಂಪಲ್ಸ್ ಏನು ಮ್ಯಾಮ್ ಇದಕ್ಕೆ? ಹಿಮೋಫೀಲಿಯಾ ಮತ್ತು ಕಲರ್ ಬ್ಲೈಂಡ್ನೆಸ್. ಸೊ ಕಲರ್ ಬ್ಲೈಂಡ್ನೆಸ್ ಅಂದರೆ ಏನು? ಆ ರಾಡ್ಸ್ ಆ್ಯಂಡ್ ಕೋನ್ಸ್ ಏನಿರುತ್ತೆ ನಮ್ಮ ಐಯಲ್ಲಿ, ನಿಮಗೆಲ್ಲ ಸ್ಟ್ರಕ್ಚರ್ ಆಫ್ ಐ ಡಿಲೀಟ್ ಆಗಿದೆ ಅಲ್ಲ, ಹ್ಯಾಪಿ ನ್ಯೂಸ್. ಬಟ್ ಮುಂಚೆ ಅದು ಇನ್ಕ್ಲೂಡ್ ಆಗಿತ್ತು ಮಕ್ಕಳ. ಸೊ ಅವಾಗ ನಾವೆಲ್ಲ ಹೇಳ್ಕೊಡ್ತಾ ಇದ್ವಿ ರೆಟಿನಾ ಅಂದ್ರೆ ಏನು, ಕಾರ್ನಿಯಾ ಅಂದ್ರೆ ಏನು ಎತ್ತ ಅಂತ. ಸೊ ಅಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಕಲರ್ನ ಪರ್ಸೀವ್ ಮಾಡೋದಕ್ಕೆ. ಸೊ ಕೆಲವರಲ್ಲಿ ಆ ರಾಡ್ ಮತ್ತು ಕೋನ್ ಏನಿರುತ್ತೆ ಅದು ಸರಿಯಾಗಿ ಫಾರ್ಮ್ ಆಗಿರಲ್ಲ. ಸೊ ಆವಾಗ ಅವರು ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಸೊ ಬ್ಲೂ ಮತ್ತು ಗ್ರೀನ್ ಅಥವಾ ರೆಡ್ ಮತ್ತು ಯೆಲ್ಲೋ, ಸೊ ಈ ಥರ ಇರೋರು ಅವರಿಗೆ ಜನರಲಿ ಲೈಸೆನ್ಸ್ ಕೊಡೋದಿಲ್ಲ. ಯಾಕೆಂದರೆ ಟ್ರಾಫಿಕ್ ಸಿಗ್ನಲ್ಲು ತುಂಬ ಕನ್ಫ್ಯೂಸ್ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ಕಲರ್ ಬ್ಲೈಂಡ್ನೆಸ್ ಇಸ್ ಅ ವೆರಿ ಡಿಫಿಕಲ್ಟ್ ಇಶ್ಯೂ. ಓಕೆ, ಸೊ ಇದಕ್ಕೂ ಸಹ ಏನಾಗುತ್ತೆ ಮಕ್ಕಳ, ಅಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಸೊ ಹಿಯರ್ ಆಲ್ಸೋ ಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಇಟ್ ದ್ಯಾನ್ ಫೀಮೇಲ್ಸ್. ಸೊ ಫೀಮೇಲ್ಸಲ್ಲಿ ನಾವು ಕ್ಯಾರಿಯರ್ ಕಂಡೀಷನನ್ನು ನೋಡ್ತೀವಿ, ಮೇಲ್ಸಲ್ಲಿ ನಾವು ನೋಡೋದಿಲ್ಲ. ಇದನ್ನು ಮತ್ತೊಂದು ಹೆಸರಲ್ಲಿ ಕೂಡ ಕೂಗ್ತಾರೆ. ಏನು ಮಕ್ಕಳ ಅದು? ಹೆಮಿಝೈಗಸ್ ಕಂಡೀಷನ್. ಅಂದರೆ ಒಂದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇದೆ ಅಂತ. ನೆಕ್ಸ್ಟ್ ಬರೋವಂಥದ್ದು ಎಲ್ಲಾನು ಸೆಕ್ಸ್ ಲಿಂಕ್ಡೇ ಅಲ್ಲ. ಅಂದರೆ ಸೆಕ್ಸ್ ಲಿಂಕ್ಡ್ ಅಂದರೆ ಆಟೋಸೋಮ್ಸ್ ಮತ್ತು ಆಲೋಸೋಮ್ಸ್ ಗೊತ್ತಲ್ಲ ಮಕ್ಕಳೇ. ಸೊ ಆಟೋಸೋಮ್ಸ್ ಅಂದರೆ ಏನು? ಸೊಮ್ಯಾಟಿಕ್ ಕ್ರೋಮೋಸೋಮ್. ಏನೇನು ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ ಇದೆ ಅದು ಎಲ್ಲ ಆಟೋಸೋಮ್ಸಲ್ಲಿರುತ್ತೆ. ಆಲೋಸೋಮ್ಸ್ ಅಂದರೆ ಏನು? ದ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ಸ್. ಅದು ಎರಡು ಸೆಕ್ಸನ್ನು ಡಿಟರ್ಮೈನ್ ಮಾಡುವಂಥ ಕ್ರೋಮೋಸೋಮ್ಸ್. ಸೊ ಅದನ್ನು ನಾವೇನಂತ ಕರಿತೀವಿ? ಸೆಕ್ಸ್ ಕ್ರೋಮೋಸೋಮ್ಸ್. ಈ ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲೆ ಇರುವಂಥ ಡಿಸೀಸಸ್ ಎಲ್ಲ ಸ್ಪೆಸಿಫಿಕ್ ಆಗಿರುತ್ತೆ. ಮೇಲ್ಸಲ್ಲಿ ಇಷ್ಟು ಎಫೆಕ್ಟ್ ಆಗ್ತಾರೆ, ಫಿಮೇಲ್ಸಲ್ಲಿ ಇಷ್ಟು ಎಫೆಕ್ಟ್ ಆಗುತ್ತೆ. ಆ ಡಿಫ್ರೆನ್ಸನ್ನು ನೋಡ್ಬೋದು ಬೇಸ್ಡ್ ಆನ್ ದ ಸೆಕ್ಸ್. ಆದರೆ ಈ ಆಟೋಸೋಮಲ್ ಡಿಸಾರ್ಡರ್ಸ್ ಏನಾಗುತ್ತೆ ಮಕ್ಕಳ, ಮೇಲ್ಸಲ್ಲೂ ಫಿಮೇಲ್ಸಲ್ಲೂ ಈಕ್ವಲ್ ಆಗಿ ಎಫೆಕ್ಟ್ ಆಗುತ್ತೆ. ದರ್ ಇಸ್ ನಾಟ್ ಡಿಫ್ರೆನ್ಸ್. ಓಕೆ, ಮೇಲ್ಸ್ ಆದರೆ ಜಾಸ್ತಿ, ಫಿಮೇಲ್ಸ್ ಆದರೆ ಕಡಿಮೆ, ತುಂಬ ಈಕ್ವಾಲಿಟಿ ಇರತ್ತಲ್ಲಿ. ಸೊ ಯಾವುದಪ್ಪ ಎಕ್ಸಾಂಪಲ್ಸ್? ಆಟೋಸೋಮಲ್ ರಿಸೆಸಿವ್. ಸೊ ರಿಸೆಸಿವ್ ಕಂಡೀಷನ್ ಇಲ್ಲಿ ನೀವು ಯೋಚನೆ ಮಾಡಬೇಕು, ಎರಡೂ ಕ್ರೋಮೋಸೋಮ್ಸ್ ಡಿಫೆಕ್ಟಿವ್ ಇರಬೇಕು. ಸೊ ಇಲ್ಲಿ ಬರೋವಂಥದ್ದು ಯಾವುದು? ಸಿಕಲ್ ಸೆಲ್ ಅನಿಮಿಯಾ ಮತ್ತು ಆಟೋಸೋಮಲ್ ರಿಸೆಸಿವ್ ಬಂದು ಥ್ಯಾಲಸೆಮಿಯಾ. ಸೊ ಸಿಕಲ್ ಸೆಲ್ ಅನಿಮಿಯಲ್ಲಿ ಏನಾಗುತ್ತೆ? ದ ವ್ಯಾಲಿನ್ ಈಸ್ ರಿಪ್ಲೇಸ್ಡ್ ಬೈ ಗ್ಲೂಟಮಿಕ್ ಆ್ಯಸಿಡ್. ಒಂದೇ ಒಂದು. ಸೊ ಇಲ್ಲಿ ಮ್ಯೂಟೇಷನ್ಸಲ್ಲೂ ಸಹ ಪಾಯಿಂಟ್ ಮ್ಯೂಟೇಷನ್, ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಡಿಫ್ರೆಂಟ್ ವೆರೈಟೀಸ್ ಇದೆ. ಏನದು? ಆ ಜೀನಲ್ಲಿರುವಂಥ ಒಂದೇ ಒಂದು ಬೇಸ್ ಪೇರ್ ಅಥವಾ ಬೇಸ್ ಮಾತ್ರ, ಬೇಸ್ ಪೇರ್ ಕೂಡ ಅಲ್ಲ ಮಕ್ಕಳೇ, ಒಂದು ಬೇಸ್ ಮಾತ್ರ ಚೇಂಜ್ ಆದಾಗ, ಮ್ಯೂಟೇಟ್ ಆದಾಗ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ATGC ATTTT ಅಂತ ಇದೆಯಲ್ಲ, ಇಲ್ಲಿ G ಬದಲು C ಬಂತಪ್ಪ. ಸೊ ಅವಾಗೇನಾಗೋಯ್ತು? ಇದನ್ನ ಯೋಚನೆ ಮಾಡ್ತಿದ್ದೀರಾ ಮ್ಯಾಮ್ ಕರೆಕ್ಟಾಗಿ ಇದೆಯಲ್ಲ ಅಂತ. ಆದರೆ ಇಲ್ಲಿ ನೋಡಿ ಮಕ್ಕಳ, ಇದರ ಪ್ರೋಟೀನ್ ಆಗಬೇಕಂದ್ರೆ ಇದ್ರದ್ದು mRNA ಬೇಕು. ಸೊ ಇಲ್ಲಿ TA, ಇಲ್ಲೇನಾಗೋಯ್ತು? G ಆಗೋಯ್ತು. ಸೊ ಇಲ್ಲಿ ಇಫ್ ಇಟ್ ಈಸ್ ಬಿಟ್ವೀನ್ ದಿಸ್ ಅಟ್ಲೀಸ್ಟ್, ಓಕೆ, ಇಮ್ಯಾಜಿನ್ ದಿಸ್ G ಬಿಕೇಮ್ A. ಸೊ ಇಲ್ಲಿ T ಆಗೋಯ್ತು. ಸೊ ಎಷ್ಟು ಚೇಂಜಸ್ ಆಗಿಬಿಡತ್ತೆ ಅಂದರೆ, ಇಲ್ಲಿ ಒರಿಜಿನಲಲ್ಲಿ GAG ಇರುತ್ತೆ, ಇಲ್ಲಿ GTG ಆಗಿಬಿಡುತ್ತೆ. ಸೊ ದಿಸ್ ಇಸ್ ಗ್ಲೂಟಮಿಕ್ ಆ್ಯಸಿಡ್. ಗ್ಲೂಟಮಿಕ್ ಆ್ಯಸಿಡ್ ಜಾಗದಲ್ಲಿ ವ್ಯಾಲಿನ್ ಬಂದು ಕೂತ್ಕೊಂಡ್ಬಿಡುತ್ತೆ. ಆವಾಗ ಈ ಥರ ಇರಬೇಕಾಗಿರೋ RCB ಅಲ್ಲ, ಈ ಥರ ಇರಬೇಕಾಗಿರೋ RBC ಈ ಥರ ಆಗ್ಬಿಡುತ್ತೆ ಮಕ್ಕಳ. ಒಂಥರ ಸಿಕಲ್ ಶೇಪ್ಡ್, ಅಂದರೆ ಸಿಕಲ್, ದಿಸ್ ಇಸ್ ಅ ಸಿಕಲ್. ಸೊ RBC ವಿಲ್ ಬಿಕಮ್ ಲೈಕ್ ಅ ಸಿಕಲ್ ಅಥವಾ ಕ್ರೆಸೆಂಟ್ ಮೂನ್ ಶೇಪ್. ಸೊ ಈ ಥರ ಶೇಪ್ ಆದಾಗ ಅದು ಆಕ್ಸಿಜನನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಅದರದ್ದು ಪ್ರೈಮರಿ ಫಂಕ್ಷನ್ ಏನು? ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್. ಸೊ ಅದು ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? RCBನೂ ಕಬ್ಬು ಗೆದ್ದಾಯಿತು. ಈಗ ನಿಮ್ಮದೇ ನೆಕ್ಸ್ಟು. ಆರಾಮಾಗಿ ಪ್ರಿಪೇರ್ ಆಗಿ ಮಕ್ಕಳ. ತುಂಬ ಟೈಮ್ ಇದೆ ಅಂತ ಅಂದ್ಕೊಳ್ಬೇಡಿ, ಟೈಮ್ ಕಡಿಮೆ ಇದೆ. ಆದರೆ ನಿಮ್ಮ ಡೆಡಿಕೇಶನ್, ನಿಮ್ಮ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ನಾನು ಇವತ್ತು ಹೋಗಿ 2 hours ವರ್ಕೌಟ್ ಮಾಡಿ ಬರ್ತೀನಿ, ನಾಳೆ ನಾನೇನು ಮಾಡೋದೇ ಇಲ್ಲ ಅನ್ನೋದು ತಪ್ಪು ಮಕ್ಕಳ. ಇವತ್ತು ಅರ್ಧ ಗಂಟೆ, ನಾಳೆ ಅರ್ಧ ಗಂಟೆ, ಆ ಥರ ಕನ್ಸಿಸ್ಟೆಂಟಾಗಿ ನೀವು ಪ್ರಿಪೇರ್ ಆಗ್ತಿರಬೇಕು. ಕ್ಲಾಸಸನ್ನು ದಯವಿಟ್ಟು ಫಾಲೋ ಮಾಡಿ. ನಾವು ನಿಮಗೋಸ್ಕರ ಥರಥರಾವರಿ ಕ್ಲಾಸಸನ್ನು ತೊಗೊಂಡು ಬರ್ತಾ ಇದ್ದೀವಿ. ಏನು ಒನ್ ಶಾಟ್, KCET ಎಲ್ಲದನ್ನು ಒಂದಾದ್ಮೇಲೆ ಒಂದು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಬೆಟರ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಬೇರೆ ಚೇಂಜಸ್ ಬೇಕು ಮ್ಯಾಮ್, ಬೇರೆ ಸಪೋರ್ಟ್ ಬೇಕು ಅಂತಂದರೆ ಅದನ್ನು ಕಾಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ಆದಷ್ಟು ಬೇಗ ನಿಮಗೋಸ್ಕರ ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ. ಓಕೆನಾ? ಸೊ ಇದು ಸಿಕಲ್ ಸೆಲ್ ಅನಿಮಿಯಾ ಮತ್ತು
ಥ್ಯಾಲಸೆಮಿಯಾ. ಸೊ ಥ್ಯಾಲಸೆಮಿಯಲ್ಲಿ ಹಿಮೋಗ್ಲೋಬಿನ್ ಅಂತ ಏನಿದೆ, ಹಿಮೋಗ್ಲೋಬಿನ್ ನಮ್ಮ ಬ್ಲಡ್ಡಲ್ಲಿರುವಂಥ ಪಿಗ್ಮೆಂಟ್, ಅದೇ ನಮಗೆ ರೆಡ್ ಕಲರನ್ನು ಕೊಡೋದು. ಅದರಲ್ಲಿ ಬೀಟಾ ಅಥವಾ ಆಲ್ಫಾ ಗ್ಲೋಬುಲಿನ್ ಚೇನ್ಸಲ್ಲಿ ಮ್ಯೂಟೇಷನ್ ಆದ ಕಾರಣ ಅದು ಕಂಪ್ಲೀಟಾಗಿ ಫಾರ್ಮ್ ಆಗಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಮಕ್ಕಳ, ಅಲ್ಲಿ ಅವರಿಗೆ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅಲ್ಲಿ ಎಫಿಷಿಯನ್ಸಿ ಇರಲ್ಲ. ಸೊ ಹಾಗಾಗಿ ಅದಕ್ಕೂ ಸಹ ಬ್ಲಡ್ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ, ಆಲ್ಫಾ ಥ್ಯಾಲಸೆಮಿಯಾ, ಬೀಟಾ ಥ್ಯಾಲಸೆಮಿಯಾ. ಸೊ ಇದು ತುಂಬ ಡೀಟೇಲಾಗಿ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಇಲ್ಲಿ ನಿಮಗೆ ನೆನಪಿರಬೇಕಾಗಿರುವಂಥದ್ದು ಏನು, ಆಟೋಸೋಮಲ್ ರಿಸೆಸಿವ್ ಯಾವುದು, ಆಲೋಸೋಮಲ್ ರಿಸೆಸಿವ್ ಯಾವುದು, ಅಥವಾ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಯಾವುದು, ಅಥವಾ ಆಟೋಸೋಮಲ್ ಡಿಸೀಸ್ ಯಾವುದು, ಅದು ನಿಮಗೆ ನೆನಪಿರಬೇಕಾಗಿರೋದು. ನೆಕ್ಸ್ಟ್ ಬರೋವಂಥದ್ದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ ಹೋಗೋಕ್ಕೂ ಮುಂಚೆ ನಾನೀಗಷ್ಟೇ ನಿಮಗೆ ಪೆಡಿಗ್ರಿ ಚಾರ್ಟನ್ನು ತೋರಿಸಿದೆ. ಸೊ ಇಲ್ಲಿ ನೀವು ಗಮನಿಸಿದಾಗ ಮಕ್ಕಳ, ಈ ಜನ್ರೇಷನಲ್ಲಿ ಮೇಲೂ ಎಫೆಕ್ಟ್ ಆಗಿದೆ, ಫೀಮೇಲು ಎಫೆಕ್ಟ್ ಆಗಿದೆ. ಓಕೆ, ಸೊ ಇದನ್ನ ನೀವು ನೋಡಿದಾಗ ಇಟ್ ಈಸ್ ಆಲ್ವೇಸ್ ಆಟೋಸೋಮಲ್. ಅಂದರೆ ಮೇಲೂ ಎಫೆಕ್ಟ್ ಆಗಿದೆ, ಫಿಮೇಲೂ ಎಫೆಕ್ಟ್ ಆಗಿದೆ. ಇಲ್ಲೂ ನೋಡಿ, ಮೇಲ್ ಇಸ್ ಆಲ್ಸೋ ಎಫೆಕ್ಟೆಡ್, ಫಿಮೇಲ್ ಇಸ್ ಆಲ್ಸೋ ಎಫೆಕ್ಟೆಡ್. ಸೊ ಎರಡೂ ಎಫೆಕ್ಟ್ ಆಗಿದ್ದಾಗ ಅದು ಆಟೋಸೋಮಲ್ ಡಿಸೀಸ್. ಸೊ ಇಲ್ಲಿ ಪೆಡಿಗ್ರಿ ಚಾರ್ಟ್ ಏನು, ಇದು ಎರಡು ಪೇರೆಂಟ್ಸ್, these are the offsprings, they're getting married to respective partners and then you are seeing the disease. ಸೊ ಇಲ್ಲಿ ನೀವು ಫಿಮೇಲ್ ಅನ್ನ ನೋಡ್ತೀರಾ ಎಫೆಕ್ಟ್ ಆಗಿರೋದು, ಇಲ್ಲಿ ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್, ಇಲ್ಲಿ ಮತ್ತೆ ಫಿಮೇಲ್ ಅನ್ನ ನೋಡ್ತೀರಾ. ಸೊ ದಿಸ್ ಇಸ್ ಅ ಡಾಮಿನೆಂಟ್ ಟ್ರೇಟ್. ಯಾಕೆ ಇಲ್ಲಿ ಎಲ್ಲ ಜನರೇಷನ್ಸಲ್ಲೂ ಯಾವುದೇ ಜನರೇಷನಲ್ಲಿ ಅದು ಸ್ಕಿಪ್ ಆಗ್ತಿಲ್ಲ. ಸೊ ರಿಸೆಸಿವ್ ಇದ್ದಾಗ ಯೂಶಲಿ ಅದು ಸ್ಕಿಪ್ ಆಗುತ್ತೆ. ಸೊ ನೀವು ನೋಡಿದಾಗ ಇಲ್ಲಿ ಈ ಕೇಸ್ನಲ್ಲಿ ಈ ಜನ್ರೇಷನ್ನಲ್ಲಿ ಮ್ಯಾನಿಫೆಸ್ಟೇಷನ್ ಇಲ್ಲ, ಮತ್ತು ಈ ಸೆಕೆಂಡ್ ಜನ್ರೇಷನ್, ಫಸ್ಟ್ ಜನ್ರೇಷನಲ್ಲಿ ಆಗಿದೆ, ಅದಾದಮೇಲೆ ಸೆಕೆಂಡ್ ಜನ್ರೇಷನಲ್ಲಿ ನಾವು ನೋಡ್ತಿದ್ದೀವಿ. ಸೊ ದಿಸ್ ಇಸ್ ಅ ರಿಸೆಸಿವ್ ಟ್ರೇಟ್, ಇಟ್ ವಿಲ್ ಸ್ಕಿಪ್ ಒನ್ ಜನರೇಷನ್. ಬಟ್ ಇಲ್ಲಿ ಇಟ್ ಇಸ್ ಸೀನ್ ಕನ್ಸಿಸ್ಟೆಂಟ್ಲಿ ಇನ್ ಆಲ್ ದ ಜನರೇಷನ್ಸ್ ಅಲ್ವಾ. ಸೊ ಇಲ್ಲಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ಸೊ ದಿಸ್ ಇಸ್ ಅನ್ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್. ಫಾರ್ ಎಕ್ಸಾಂಪಲ್ ಮಯೋಟಾನಿಕ್ ಡಿಸ್ಟ್ರೋಫಿ. ಮಯೋಟಾನಿಕ್ ಡಿಸ್ಟ್ರೋಫಿ ಅಂದರೆ ಏನು, ಮಸ್ಕ್ಯುಲರ್ ಡಿಫಾರ್ಮೇಷನ್. ಸೊ ಫಸ್ಟ್ ಕ್ವೆಶ್ಚನ್ ಏನು, how many types of gametes will be formed from by a parent with the genotype A, capital B, capital C, small a, small b, small c. ಸೊ ಇಲ್ಲಿ ಎಷ್ಟು ಹೆಟಿರೋಸೈಗಸ್ ವೆರೈಟೀಸ್ ಇದೆ ಅದನ್ನು ನೋಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಶ್ನೆ ತುಂಬ ಈಸಿ, ನಾನು ಈಗ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಏನು ತಗೋಬೇಕು ಫಾರ್ಮುಲಾ, 2 to the power n. ಸೊ 2 to the power 3. ಸೊ 2 into 2 into 2 it is 4. 4 into 2 8. ಸೊ ಆನ್ಸರ್ ಏನಿಲ್ಲಿ, ಇಟ್ ಈಸ್ 8. ಓಕೆ, ಎಷ್ಟು ನಿಮಿಷ ತೊಗೊಂಡ್ರಿ ಮಕ್ಕಳ, 1 ನಿಮಿಷದ ಒಳಗಡೆ ಆನ್ಸರ್ ಮಾಡಿದ್ರಿ. ಅದೇ ಈ ಫಾರ್ಮುಲಾ ಇಲ್ಲ ಅಂದರೆ ಯಾವ ಥರ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ, ಪೂರ್ತಿ ಎ ಅಂದರೆ ಇದು, ಬಿ ಅಂದರೆ ಇದು ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಈ ಫಾರ್ಮುಲಾನ ಮರಿಬೇಡಿ. ಎನ್ ಸ್ಟ್ಯಾಂಡ್ಸ್ ಫಾರ್ ಹೆಟಿರೋಸೈಗಸ್, ನಂಬರ್ ಆಫ್ ಹೆಟ್ರೋಸೈಗಸ್ ಅಲೀಲ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, when single gene exhibits multiple phenotypic expression. ಸೊ ಒಂದೇ ಜೀನ್ ಮಲ್ಟಿಪಲ್ ಎಫೆಕ್ಟ್ಸ್ ಅನ್ನ ಕೊಡ್ತಾ ಇದೆ. ಏನದು, ಯಾವುದದು, ಇಟ್ ಈಸ್ ಏನಂತ ಕರಿತೀವಿ ಆ ಫಿನಾಮಿನನ್ನ, ಇಟ್ ಈಸ್ ಪ್ಲಿಯೋಟ್ರಾಫಿ, ಕೋಡಾಮಿನೆನ್ಸ್, ಪಾಲಿಜಿನಿಕ್ ಇನ್ಹೆರಿಟೆನ್ಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಆನ್ಸರ್ ಇಲ್ಲಿ ಪ್ಲಿಯೋಟ್ರಾಫಿಕ್ ಅಲ್ವಾ ಮಕ್ಕಳೇ. ಸೊ ಒನ್ ಜೀನ್ ಎಷ್ಟೊಂದು ಎಫೆಕ್ಟ್, ಯಾವುದದು, ಫಿನೈಲ್ ಕಿಟೋನೋರಿಯಾ. ಸೊ ಅಲ್ಲಿ ಫಿನೈಲ್ ಎಲೆನೈನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಅಲ್ಲಿ ಸಿಂಥಸೈಸ್ ಆಗೋದಿಲ್ಲ. ಸೊ ಮಲ್ಟಿಪಲ್ ಎಫೆಕ್ಟ್ಸ್ ಅನ್ನು ನಾವು ನೋಡ್ತೀವಿ ಬಾಡಿಯಲ್ಲಿ. ಇಟ್ಸ್ ಎ ಡಿಸೀಸ್ ಮ್ಯಾನಿಫೆಸ್ಟೇಷನ್. ಕೋಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ, ಎರಡು ಅಲೀಲ್ಸ್ ಏನಿದೆ IA IB, ಈ ಎರಡು ಅಲೀಲ್ಸ್ ಡಾಮಿನೆಂಟ್ ಆಗಿರುತ್ತೆ. ಎರಡರದ್ದು ನೀವು ಆಂಟಿಜೆನ್ಸ್ ಅನ್ನ ನೋಡ್ಬೋದು, ದೇ ಆರ್ ಕೋಡಾಮಿನೆಂಟ್. ಇನ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದರೆ ಎಕ್ಸಾಂಪಲ್ ಏನು, ಸ್ಕಿನ್ ಕಲರ್. ಸೊ ಇಲ್ಲೇನಾಯ್ತು ಮಕ್ಕಳ, 3 ಜೀನ್ ಏನಿದೆ ಅದು ಒಂದೇ ಪ್ರಾಡಕ್ಟನ್ನು ಕೊಡ್ತಾ ಇದೆ. 3 genes ಆರ್ ಗಿವಿಂಗ್ ಅಸ್ 1 ಪ್ರಾಡಕ್ಟ್, ಮೆಲನಿನ್. ಸೊ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಡಿಫ್ರೆಂಟ್ ಗ್ರೇಡೇಷನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಯಿತು, ಪಿಂಕ್ ಕಲರ್ ಫ್ಲವರ್ ಅನ್ನು ನೋಡಿದ್ವಿ. ಇಲ್ಲಿ ಏನು ಮಕ್ಕಳ, ನೀವು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು, genotypic ratio is always equal to phenotypic ratio, which is 1:2:1. ಇದನ್ನ ಮರೆಯೋ ಹಾಗೆ ಇಲ್ಲ. ಓಕೆ, ಸೊ ಸಾರಿ ಮಕ್ಕಳ, ಒಂದು ಸ್ಮಾಲ್ ಬಿಟ್ ಮರ್ತ್ಬಿಟ್ಟೆ ನಾನು. ಏನದು, ಇಟ್ ಇಸ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ನಾನು ಮೆಂಡಿಲಿಯನ್ ಡಿಸಾರ್ಡರ್ಸ್ ಮರ್ತ್ಬಿಟ್ಟೆ, ಸಾರಿ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಮರ್ತ್ಬಿಟ್ಟೆ. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಏನಾಗುತ್ತೆ, ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಅಲ್ಲಿ ಮ್ಯಾಟರ್ ಆಗಲ್ಲ, ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಅನ್ನೋದ್ರ ಮೇಲೆ ಅದು ಡಿಸೀಸಸ್ ಅನ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಟರ್ನರ್ ಸಿಂಡ್ರೋಮ್ ಅಂದ್ರೆ ಎಕ್ಸೋ ಕಂಡೀಷನ್ ಮಕ್ಕಳ,
ಒಂದೇ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಅಥವಾ ವೈ ಕ್ರೋಮೋಸೋಮ್ ಎರಡೂ ಇರಲ್ಲ. ಸೊ ಇಟ್ ಈಸ್ XO ಕಂಡೀಷನ್. ಡೌನ್ ಸಿಂಡ್ರೋಮ್ ಇಸ್ ಆಟೋಸೋಮಲ್. ಅಂದರೆ ಈಗ 46 ನಮ್ಮಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಮಕ್ಕಳ? 46 ಕ್ರೋಮೋಸೋಮ್ಸ್, 23 ಪೇರ್ಸ್ ಅಲ್ವಾ? ಸೊ ಈ 23 ಪೇರಲ್ಲಿ ಟ್ರೈಸೋಮಿಯನ್ನು ನೋಡ್ತೀವಿ. ಟ್ರೈಸೋಮಿ ಆಟ್ 21. ಸೊ ಈ 21st ಪೇರ್ ಏನಿದೆ, 21st ಪೇರಲ್ಲಿ 2 ಕ್ರೋಮೋಸೋಮ್ಸ್ ಬದಲಿಗೆ, ಅಂದರೆ ಈ 2 ಕ್ರೋಮೋಸೋಮ್ ಬದಲಿಗೆ ಮತ್ತೊಂದು ಎಕ್ಸ್ಟ್ರಾ ಕ್ರೋಮೋಸೋಮನ್ನು ನಾವು ಕಾಣ್ತೀವಿ. ಸೊ ಇಟ್ ಈಸ್ ಟ್ರೈಸೋಮಿ ಆಟ್ 21. ಸೊ ಅಟ್ 21st ಪೇರ್ ನಾವು 3 ಕ್ರೋಮೋಸೋಮ್ಸನ್ನು ನೋಡ್ತೀವಿ. ನೆಕ್ಸ್ಟ್ ಬರೋವಂಥದ್ದು ಕ್ಲೇನ್ಫಿಲ್ಟರ್ ಸಿಂಡ್ರೋಮ್. ಸೊ ಏನಿದು ಕ್ಲೈನ್ಫಿಲ್ಟರ್ ಸಿಂಡ್ರೋಮ್ ಅಂದರೆ, ಸೊ ಇಲ್ಲಿ XXY ಕಂಡೀಷನ್ ಇರುತ್ತೆ ಮಕ್ಕಳ. ಏನು ಮ್ಯಾಮ್ ಇದು XXY ಅಂದರೆ, ಇಲ್ಲಿ ಸೆಗ್ರಿಗೇಷನ್ ಸರಿಯಾಗಿ ಆಗಲ್ಲ, ಕ್ರೋಮೋಸೋಮಲ್ ಡಿಸ್ಜಂಕ್ಷನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದ್ಬಿಡತ್ತೆ, ಅದು ಎಕ್ಸ್ ಕ್ರೋಮೋಸೋಮ್ ಎಕ್ಸ್ಟ್ರಾ ಬರುತ್ತೆ. ಒಂದು ಮೇಲ್ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್, 1 ವೈ ಕ್ರೋಮೋಸೋಮ್ ಇರುತ್ತೆ. ಸೊ ಇಲ್ಲಿ ಅವರು ಫೀಮೇಲ್ ಕ್ಯಾರೆಕ್ಟರ್ಸನ್ನು ಕೂಡ ನೋಡ್ತಾರೆ. ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಎಕ್ಸ್ಪ್ರೆಸ್ ಆಗಿರುತ್ತೆ ಬಿಕಾಸ್ ದೆರ್ ಇಸ್ 2 ಎಕ್ಸ್ ಕ್ರೋಮೋಸೋಮ್ಸ್ ಆ್ಯಂಡ್ 1 ವೈ ಕ್ರೋಮೋಸೋಮ್. ಸೊ ದಿಸ್ ಇಸ್ ಕ್ಲೇನ್ಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್. ಅರ್ಥ ಆಯ್ತಾ? ಇದು 3 ಯಾವುದಕ್ಕೆ ಬರುತ್ತೆ? ಇಟ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ಇದಿಷ್ಟೂ ನಮ್ಮ ಚಾಪ್ಟರ್ನಲ್ಲಿ ಬರುವಂಥ ಟಾಪಿಕ್ಸ್. ಪುನಃ ವಾಪಸ್ ಹೋಗೋಣ PYQಗೆ. ಓಕೆ, ಸೊ ಎಲ್ಲಿದ್ವಿ? ಓಕೆ, ಸೊ ಇಲ್ಲಿ ಫಸ್ಟ್ ಒನ್, ಅ ಕಲರ್ ಬ್ಲೈಂಡ್ ಮ್ಯಾನ್ ಕ್ಯಾರೀಸ್ ಅ ಕ್ಯಾರಿಯರ್ ವುಮನ್. ಸೊ ಕಲರ್ ಬ್ಲೈಂಡ್ ಮ್ಯಾನ್ ಅಂದರೆ ಇಲ್ಲಿ ಬರ್ಕೊಳ್ತೀನಿ. ಸೊ ನೀವು ಇದೇ ಥರ ಪ್ರಶ್ನೆನ ಅನಲೈಸ್ ಮಾಡಬೇಕು. XCY ಕಲರ್ ಬ್ಲೈಂಡ್ ಮ್ಯಾನ್ ಈಸ್ ಮ್ಯಾರಿಂಗ್ ಅ ಕ್ಯಾರಿಯರ್ ವುಮನ್, XCX. The percentage of the colorblind progeny in the next generation will be. So ಇದು ಎರಡು ಕ್ರಾಸ್ ಮಾಡಿದಾಗ you will have XC, XC, correct? You will have XC, X, then there will be XY, XX. So ಇಲ್ಲಿ 25% ಅಂದರೆ 1 out of 4 is color blind. The percentage of the color blind progeny ಮೇಲ್ ಅಥವಾ ಫಿಮೇಲ್ ಅನ್ನ ಮೆನ್ಷನ್ ಮಾಡಿಲ್ಲ. ಬಟ್ ಆದ್ರೂ ಮಕ್ಕಳ ಇಲ್ಲಿ 4 ಜನ, ಈ 4 ಜನದಲ್ಲಿ ಒಬ್ರು ಡಿಸೀಸ್ಡ್ ಅಥವಾ ಡಿಸೀಸ್ ಮ್ಯಾನಿಫೆಸ್ಟ್ ಆಗಿದೆ, ಇನ್ನೊಂದು ಕ್ಯಾರಿಯರ್. ಸಾರಿ, ಇನ್ನೊಂದು ಹುಡುಗಿಯಲ್ಲೂ ಒಂದು ಫಿಮೇಲ್ ಅಲ್ಲಿ ಡಿಸೀಸ್ ಮ್ಯಾನಿಫೆಸ್ಟೇಷನ್ ನೋಡ್ತಿದ್ವಿ. ಯಾಕೆಂದ್ರೆ ಈಸ್ ಅ ಕಲರ್ ಬ್ಲೈಂಡ್ ಮ್ಯಾನ್ ಅಂಡ್ ಅ ಕ್ಯಾರಿಯರ್ ವುಮನ್. ಸೊ XC ಬರುತ್ತೆ. ಸೊ 1 ಫಿಮೇಲ್ ಇಸ್ ಎಫೆಕ್ಟೆಡ್, 1 ಮೇಲ್ ಇಸ್ ಎಫೆಕ್ಟೆಡ್ ಔಟ್ ಆಫ್ ದ 4 ಚಿಲ್ಡ್ರನ್. ಸೊ 2 out of 4 ಆರ್ ಎಫೆಕ್ಟೆಡ್. ಸೊ ಏನು ಮಕ್ಕಳ ಆನ್ಸರ್ ಇಲ್ಲಿ? ಇಟ್ ಈಸ್ 50% ಆಫ್ ದ ಪ್ರಾಜೆನಿ. ಸೊ ಇಲ್ಲಿ ಇನ್ ಕೇಸ್ ಆಫ್ ಮೇಲ್ಸ್ ಅಂತ ಕೊಟ್ಟಿದ್ರು ಇಟ್ ಈಸ್ ಅಗೇನ್ 50% ಬಿಕಾಸ್ ಔಟ್ ಆಫ್ 2 1 of them is affected. ಸೊ ಈ ಥರ ಕ್ಯಾಲ್ಕುಲೇಷನ್ಸ್ ತುಂಬ ಸಿಂಪಲ್ ಮಕ್ಕಳ. ಓಕೆ, ಸೊ ನೀವು ಇದನ್ನು ಆಲ್ರೆಡಿ ಅನಲೈಸ್ ಮಾಡ್ಕೊಂಡು ಬರ್ಕೊಂಡ್ಬಿಟ್ರೆ ನೀವು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಕನ್ಫ್ಯೂಷನ್ ಬರೋದು 25% ಮತ್ತು 50% ಬಿಕಾಸ್ ಇಟ್ ಈಸ್ ಕಲರ್ ಬ್ಲೈಂಡ್ ಮ್ಯಾನ್, ಬಿಕಾಸ್ ದ ಫಾದರ್ ಇಸ್ ಎಫೆಕ್ಟೆಡ್, ದ ಡಾಟರ್ ಇಸ್ ಆಲ್ಸೋ ಎಫೆಕ್ಟೆಡ್. ಇಫ್ ನಾಟ್, ನೋ. ಓಕೆ, ಓಕೆ, ಇಲ್ಲಿ ಐಡೆಂಟಿಫೈ ವಿಚ್ ಒನ್ ಆಫ್ ದ ಗಿವನ್ ಪೇರ್ ಆಫ್ ಆಪ್ಷನ್ಸ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಡೌನ್ ಸಿಂಡ್ರೋಮ್ ಅಂಡ್ ಟರ್ನರ್ ಸಿಂಡ್ರೋಮ್. ಶಾರ್ಟ್ ಸ್ಟೇಚರ್ಡ್, gynecomastia in man, round head, partially opened mouth, overall masculine development, broad palm, physical and mental development retarded, sterile females with rudimentary ovaries. So ಇದು ಮೆಂಟಲ್ ರಿಟಾರ್ಡೇಷನ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಡೌನ್ ಸಿಂಡ್ರೋಮ್. ನಾನು ಈ ವಿಡಿಯೋ ಅಲ್ಲಿ ಸಿಂಪ್ಟಮ್ಸ್ ಡಿಸ್ಕಸ್ ಮಾಡಿಲ್ಲ ಮಕ್ಕಳೇ, ಬಟ್ ಒನ್ ಶಾರ್ಟ್ ವಿಡಿಯೋ ಅಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಮೆಂಟಲ್ ರಿಟಾರ್ಡೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಫೀಚರ್ ಅಥವಾ ಸಿಂಪ್ಟಮ್ ನಾವು ನೋಡೋದು ಡೌನ್ಸಲ್ಲಿ. ಟರ್ನರ್ಸ್ನಲ್ಲಿ ನೋಡಿದಾಗ ಟರ್ನರ್ಸ್ನಲ್ಲಿ ಏನಾಗುತ್ತೆ ಮಕ್ಕಳ, ದರ್ ಇಸ್ ಆಬ್ಸೆನ್ಸ್ ಆಫ್ 1 ವೈ ಕ್ರೋಮೋಸೋಮ್, ಅಂದರೆ 1 ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಇರೋದಿಲ್ಲ. ಸೊ ಅಲ್ಲೇನಾಗುತ್ತೆ, ಆಬ್ಸೆನ್ಸ್ ಆಫ್ ಅನ್ ಎಕ್ಸ್ ಕ್ರೋಮೋಸೋಮ್. ಸ್ಟೆರೈಲ್ ಫಿಮೇಲ್ ವಿತ್ ರೂಡಿಮೆಂಟರಿ ಓವರೀಸ್. ರೂಡಿಮೆಂಟರಿ ಓವರೀಸ್ ಇದೆ, ಬಟ್ ದೆರ್ ಇಸ್ ನೋ ಪರ್ಟಿಕ್ಯುಲರ್
ದೇ ಆರ್ ನಾಟ್ ಫರ್ಟೈಲ್, ದೇ ಆರ್ ಸ್ಟಿಲ್ ಸ್ಟೆರೈಲ್. ಸೊ ಇಲ್ಲಿ ಆನ್ಸರ್ ಬಂದು ಏನು ಮಕ್ಕಳ? ಆನ್ಸರ್ ಈಸ್ ಸಿ, ಬ್ರಾಡ್ ಪಾಮ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಇಸ್ ದಿಸ್ ಒನ್, ಆ್ಯಂಡ್ ದೆನ್ ದೆರ್ ಇಸ್ ಸ್ಟೆರೈಲ್ ಓವರೀಸ್. ಸೊ ಇಲ್ಲಿ ಓವರ್ ಆಲ್ ಮ್ಯಾಸ್ಕ್ಯುಲೈನ್ ಡೆವಲಪ್ಮೆಂಟ್ ಅಂತ ಇದೆ, ಇಲ್ಲಿ ವೈ ಕ್ರೋಮೋಸೋಮ್ ಇಲ್ಲ ಮಕ್ಕಳೇ, ಸೊ ಆಂಡ್ರೋಜನ್ಸ್ ಇರಲ್ಲ, ಸೊ ದೆರ್ ಇಸ್ ನೋ ಟೆಸ್ಟೋಸ್ಟಿರಾನ್, ಸೊ ಆ ಕಂಡೀಷನ್ಸಲ್ಲಿ ದೆರ್ ಇಸ್ ನೋ ಮೇಲ್ ಡೆವಲಪ್ಮೆಂಟ್. ಓಕೆ, ಸ್ಟಾರ್ಟ್ ಸ್ಟೇಚರ್ಡ್ ಗೈನಕೋಮಾಸ್ಟಿಯಾ ಇನ್ ಮ್ಯಾನ್. ಸೊ ಈ ಗೈನಕೋಮಾಸ್ಟಿಯಾ ಅಂದರೆ ಗೈನಕೋಮಾಸ್ಟಿಯಾ ಇನ್ ಮ್ಯಾನ್ ಅಂದರೆ ಏನು ಮಕ್ಕಳ? ಎನ್ಲಾರ್ಜ್ಮೆಂಟ್ ಆಫ್ ದ ಬ್ರೆಸ್ಟ್. ಸೊ ಮೆನ್ನಲ್ಲಿ ಆ ಚೆಸ್ಟ್ ರೀಜನ್ ಏನಿದೆ ಅದು ಎನ್ಲಾರ್ಜ್ ಆಗುತ್ತೆ, ಸೊ ಅದನ್ನು ಗೈನಕೋಮಾಸ್ಟಿಯಾ ಇನ್ ಮ್ಯಾನ್ ಅಂತ ಕರಿತೀವಿ. ದಿಸ್ ಯು ಕ್ಯಾನ್ ಸಿ ಇನ್ ಕ್ಲೇನ್ ಫಿಲ್ಟರ್ಸ್. ಓಕೆ, ಸೊ ಬಟ್ ಇಲ್ಲಿ ಟರ್ನರ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತಾ ಇದೀವಿ, ವೈ ಕ್ರೋಮೋಸೋಮ್ ಇರಲ್ಲ, ಸೊ ಆನ್ಸರ್ ಹಿಯರ್ ಇಸ್ ಸಿ. ಬಟ್ ಇಲ್ಲಿ ಡಿ ಅನ್ನು ನೀವು ನೋಡಿದಾಗ ಅಡಿಷನಲ್ ಕಾಪಿ ಆಫ್ ಎಕ್ಸ್ ಕ್ರೋಮೋಸೋಮ್ ಅಲ್ಲ ಮಕ್ಕಳೇ. ಹಿಯರ್ ಅಡಿಷನಲ್ ಕಾಪಿ ಅಂತ ನೋಡಿದ ತಕ್ಷಣ ಅಯ್ಯೋ ಟ್ರೈಸೋಮಿ, ನೋ, ಇಟ್ ಇಸ್ ಟ್ರೈಸೋಮಿ ಅಟ್ 21, ಇಟ್ ಇಸ್ ಆಟೋಸೋಮ್. ಇಲ್ಲಿ ಕೊಟ್ಟಿರೋದು ಎಕ್ಸ್ ಕ್ರೋಮೋಸೋಮ್, ಸೊ ದಿಸ್ ಇಸ್ ಡೈರೆಕ್ಟ್ಲಿ ರಾಂಗ್. ಓಕೆ, ಸೊ ಇಲ್ಲಿ ಎರಡು ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್ಸ್ ಇದೆ, ಇದು ಎರಡು ತಪ್ಪು ಮಕ್ಕಳ, ಬಿಕಾಸ್ ವೈ ಕ್ರೋಮೋಸೋಮ್ ಇಲ್ಲ ಅಂದಾಗ ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್ಸ್ ಅನ್ನು ನಾವು ನೋಡೋದಿಲ್ಲ. ಸೊ ದಿಸ್ ಇಸ್ ದಿ ಆನ್ಸರ್. ಸೊ ಏನು ಮಕ್ಕಳ ಆನ್ಸರು? ಇಟ್ ಈಸ್ ಆಪ್ಷನ್ ಎ, ಸಿ. ನೆಕ್ಸ್ಟ್, ಟೆಸ್ಟ್ ಕ್ರಾಸ್ ಇನ್ ಪೀ ಪ್ಲಾಂಟ್ ಈಸ್. ಸೊ ಟೆಸ್ಟ್ ಕ್ರಾಸ್ ಏನು ಹೇಳಿದ್ದೆ ನಾನು? ಕ್ರಾಸ್ ಬಿಟ್ವೀನ್ F2 ಡಾಮಿನೆಂಟ್ ವೆರೈಟಿ ವಿತ್ ರಿಸೆಸಿವ್ ಪೇರೆಂಟ್. F2 ಡಾಮಿನೆಂಟ್ ಗೊತ್ತು ನಮಗೆ, ಆದರೆ ಅದು ಹೋಮೋಸೈಗಸ ಹೆಟ್ರೋಸೈಗಸ ಅಂತ ತಿಳ್ಕೊಳ್ಳೋದು ಟೆಸ್ಟ್ ಕ್ರಾಸ್ನಲ್ಲಿ ಮಾಡೋದು. ಕ್ರಾಸ್ ಬಿಟ್ವೀನ್ F2 ಟಾಲ್ ಪ್ಲಾಂಟ್ ಆ್ಯಂಡ್ ರಿಸೆಸಿವ್ ಪೇರೆಂಟ್. ಓಕೆ, ಕ್ರಾಸ್ ಬಿಟ್ವೀನ್ F2 ಟಾಲ್ ಪ್ಲಾಂಟ್ ಆ್ಯಂಡ್ ಡಾಮಿನೆಂಟ್ ಪೇರೆಂಟ್, ಇದು ತಪ್ಪು. ಕ್ರಾಸ್ ಬಿಟ್ವೀನ್ F2 ಡ್ವಾರ್ಫ್ ಪ್ಲಾಂಟ್, ತಪ್ಪು. A cross between two F2 plants, this is called selfing and it is not test cross. So ಇಲ್ಲಿ ಆನ್ಸರ್ ಏನು ಮಕ್ಕಳ? ಇಲ್ಲಿ tall is the dominant variety. So cross between F2 tall plant and a recessive parent. So ಆನ್ಸರ್ ಏನು ಮಕ್ಕಳ? It is A. ನೆಕ್ಸ್ಟ್ ಏನು? genotypic ratio of incomplete dominance. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಮಕ್ಕಳ? ಜಿನೋಟೈಪಿಕ್ ರೇಷಿಯೋ ಇಸ್ ಈಕ್ವಲ್ ಟು ಫಿನೋಟೈಪಿಕ್ ರೇಷಿಯೋ. ಕರೆಕ್ಟ್. ಸೊ ಏನದರ ಅರ್ಥ? ಅಲ್ಲಿ ಯು ಸಿ ಏನದು ಪಿಂಕ್ ಕಲರ್ ಅಲ್ವಾ, ರೆಡ್ ಇಸ್ ಟು ಪಿಂಕ್ ಇಸ್ ಟು ವೈಟ್. ಸೊ ಏನದು 1:2:1. ಸೊ ಇಲ್ಲಿ ಉತ್ತರ ಏನು ಬಂತು ಮಕ್ಕಳ? 1:2:1. ಸೊ 3:1 ಬಂದು ಮೋನೋ ಹೈಬ್ರಿಡ್ ಕ್ರಾಸ್, ಪರ್ಫೆಕ್ಟ್ ಆಗಿದ್ದಾಗ, ಕಂಪ್ಲೀಟ್ಲಿ ಡಾಮಿನೆಂಟ್ ಇದ್ದಾಗ. 1:1:2 ತಪ್ಪು ಮಕ್ಕಳ, ಯಾವತ್ತೂ ಆರ್ಡರ್ನಲ್ಲೇ ಬರಿಬೇಕು, ರೆಡ್ ಇಸ್ ಟು ಪಿಂಕ್ ಇಸ್ ಟು ವೈಟ್. ಸೊ 9:3:1 is again the phenotypic ratio. Next, find the incorrect statement among the following. In sex-linked recessive trait, the gene is transmitted from, okay, sex-linked recessive gene is transmitted from unaffected carrier female to male progeny. Unaffected carrier female to male progeny. Individuals affected by Down syndrome will have congenital heart defect and are more intelligent. No, illi nan helde, they are not mentally well developed. Okay, so illi accumulation of phenyl pyruvic acid causes mental retardation. Perfect. Idu enadrdu example? It is example of phenylketonuria. So idadaga you see mental retardation also, one of the effects alva, pleiotropic effects. So alli this is also correct. Illi one X chromosome miss agide, correct alva makle? X and O. So one X chromosome is missing. So all these three are correct statements. Wrong among them is the congenital heart disease. It does not cause congenital heart disease. Next one. In a hybrid cross between a true breeding round yellow seeded and true breeding wrinkled green seeded plant, the ratio of segregation of round and wrinkled. So here they're asking round and wrinkled seed trait. ಸೊ ಎಷ್ಟು ರೌಂಡ್ ಇತ್ತು, ಎಷ್ಟು ರಿಂಕಲ್ಡ್ ಇತ್ತು ಅಷ್ಟು ಮಾತ್ರ ಅವರು ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ಏನು ಮಕ್ಕಳ? 3:1, 9:1, 9:3, 3:3. ಸೊ ಇಲ್ಲಿ ಆನ್ಸರ್ ಡೈರೆಕ್ಟಾಗಿ ಡಿಸ್ಪ್ಲೇ ಆಗಿಬಿಡಿದೆ. ಸೊ ಇಟ್ ಈಸ್ 3:1. ಸೊ ಇಲ್ಲಿ ನೀವು ಇನ್ ಕೇಸ್ ಆಫ್ F2ನಲ್ಲಿ ತೊಗೊಂಡಾಗ್ಲೂ, F2 ಜನ್ರೇಷನಲ್ಲಿ ತೊಗೊಂಡಾಗ್ಲೂ 4ರಲ್ಲಿ ಅಂದರೆ 16 ಇದೆ, 16ನ ನೀವು 4ಆಗಿ ರೆಡ್ಯೂಸ್ ಮಾಡ್ಬೋದು, ಯಾಕೆಂದರೆ ಯು ವಿಲ್ ಸಿ ದ ರೆಪಿಟೇಷನ್. ಸೊ ಇಲ್ಲಿ ವೆನ್ ಯು ಸಿ ಗ್ರೀನ್ ಟು ರಿಂಕಲ್ಡ್, ಇಟ್ ಈಸ್ ರೌಂಡ್ ಟು ರಿಂಕಲ್ಡ್, ಇಟ್ ಈಸ್ 3:1. ಓಕೆ, ದಿಸ್ ಇಸ್ ಡೈರೆಕ್ಟ್ memory kind of question.
ನೆಕ್ಸ್ಟ್ ಬರುವಂಥದ್ದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್. ಸಾರಿ, sickle cell anemia is a quantitative problem. Thalassemia is a qualitative problem. Female carrier for hemophilia may transmit the disease to the sons. Okay. Change in whole set of chromosome is called aneuploidy. ಸೊ ಆ್ಯನುಪ್ಲಾಯ್ಡಿ ಮತ್ತು ಪಾಲಿಪ್ಲಾಯ್ಡಿ ಅಂತ ಮಾತಾಡಿದಾಗ ಸೊ ಅಲ್ಲೇನಾಗುತ್ತೆ, ನಂಬರ್ ಆಫ್ ಕ್ರೋಮೋಸೋಮ್ಸ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಟ್ರೈಸೋಮಿಯನ್ನು ನೋಡ್ತೀವಿ, ಇಟ್ ಇಸ್ ಆ್ಯನುಪ್ಲಾಯ್ಡಿ ಅಂದರೆ ಜಾಸ್ತಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬಂದ್ಬಿಡ್ತು. ಓಕೆ, ಆ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ಏನಿದೆ ಅದು ಸರಿಯಾಗಿ ಆಗಿರೋದಿಲ್ಲ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಇಟ್ ಈಸ್ ಫಿಮೇಲ್ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ ಮೇ ಟ್ರಾನ್ಸ್ಫರ್ ದ ಡಿಸೀಸ್ ಟು ದ ಸನ್ಸ್. ನೆಕ್ಸ್ಟ್ ಬರೋವಂಥದ್ದು ಜೀನ್ ಮ್ಯಾಪಿಂಗ್ ಟೆಕ್ನಾಲಜಿ. ಸೊ ಜೀನ್ ಮ್ಯಾಪಿಂಗ್ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ಒನ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದ T.H. Morgan. T.H. Morgan had multiple students working in his lab. There was one particular student called Alfred Strutwart. He was the one who discovered the gene mapping. So illenaitu, I was telling the one which show lot of recombination, andre recombination ಜಾಸ್ತಿ ಇದ್ರೆ it is far away. So ಅದರ ಬೇಸಿಸ್ ಮೇಲೆ ಅವರು ಜೀನ್ ಮ್ಯಾಪಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಈ ಎರಡು ಜೀನ್ಸ್ ಇಷ್ಟು ರಿಕಾಂಬಿನೇಷನ್ಸ್ ತೋರಿಸಿದೆ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅನ್ನೋದನ್ನ ಜೀನ್ ಮ್ಯಾಪಿಂಗ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್, ಫೈಂಡ್ ದ ಕರೆಕ್ಟ್ ಸ್ಟೇಟ್ಮೆಂಟ್. Generally, a gene regulates a trait, but sometimes one gene has effect on multiple traits. So, illi one gene, one trait, but sometimes one gene has multiple effects. It is pleiotropy. It is correct. The trait AB blood group of a man is regulated by one dominant allele and another recessive allele. Hence, it is codominant. This is wrong. So, illi enaagtide makla IA, IB. So, illi ಎರಡು dominant ಇದೆ. They are codominant. They dominant together. So, it is not regulated by one dominant allele. Rather, it is regulated by two. So, illi only statement 1 is correct. Only statement 1 is correct. Statement 2 is wrong. Alva, codominance example ಏನು AB blood group. So, alli it is not with one dominant allele. In one of the hybridization experiments, a homozygous dominant parent, okay, homozygous dominant parent, XX ಬರ್ದು ರೂಢಿ ಆಗ್ಬಿಡಿದೆ. So, let's take capital T. And homozygous recessive parents are crossed for a trait. Plan shows Mendelian inheritance. So, which of the following statement is true? Dominant parent trait appears in F1 generation and recessive parent trait appears in F1 and F2. So, idagadilla. It is following Mendelian inheritance. So, avaga F1 generation alli recessive anna ನಾವು ನೋಡೋದಿಲ್ಲ. So, F1 generation all of them are tall. So, this is wrong. Next, dominant parent trait appears in F2 generation and recessive parent appears only in F1. It is other way around alva makle. So, dominant trait appears in F1 and recessive trait appears only in F2 generation. F2 generation only. Alva. So, alli skip ಆಗತ್ತೆ. Dominant parent trait appears in F1 and F2. Sorry, this is F1. This is F2. Recessive parent trait appears in F2 only. So, this is also wrong. So, ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಮಕ್ಕಳಾ? ಇಲ್ಲಿ ಇದು ಒಂದೇ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. So, this is the right answer, not this. Of course, not this. Dominant trait does not appear in both. Okay, so the correct answer is this. Animation miss ಆಗ್ಬಿಡಿದೆ. So, please don't mind. So, what is the answer there? C. In a male heterogametic type of sex determination. So, male heterogamety andre XY ಅಥವಾ XO. Okay. Which of the following statement is correct? Male parent produces dissimilar gametes. Male do not produce gametes. Male parent produces similar gametes. Female parent produces dissimilar gametes. So, illi because you have two different types. ಇಲ್ಲಿ ಎರಡು ತರದ ಗ್ಯಾಮಿಟ್ ಅನ್ನ ಫಾರ್ಮ್ ಮಾಡಬಹುದು. ಏನು X ಒಂದು ಗ್ಯಾಮಿಟ್, Y ಒಂದು ಗ್ಯಾಮಿಟ್. So, there can be two types of sperms. Sperm which has only X, sperm which has only Y. So, male parent can produce dissimilar gametes. So, that is the right answer. Here, females will produce similar gametes. Females cannot produce dissimilar because they have XX condition. Males do not produce gametes. They do produce gametes. They have to produce gametes. Correct? So, it is A.
ಸೊ ಇಲ್ಲಿವರೆಗೂ ಫಾಲೋ ಮಾಡ್ತಿದ್ದೀರಾ? ಅರ್ಥ ಆಗ್ತಿದೆಯಾ? ಕಷ್ಟ ಆಗ್ತಿದೆಯಾ? ಎಲ್ಲದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ನೀವು ಕಾಮೆಂಟ್ಸಲ್ಲಿ ಹಾಕಿದ್ರೇ ನನಗೆ ಗೊತ್ತಾಗೋದು. ಸೊ ಆವಾಗ ನಾನು ಅದನ್ನು ನಿಮಗೆ ಸಿಂಪ್ಲಿಫೈ ಮಾಡಿ ಹೆಲ್ಪ್ ಮಾಡ್ಬೋದು. ಇನ್ನೂ ಅನಿಸ್ತಾ ಇಲ್ಲ ಮ್ಯಾಮ್ ವಿಡಿಯೋ ನೋಡಬೇಕಾದ್ರೆ ಸರಿ ಆಯಿತು, ನೋಟ್ಸ್ ಓದಬೇಕಾದ್ರೆ ಡೌಟ್ ಬಂತು, ಅಥವಾ ಬೇರೆ ಎಲ್ಲೋ ಇದು ಮಾಡಬೇಕಾದ್ರೆ ಡೌಟ್ ಬಂತು, ಪಟ್ಟದ ಪರೀಕ್ಷೆ ಆ್ಯಪ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಡೌಟ್ಸನ್ನು ಪೋಸ್ಟ್ ಮಾಡಿ, ಸೊ ದಟ್ ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಹೋಪ್ಫುಲಿ ಕೆಮಿಸ್ಟ್ರಿ ಕ್ಲಾಸಸನ್ನು ನೋಡ್ತಾ ಇದ್ದೀರಾ, ಫಿಸಿಕ್ಸ್ ಕ್ಲಾಸಸನ್ನು ಸಹ ಫಾಲೋ ಮಾಡ್ತಿದ್ದೀರಾ. ಮ್ಯಾಥಮ್ಯಾಟಿಕ್ಸ್ ತುಂಬ ಮುಖ್ಯ ರೀ ಈ ಪರ್ಟಿಕ್ಯುಲರ್ ಟಾಪಿಕ್ ಮಾತ್ರ. ಸೊ ಹಾಗಾಗಿ ಮ್ಯಾಥ್ ಕ್ಲಾಸಸನ್ನು ಇಂಟ್ರೆಸ್ಟಿಂಗ್ ಆಗಿ ಕಾರ್ತಿಕ್ ಸರ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ನೀವು ಅದನ್ನು ನೋಡಿ. ನೆಕ್ಸ್ಟ್ ಬರುವಂಥದ್ದು, ಇನ್ ಅ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ದ ಫಾಲೋಯಿಂಗ್ chart was given as a spotter for 5 identification. The students identify the given pedigree chart as. So this is the pedigree chart. So ಇಲ್ಲಿ ನಾನು ಏನು ಹೇಳಿದ್ದೆ, ಫಸ್ಟ್ F1 ಜನರೇಷನ್ ಅಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ಆರ್ ಎಫೆಕ್ಟೆಡ್. ಸೊ ಇದೆರಡೂ ಆಗಿರೋದ್ರಿಂದ ಸೊ ಇಲ್ಲೇನಾಯ್ತು, ಇಟ್ ಈಸ್ ಆಟೋಸೋಮಲ್. ಸೊ ಇದೆರಡೂ ರೂಲ್ ಔಟ್ ಆಗೋಯ್ತು. ಸೊ ಇಟ್ ಈಸ್ ಆಟೋಸೋಮಲ್ ಡಾಮಿನೆಂಟ್ ಆರ್ ರಿಸೆಸಿವ್. ಯಾಕೆಂದರೆ ಎಲ್ಲ ಜನ್ರೇಷನಲ್ಲೂ ನೀವು ಅದನ್ನು ನೋಡ್ತಿದ್ದೀರಾ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲೂ ನೋಡ್ತಿದ್ದೀರಾ, ಇಲ್ಲೂ ನೋಡ್ತಿದ್ದೀರಾ. ಆದರೆ ರಿಸೆಸಿವ್ ಕಂಡೀಷನಲ್ಲಿ ಏನಾಗುತ್ತೆ, ಅದು ಒಂದು ಜನರೇಷನಲ್ಲಿ ಅದು ಕಾಣೋದಿಲ್ಲ. ಬಿಕಾಸ್ ಬೋತ್ ದ ರಿಸೆಸಿವ್ ಕ್ಯಾರೆಕ್ಟರ್ಸ್ ಹ್ಯಾಸ್ ಟು ಕಮ್ ಟುಗೆದರ್, ಬೋತ್ ರಿಸೆಸಿವ್ ಫ್ಯಾಕ್ಟರ್ಸ್ ಹ್ಯಾವ್ ಟು ಕಮ್ ಟುಗೆದರ್ ಅಲ್ವಾ. ಸೊ ನಾನು ಸಾರಿ ಅದು ಮಿಸ್ ಮಾಡಿದೆ. ಇಟ್ ಈಸ್ ಆಟೋಸೋಮಲ್ ಡಾಮಿನೆಂಟ್. ನಿಮಗೂ ಸಹ ಇದೇ ಥರ ಆಗ್ಬೋದು. ಸೊ ಹಾಗಾಗಿ ಪೆಡಿಗ್ರಿ ಚಾರ್ಟನ್ನು ತುಂಬ ಗಮನ ಇಟ್ಟು ನೋಡಿ ಮಕ್ಕಳ. ಓಕೆ, ಸೊ ಗಮನ ಇಟ್ಟು ನೋಡಿ. ಒಂದು ಜನ್ರೇಷನನ್ನು ಅದು ಸ್ಕಿಪ್ ಆಗಬೇಕು. ಪೇರೆಂಟಲ್ ಜನ್ರೇಷನನ್ನು ಕನ್ಸಿಡರ್ ಮಾಡಬೇಡಿ ಮಕ್ಕಳ. ಓಕೆ, ಪೇರೆಂಟಲ್ ಜನ್ರೇಷನನ್ನು ಕನ್ಸಿಡರ್ ಮಾಡಿಬಿಡಿ, ಕ್ಯಾರಿಯರ್ ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೀವು ನೋಡಿದಾಗ ಹಿಯರ್ ಇಟ್ ಈಸ್ ಎಫೆಕ್ಟೆಡ್ ಇನ್ 2 generations ಕಂಟಿನ್ಯೂಸ್ಲಿ. ಸೊ ದೆನ್ ಇಟ್ ಈಸ್ ಡಾಮಿನೆಂಟ್. ಓಕೆ, 2 ಜನರೇಷನಲ್ಲಿ ಕಂಟಿನ್ಯೂಸ್ ಆದಾಗ ಇಟ್ ಈಸ್ ಡಾಮಿನೆಂಟ್. ಓಕೆ, ಸೊ ನೆಕ್ಸ್ಟ್ ಬರೋವಂಥದ್ದು XO type of sex determination and XY type of sex determination are examples of female heterogamety, male heterogamety, ಮೇಲ್ ಹೋಮೋಗೆಮ್ಯಾಟಿ, ಫಿಮೇಲ್ ಹೋಮೋಗೆಮ್ಯಾಟಿ. ಸೊ ಇಲ್ಲಿ ನೀವು ನೋಡಿದಾಗ XO ಮತ್ತು XY ಟೈಪ್. ಸೊ ಇಟ್ ಈಸ್ ಮೇಲ್ ಹೆಟಿರೋಗೆಮ್ಯಾಟಿ. ಸೊ ಮೇಲ್ಸಲ್ಲಿ ನಾವು ನೋಡೋವಂಥದ್ದು. ಸೊ ಸಿಂಪಲ್ ಕ್ವೆಶ್ಚನ್ ಅಲ್ವಾ. ಸೊ ಅರ್ಥ ಆಯ್ತಾ? ಸೆಕ್ಸ್ ಡಿಟರ್ಮಿನೇಷನಿಂದನೇ 2 ಕ್ವೆಶ್ಚನ್ಸನ್ನು ನಾವು ನೋಡಿದ್ದೀವಿ ಈ ಪರ್ಟಿಕ್ಯುಲರ್ ಟಾಪಿಕ್ನಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಅ ನಾನ್ ಮೆಂಡಿಲಿಯನ್ ಡಿಸಾರ್ಡರ್. ಸೊ ಇಲ್ಲಿ ನಾನ್ ಮೆಂಡಿಲಿಯನ್ ಅಂದರೆ ಏನು ಮಕ್ಕಳ? ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ನಾವು 2 ಥರದ ಡಿಸಾರ್ಡರ್ಸನ್ನು ನೋಡಿದ್ವಿ. ಮೆಂಡಿಲಿಯನ್ ಡಿಸಾರ್ಡರ್ಸ್ ನೋಡಿದ್ವಿ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ನೋಡಿದ್ವಿ. ಸೊ ಇಲ್ಲಿ ನಾವು ನೋಡ್ತಿರೋವಂಥದ್ದು ಮೆಂಡಿಲಿಯನ್ ಡಿಸಾರ್ಡರ್ಸ್. ನಾನ್ ಮೆಂಡಿಲಿಯನ್ ಡಿಸಾರ್ಡರ್ಸನ್ನು ಕೇಳ್ತಾ ಇದ್ದಾರೆ. ಸೊ ಸಿಸ್ಟಿಕ್ ಫೈಬ್ರೋಸಿಸ್, ಹಿಮೋಫೀಲಿಯಾ, ಥ್ಯಾಲಸೆಮಿಯಾ, ಡೌನ್ ಸಿಂಡ್ರೋಮ್. ಸೊ ಮ್ಯಾಮ್ ಹಿಮೋಫೀಲಿಯಾ ಬಗ್ಗೆ ಹೇಳಿದ್ರಿ, ಥ್ಯಾಲಸೆಮಿಯಾ ಬಗ್ಗೆ ಹೇಳಿದ್ರಿ, ಸಿಸ್ಟಿಕ್ ಫೈಬ್ರೋಸಿಸ್ ಬಗ್ಗೆ ಹೇಳೇ ಇಲ್ಲ ನೀವು. ಇದ್ರ ಬಗ್ಗೆ ಕಲಿಬೇಕು ಅಂದರೆ ಎಲ್ಲಿ ಕಲಿಬೇಕು ನೀವು? ನಮ್ಮ 1 ಶಾರ್ಟ್ ವಿಡಿಯೋ ಅಲ್ಲಿ ಕಲಿಬೇಕು. ಅಲ್ಲಿ ಪೂರ್ತಿ ಡಿಸ್ಕ್ರಿಪ್ಟಿವ್ ಆಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೇಸಿಕ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ಅಂದರೆ ಅವರಿಗೆ ಬ್ರೀದಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಅಥವಾ ಫೈಬ್ರಾಯ್ಡ್ಸ್ ಫಾರ್ಮ್ ಆಗಿಬಿಟ್ಟಿರುತ್ತೆ ಲಂಗ್ಸಲ್ಲಿ. ಸೊ ಅವ್ರಿಗೆ ಬ್ರೀದಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ತುಂಬ ಮೂವೀಸಲ್ಲಿ ನೋಡಿರ್ತೀರ ನೀವು, ಅವ್ರಿಗೊಂಥರ ಇಲ್ಲಿ ಪೈಪ್ ಕೊಟ್ಟು ಆಕ್ಸಿಜನ್ ಸಿಲಿಂಡರ್ ಜೊತೆ ಓಡಾಡ್ತಿರ್ತಾರೆ. ಸೊ ದ್ಯಾಟ್ ಈಸ್ ದ ಎಕ್ಸ್ಟ್ರೀಮ್ ಕಂಡೀಷನ್ ಆಫ್ ಸಿಸ್ಟಿಕ್ ಫೈಬ್ರೋಸಿಸ್. ಸೊ ಇದೂ ಸಹ ಇಟ್ ಈಸ್ ಅ ಮೆಂಡಿಲಿಯನ್ ಡಿಸಾರ್ಡರ್. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಗೊತ್ತಿರಬೇಕು. ಇಟ್ ಈಸ್ ಡೌನ್ ಸಿಂಡ್ರೋಮ್. ಯಾಕೆ? ಇಟ್ ಈಸ್ ಟ್ರೈಸೋಮಿ ಅಟ್ 21. ಸೊ ಇಲ್ಲಿ ಕ್ರೋಮೋಸೋಮಲ್ ಡಿಸ್ಜಂಕ್ಷನ್ ಅಂದರೆ ಕ್ರೋಮೋಸೋಮ್ ಸರಿಯಾಗಿ ಸೆಗ್ರಿಗೇಟ್ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದಿರುತ್ತೆ. ಸೊ ಅಲ್ಲಿಗೆ ಅದು ಯಾವ ಡಿಸೀಸ್ ಮಕ್ಕಳ? ಇಟ್ ಈಸ್ ಡೌನ್ ಸಿಂಡ್ರೋಮ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೇ ನಾ ಹೇಳ್ತಾ ಇದ್ದಿದ್ದು. ಒಂದು ಸಿಂಬಲ್ ಮೇಲೆ ಪ್ರಶ್ನೆ ಕೊಟ್ಟಿದ್ದಾರೆ. ಎಫೆಕ್ಟೆಡ್ ಮೇಲ್ ಇನ್ ದ ಪೆಡಿಗ್ರಿ ಚಾರ್ಟ್ ಇಸ್ ಸಿಂಬಲೈಸ್ಡ್ ಬೈ. ಸಿಂಪಲ್ ಕ್ವೆಶ್ಚನ್ ಅಲ್ವಾ? ಏನದು? ಇಸ್ ಇಟ್ ಸ್ಕ್ವೇರ್ ಆರ್ ಅ ಸರ್ಕಲ್? ಇಲ್ಲಿ ಉತ್ತರ ಕೊಟ್ಟ ಮೇಲೂ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಸ್ಕ್ವೇರಾ ಸರ್ಕಲಾ? ಸೊ ಇಟ್ ಈಸ್ ಅ ಸ್ಕ್ವೇರ್. ಸೊ ಯಾವಾಗಲೇ ಆಗಲಿ ಮೇಲನ್ನು ಸ್ಕ್ವೇರಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಫಿಮೇಲನ್ನು ಸರ್ಕಲಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಮಕ್ಕಳ, ಇದರಲ್ಲೇ ನೋಡಿದ್ವಿ ನಾವು. ಮೇಲ್ ಇಸ್ ಅ ಸ್ಕ್ವೇರ್, ಫಿಮೇಲ್ ಇಸ್ ಅ ಸರ್ಕಲ್. ಸೊ ಏನು ಉತ್ತರ ಇಲ್ಲಿ? ಎಲ್ಲಿ ಬಂದ್ವಿ? ಇಲ್ಲಿ ಉತ್ತರ ಬಂದು ಇಟ್ ಈಸ್ ದ ಸ್ಕ್ವೇರ್, ನಾಟ್ ದ ಸರ್ಕಲ್. ಸಾರಿ ಮಕ್ಕಳ, ಈ ಸಲ PPTಯಲ್ಲಿ ತುಂಬ ಆನ್ಸರ್ಸ್ ಮಿಸ್ ಮ್ಯಾಚ್ ಇದೆ. ಬಟ್ ನಾನು ನಿಮಗೋಸ್ಕರ ಅದನ್ನ ಇಲ್ಲೇ ಸಾಲ್ವ್ ಮಾಡ್ತಿದ್ದೀನಿ. ಹ್ಯೂಮನ್ ಎರರ್ಸ್ ಆಗುತ್ತೆ ಕೆಲವು ಸಲ, ನಾವು ಯಾವುದೋ ಗಮನದಲ್ಲಿ ಇದು ಮಾಡಿರ್ತೀವಿ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ. ಸೊ ಇಲ್ಲಿ ಆನ್ಸರ್ ಏನು? ಇಟ್ ಈಸ್ ಸ್ಕ್ವೇರ್. ಅಫೆಕ್ಟೆಡ್ ಮೇಲ್ಸ್ ಆರ್ ಶೇಡೆಡ್ ವಿತ್
square. Next question. Match column A with column B. So ಇಲ್ಲಿ aneuploidy, polyploidy, monoploidy, diploidy. So ಇಲ್ಲಿ aneuploidy ಅಂತ ಹೇಳಿದೆ more than one chromosome, increase in whole set of chromosome, loss or gain two sets of chromosome, a single set of chromosomes. So ಈಗ ಏನಾಗುತ್ತೆ, ಪ್ಲಾಯ್ಡಿ ಅಂದರೆ haploid, diploid. ಏನು haploid ಅಂದರೆ one set of chromosome, diploid ಅಂದರೆ two sets of chromosomes. So diploidy, monoploidy. Ploidy is nothing but the number sets. Aneuploidy ಅಂದ್ರೆ ವೇರಿಯೇಷನ್. ಓಕೆ, ಪಾಲಿಪ್ಲಾಯ್ಡಿ ಅಂದರೆ ಎಕ್ಸ್ಟ್ರಾ ಟೂ ಸೆಟ್ಸ್, ಟೂ ಹೋಲ್ ಸೆಟ್ಸ್. ಓಕೆ, ಸೊ ಇಲ್ಲಿ ಮಕ್ಕಳ ನೀವು ಆ್ಯನುಪ್ಲಾಯ್ಡಿ ಅಥವಾ ಪಾಲಿಪ್ಲಾಯ್ಡಿ ಅಂತ ನೋಡಿದಾಗ, ಪಾಲಿಪ್ಲಾಯ್ಡಿ ಪದ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ನಲ್ಲೇ ನಂಬರ್ ಇನ್ಕ್ರೀಸ್ ಆಗಿಬಿಟ್ಟಿರುತ್ತೆ. ಸೊ ಇನ್ಕ್ರೀಸ್ ಇನ್ ಹೋಲ್ ಸೆಟ್, ದಟ್ ಈಸ್ ಪಾಲಿಪ್ಲಾಯ್ಡಿ. Then monoploidy is one set, single set of chromosomes. Diploidy is two sets of chromosomes. Aneuploidy is loss or gain. ಅಂದ್ರೆ ಇಲ್ಲಿ loss ಆದ್ರೂ ಆಗ್ಬೋದು, gain ಆದ್ರೂ ಆಗ್ಬೋದು. That is one chromosome. So ಅದು it is aneuploidy. So polyploidy, increase in the whole set of chromosomes. Aneuploidy, loss or gain of one chromosome. Monoploidy, mono, haploid, diploid. Monoploidy is only one set of chromosome. Diploidy is two sets of chromosomes. So ಇಲ್ಲಿ ಆನ್ಸರ್ ಏನು ಮಕ್ಕಳ? It is C. ಅರ್ಥ ಆಗ್ತಿದ್ಯಾ? ಆ್ಯನುಪ್ಲಾಯ್ಡಿ, ಪಾಲಿಪ್ಲಾಯ್ಡಿ, ಮೊನೋಪ್ಲಾಯ್ಡಿ, ಡಿಪ್ಲಾಯ್ಡಿ. ಸೊ ಇದು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ದ ಜಿನೋಟೈಪ್ ಆಫ್ ಹಸ್ಬೆಂಡ್ ಇಸ್ ಒನ್ IA, IB. ಸೊ ಇದು AB ಬ್ಲಡ್ ಗ್ರೂಪ್. ಆಫ್ ವೈಫ್ ಇಸ್ A ಬ್ಲಡ್ ಗ್ರೂಪ್. ಓಕೆ, ಅಮಂಗ್ ದ ಬ್ಲಡ್ ಟೈಪ್ಸ್ ಆಫ್ ದ ಚಿಲ್ಡ್ರನ್ ಹೌ ಮೆನಿ ಡಿಫ್ರೆಂಟ್ ಫಿನೋಟೈಪ್ಸ್ ಅಂಡ್ ಜಿನೋಟೈಪ್ಸ್ ಆರ್ ಪಾಸಿಬಲ್? ಸೊ ಇಲ್ಲಿ ನೀವು ನೋಡಿದಾಗ ಇಟ್ ಕ್ಯಾನ್ ಬಿ IA, IB. Here IA, small letter I. So it can be A blood group, it can be AB blood group, and it can be B blood group. Is I possible? I blood group possible illa, because ಇಲ್ಲಿ ಎರಡು dominant traits ಇರೋದು. So phenotypes ಎಷ್ಟು ತರ? 3 phenotype. Genotype ಎಷ್ಟು ಮಕ್ಕಳ? 3 genotype. So there is 3 genotypes. So ಇಲ್ಲಿ IA, ಸೊ ಇಲ್ಲಿ IA, ಸಾರಿ, ಸೊ ಇಲ್ಲೇನಾಯ್ತು ಮಕ್ಕಳ? ಇಲ್ಲಿ ಜಿನೋಟೈಪ್ಸ್ 3-4. ಸೊ ಇಲ್ಲಿ ಜಿನೋಟೈಪ್ಸ್ ಬಂದು 4 ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಇಟ್ ಈಸ್ ಆಲ್ ಹೋಮೋಜೈಗಸ್, ಇಟ್ ಈಸ್ ಹೆಟಿರೋಜೈಗಸ್, ಹಿಯರ್ ಇಟ್ ಈಸ್ ಅಗೇನ್ ಹೆಟಿರೋಜೈಗಸ್, ಹಿಯರ್ ಇಟ್ ಈಸ್ ಅಗೇನ್ ಹೆಟಿರೋಜೈಗಸ್. ಸೊ ಎ ಬ್ಲಡ್ ಗ್ರೂಪ್ ಅಲ್ಲೇ 3 ಫಿನೋಟೈಪ್. ಹೌದು, ಎ ಬ್ಲಡ್ ಗ್ರೂಪ್, AB ಬ್ಲಡ್ ಗ್ರೂಪ್ ಮತ್ತೆ O ಬ್ಲಡ್ ಗ್ರೂಪ್. ಆದರೆ ಜಿನೋಟೈಪ್ಸ್ 4 ಬರುತ್ತೆ ಮಕ್ಕಳ. ಯಾಕೆ? IA ಮತ್ತೆ IA ಸ್ಮಾಲ್ ಲೆಟರ್ I 2 ವೆರೈಟಿಯನ್ನು ನಾವು ನೋಡ್ತೀವಿ. ಸೊ ಇಟ್ ಇಸ್ 4 ಜಿನೋಟೈಪ್ಸ್, 3 ಫಿನೋಟೈಪ್ಸ್. ಎಷ್ಟು ಜನಕ್ಕೆ ಸರಿ ಉತ್ತರ ಬಂದಿದೆ? ವೆರಿ ಗುಡ್. ಸೊ ನೆಕ್ಸ್ಟ್ ಬರೋ ಅಂಥದ್ದು, what is the possible blood group of children whose parents are heterozygous for A and B blood groups? So heterozygous andre IA, small letter I, IB, small letter I. So illi what is the possibility? So illi it can be AB, correct? Here it can be A blood group, here it can be B blood group, here it can be O blood group. Okay, so here it is all 4 alva. So A blood group, AB blood group, B blood group and O blood group. So ಎಲ್ಲ 4 ಪಾಸಿಬಲ್ ಜಿನೋಟೈಪ್ಸ್ ಅನ್ನ ನಾವು ಕಾಣ್ಬೋದು. ಸೊ ನೀವು 2 minutes ಟೈಮ್ ತಗೊಂಡು ಇದನ್ನ ಸಾಲ್ವ್ ಮಾಡಿ ಕೂಡ ಆನ್ಸರ್ ಮಾಡ್ಬೋದು. ಇಟ್ ಇಸ್ ನಾಟ್ ಲೈಕ್ ಇಮ್ಮಿಡಿಯೇಟ್ ಆಗಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದೇ ಪ್ರಶ್ನೆನ ನಾನು ವಿಡಿಯೋನ ಮಧ್ಯದಲ್ಲಿ ಕೇಳಿದ್ದೆ, ಯಾವ ಕಾಂಬಿನೇಷನಲ್ಲಿ ಎಲ್ಲ 4 ಬ್ಲಡ್ ಗ್ರೂಪ್ಸ್ ಅನ್ನ ಕಾಣ್ಬೋದು ಅಂತ. ಸೊ ಇಲ್ಲಿದೆ ಉತ್ತರ ಮಕ್ಕಳೇ, ಇಟ್ ಈಸ್ AB ಬ್ಲಡ್ ಗ್ರೂಪ್ ಬಟ್ ಹೆಟಿರೋಜೈಗಸ್ ಕಂಡೀಷನ್. ಈ ಸ್ಟೇಜಲ್ಲಿ ಎಷ್ಟಿದೆ ಜೋಶು? ಅದೇ ಜೋಶ್ ಇದೆಯಾ? ಅದೇ ಜೋಶ್ ಇಲ್ಲ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಮತ್ತೆ ವಾಪಸ್ ಬನ್ನಿ, ಮತ್ತೆ ಸಾಲ್ವ್ ಮಾಡಿ. ಇದು ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ನೀವು ಚೆಕ್ಕರ್ ಬೋರ್ಡ್ ಹಾಕ್ಕೊಂಡು ಸಾಲ್ವ್ ಮಾಡಿ ಮಕ್ಕಳ, ನಿಮ್ಗೆ ಅರ್ಥ ಆಗುತ್ತೆ. ಅಥವಾ ಈ ಥರ ನಂತರ ಬೇಸಿಕ್ಲಿ ಈ ಥರನೂ ನೀವು ಮಾಡ್ಕೊಳ್ಬೋದು. ರಫ್ ವರ್ಕಿಗೆ ಸ್ಪೇಸ್ ಇರುತ್ತೆ, KCET ಪೇಪರಲ್ಲೂ ಅಷ್ಟೇ ರಫ್ ವರ್ಕಿಗೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀವು ಸಾಲ್ವ್ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ನೀವು ಇದೇ ಕಂಡೀಷನ್ಸನ್ನು ಮತ್ತೆ 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 ರಿಪೀಟೆಡಾಗಿ ನೋಡ್ತಿದ್ದಾಗ ನಿಮಗೆ ನೆನಪಾಗ್ಬಿಡುತ್ತೆ. ಸೊ ಆವಾಗ ನೀವು ಮತ್ತೆ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? So next, match column A with column B.
ಸೊ ಇಲ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ಇದನ್ನ ಮೆಂಡಿಲಿಯನ್ ಡಿಸಾರ್ಡರ್. ಆಟೋಸೋಮಲ್ ಟ್ರೈಸೋಮಿ ಇಟ್ ಈಸ್ ಡೌನ್ ಸಿಂಡ್ರೋಮ್. ಇದೆರಡು ಅರ್ಥ ಆಗೋಯ್ತು. ಆಲೋಸೋಮಲ್ ಟ್ರೈಸೋಮಿ ಅಂದರೆ ಇಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ನಲ್ಲಿ ಎಕ್ಸ್ಟ್ರಾ ನಂಬರ್. ಸೊ ದಟ್ ಈಸ್ ಸೀನ್ ಇನ್ ಕ್ಲೇನ್ಫಿಲ್ಟರ್ಸ್. ಯಾಕೆ XXY ಅಲ್ವಾ. ಸೊ ಇಲ್ಲಾದರೆ ಟ್ರೈಸೋಮಿ 21 ದಿಸ್ ಇಸ್ ಆಟೋಸೋಮಲ್. ಆಲೋಸೋಮಲ್ ಮೊನೋಸೋಮಿ ಸಾರಿ ಇದು ಮೆಂಡಿಲಿಯನ್. ಇಲ್ಲಿಗೆ ಬರ್ಬೇಕು ಆರೋ. ಸಾರಿ ಮಕ್ಕಳ, ಆರೋ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಆರೋ ನೀಟಾಗಿ ಕೆಳಗಡೆ ಬರಬೇಕು. ಸೊ ಆಲೋಸೋಮಲ್ ಮೊನೋಸೋಮಿ ಅಂದರೆ ಟರ್ನರ್ ಸಿಂಡ್ರೋಮ್. ಯಾಕೆ XO. ಸಿಸ್ಟಿಕ್ ಫೈಬ್ರೋಸಿಸ್ ಇಸ್ ಅ ಮೆಂಡಿಲಿಯನ್ ಡಿಸಾರ್ಡರ್. ಸೊ ಆಲೋಸೋಮಲ್ ಟ್ರೈಸೋಮಿ ಇಸ್ ಕ್ಲೇನ್ಫಿಲ್ಟರ್ ಸಿಂಡ್ರೋಮ್. ಆಟೋಸೋಮಲ್ ಟ್ರೈಸೋಮಿ ಇಸ್ ಡೌನ್ ಸಿಂಡ್ರೋಮ್. ಸೊ ಇದು ನೆನಪಿದ್ರೆ ನಿಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ಉತ್ತರ ಏನು ಮಕ್ಕಳ? ಫಸ್ಟ್ ಒನ್ ಇಸ್ ಎಸ್, ಆಟೋಸೋಮಲ್ ಇಸ್ ಡೌನ್ ಸಿಂಡ್ರೋಮ್. ಸೆಕೆಂಡ್ ಒನ್ ಇಸ್ ಆರ್, ಇದು ಆರ್ ಅಲ್ವಾ, ಆಲೋಸೋಮಲ್ ಟ್ರೈಸೋಮಿ ಕ್ಲೇನ್ಫಿಲ್ಟರ್ಸ್. ಥರ್ಡ್ ಒನ್ ಇಸ್ ಪಿ, ಟರ್ನರ್ ಸಿಂಡ್ರೋಮ್. ಫೋರ್ತ್ ಒನ್ ಇಸ್ ಸಿಸ್ಟಿಕ್ ಫೈಬ್ರೋಸಿಸ್ ಮೆಂಡಿಲಿಯನ್ ಡಿಸಾರ್ಡರ್. ಸೊ ಸರಿಯಾದ ಉತ್ತರ ಏನು? ಸಿ. ಸೊ ನಿಮ್ಗೆ ಇಲ್ಲಿ ಕ್ಲೇನ್ಫಿಲ್ಟರ್ಸ್ ಡೌನ್ಸ್ ಎರಡರಲ್ಲೂ ಕನ್ಫ್ಯೂಷನ್ ಆಗ್ಬೋದು. ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಈ ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆ. Which of the following characters was not studied by Mendel in his pea plant experiments? ಎಷ್ಟು ಸಿಂಪಲ್ ಅಂತ ಎಲ್ಲ 7 ಕ್ಯಾರೆಕ್ಟರ್ಸ್ ತೆಗೆದುಬಿಡ್ತೀವಲ್ಲ. ಸೊ ಸೀಡಲ್ಲಿ 2 ಕ್ಯಾರೆಕ್ಟರ್ಸ್ನ ನೋಡಿದ್ವಿ, ಶೇಪು ಮತ್ತು ಅದರ ಸೈಜ್ ಅಂದರೆ ರಿಂಕಲ್ಡಾ ರೌಂಡಾ ಅಂತ ನೋಡಿದ್ವಿ. ಕಲರ್ ನೋಡಿದ್ವಿ, ಯೆಲ್ಲೋನಾ ಗ್ರೀನಾ ಅಂತ ನೋಡಿದ್ವಿ. ಸ್ಟೆಮ್ಮಲ್ಲಿ ಹೈಟ್ ಮತ್ತು ಆಕ್ಸಿಯಲ್ ಟರ್ಮಿನಲ್ ಪೊಸಿಷನನ್ನು ನೋಡಿದ್ವಿ. ಅದಾದಮೇಲೆ ಪಾಡಲ್ಲಿ ಕಲರ್ ಮತ್ತು ಶೇಪನ್ನು ನೋಡಿದ್ವಿ. ಸೊ ಇಲ್ಲಿ ಸೀಡ್ ಶೇಪ್ ಹೌದು, ಹಿ ವರ್ಕ್ಡ್ ಆನ್ ಇಟ್. ಪಾಡ್ ಶೇಪ್ ಕರೆಕ್ಟ್. ಸ್ಟೆಮ್ ಹೈಟ್ ಕರೆಕ್ಟ್. ಡಿಡ್ ಹಿ ವರ್ಕ್ ಆನ್ ಲೀಫ್ ಶೇಪ್? ನೋ, ಮಾರ್ಜಿನ್ ಅಲ್ಲ. ಅದು ಯಾವ ಥರ ಇತ್ತು ಲೀಫ್ ಶೇಪ್ನ ಬಗ್ಗೆ ಅವರು ಮಾತಾಡೋದಿಲ್ಲ. ಸಿಂಪಲ್ ಲೀಫಾ, ಕಾಂಪೌಂಡ್ ಲೀಫಾ, ಏನು ಶೇಪು? ಸೊ ಇಟ್ ಡಸಂಟ್ ವರ್ಕ್ ಆನ್ ದಿಸ್. ಸೊ ಆನ್ಸರ್ ಇಸ್ ಬಿ. ಸಿಂಪಲ್. ನೆಕ್ಸ್ಟ್, ಅ ಮ್ಯಾನ್ ವಿತ್ ಎ ಬ್ಲಡ್ ಗ್ರೂಪ್ was having marries a woman with B blood group. Okay. The maximum possible blood groups. So maximum possible blood groups ಏನು? It can be IA, IB, or it can be IAI, or it can be IBI, or it can be small i, small i. ಯಾಕೆಂದರೆ ನೀವು ಈ ಕಂಡೀಷನ್ನ ಕನ್ಸಿಡರ್ ಮಾಡಿದಾಗ ಯು ಕ್ಯಾನ್ ಈದರ್ ಸಿ ಎ ಬಿ, ಆರ್ ಯು ಕ್ಯಾನ್ ಸಿ ಎ, ಯು ಕ್ಯಾನ್ ಸಿ ಬಿ, ಯು ಕ್ಯಾನ್ ಸಿ ಆಲ್ 4. ಸೊ ಎಲ್ಲ 4ರಲ್ಲೂ ನೀವು ನೋಡ್ಬೋದು. ಸೊ ಇದು ಆನ್ಸರ್ ಏನು ಮಕ್ಕಳ? ಐ ಥಿಂಕ್ ಈ ಕ್ವೆಶ್ಚನ್ ರಿಪೀಟ್ ಆಗಿದೆ ಅನಿಸುತ್ತೆ. ಸೊ ದಿ ಆನ್ಸರ್ ಹಿಯರ್ ಇಸ್ ಆಲ್ 4. ಮೇ ಬಿ ಆ ಕಾನ್ಸೆಪ್ಟ್ ಸೇಮ್ ಇದೆ ಮಕ್ಕಳ. ಸೊ ಈ ಕ್ಲಾಸ್ ಪೂರ್ತಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇದನ್ನು ಆರಾಮಾಗಿ ಕೇಳಿ, ನೀವು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ರೆ 5 ಮಾರ್ಕ್ ಅಂತೂ ಆರಾಮಾಗಿ KCETಯಲ್ಲಿ ಬರುತ್ತೆ. ಅದೇ KCET ವಿಡಿಯೋಸ್ ಅಥವಾ ಕ್ಲಾಸಸನ್ನು ನೋಡಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಅದೇ ಚಾನೆಲ್ನಲ್ಲಿ ನಮ್ಮ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಅದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಅನಿಸಿದ್ರೆ ಪರೀಕ್ಷೆ ಆ್ಯಪ್ನೂ ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲೂ ನಿಮಗೆ ನೋಟ್ಸ್ ಅವೈಲೇಬಲ್ ಇದೆ, ಅಲ್ಲಿ ನಿಮಗೆ ಕ್ಲಾಸಸ್ ಕೂಡ ಲಿಂಕ್ಸ್ ಇದೆ. ಸೊ ನೀವು ಅಲ್ಲೂ ಆಕ್ಸೆಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಬನ್ನಿ, ವಾಪಸ್ ವಿಡಿಯೋ ನೋಡಿ. ಅಲ್ಲೂ ಕ್ಲಾರಿಟಿ ಬಂದಿಲ್ಲ ಅಂದರೆ ನೀವು ಡೌಟ್ಸ್ ಸೆಕ್ಷನಲ್ಲಿ ಹಾಕ್ಬೋದು ಅಥವಾ ಕಾಮೆಂಟ್ಸ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ನೀವಿನ್ನೂ ನಮ್ಮನ್ನು ಎನ್ಕರೇಜ್ ಮಾಡಬೇಕು ಅಂತಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ವೆರಿ ಸೂನ್. ಬಾಯ್.